ಅಂತ ಯೇಸು ಕ್ರಿಸ್ತನ ವಂದನೆಗಳು ಸಲ್ಲಿಸುತ್ತಾ ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಡ್ತಾ ಮುಖ್ಯವಾದ ಒಂದು ಕರುಣೆ ಕೃಪೆಗಳಿಗೆ ದೇವರಿಗೆ ಕೃತಜ್ಞತಾಳಗನ. ಇವತ್ತು ನಾವು ಮುಖ್ಯವಾಗಿರೋಂಥ ಒಂದು ಸ್ಟಡಿ ಏನ್ ಮಾಡೋಣ ನೋಡೋಣ. ಅಂದ್ರೆ ಕಳೆದ ವಾರ ಎಲ್ಲ ಅನೇಕ ಪಾಠಗಳನ್ನ ಕೇಳಿದ್ದೀರಾ. ಅದರಿಂದ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಯಾರಾದರೂ ಹೊಸ ಕ್ರೈಸ್ತ ಸೋದರ ಸೋದರಿಗಳು ನಮ್ಮ ಉಚಿತವಾಗಿರೋಂಥ ಬೈಬಲ್ ಸ್ಟಡಿ ಜಾಯ್ನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸೋಂಥ QR ಕೋಡ್ನ ದಯವಿಟ್ಟು ಶೇರ್ ಮಾಡಿ. ಅವರು ಕೂಡ ಆ QR ಕೋಡ್ ಮುಖಾಂತರ ಕ್ಲಾಸ್ಗಳಿಗೆ ಜಾಯ್ನ್ ಆಗಲಿ ಅಂತ ಕೇಳ್ಕೊತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಲಿ. ಇವತ್ತು ನಮ್ಮ ಸಬ್ಜೆಕ್ಟ್ ಏನಪ್ಪ ಅಂದರೆ ಸುವಾರ್ತೆ. ಸುವಾರ್ತೆ ಅಂದರೆ ಏನು ಅಲ್ವರ? ಸೊ ಅದಕ್ಕೆ ಸುವಾರ್ತೆ ಅಂತಂದ್ರೆ ಏನಪ್ಪ ಅಭಿಪ್ರಾಯ ಅಂತಂದ್ರೆ ನೋಡ್ಬೇಕ್ರೆ, ಯೇಸು ಕ್ರಿಸ್ತು ಹುಟ್ಟಬೇಕಾರೆ ಏನ್ರಿ ಎಲ್ಲ ದೇವತರು ಬಂದ್ಬಿಟ್ಟು ಲೋಕದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯಗೂ ಶುಭ ಸಮಾಚಾರವನ್ನು ತಿಳಿಸ್ತೀನಿ ಅಂತಂದಲ್ಲ, ಅದೇ ಒಂದು ಸುವಾರ್ತೆ ಅಂತೇನ್ರಿ ಒಂದು ನಂಬಿಕೆ ಅಲ್ವರ? ಖಂಡಿತವಾಗೂ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಹುಟ್ಟಿರೋದೇ ಎಲ್ಲಾರ್ಗೇನ್ರಿ ಒಂದು ಶುಭ ಸಮಾಚಾರನೇ ಅದರಿಂದ ಯೇಸು ಕ್ರಿಸ್ತು ಹುಟ್ಟಿದ ನಂತರನೇ ಒಂದು ಸುವಾರ್ತೆ ಬಂತು ಅಂತೇನ್ರಿ ಒಂದು ಅಭಿಪ್ರಾಯ. ಅದರ ದೇವದೂತರುಗಳು ಬಂದು ಹೇಳ್ತಾರಲ್ಲ ಆ ಕುರುಬರುಗಳಿಗೆ, ಅದರ ಏನ್ರಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಎಲ್ಲಾ ಜನರಿಗೂ ಮಹಾ ಸಂತೋಷವನ್ನು ಉಂಟು ಮಾಡುವಂತ ಶುಭ ಸಮಾಚಾರವನ್ನು ಏನ್ ಮಾಡ್ತೀನಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾರಲ್ಲ. ಅದರಿಂದ ನೋಡ್ಬೇಕಾದ್ರೆ ಕ್ರಿಸ್ತನು ಹುಟ್ಟಿದ ನಂತರನೇ ಏನ್ ಬಂತು ಶುಭ ಸಮಾಚಾರ, ಸುವಾರ್ತೆ ಅಂತ ಮುಟ್ಟು ಬಂತು ಅಂತ ಏನ್ರಿ ಒಂದು ಅಭಿಪ್ರಾಯ. ಅದರಿಂದ ಯೇಸು ಕ್ರಿಸ್ತನ ಒಂದು ಚರಿತ್ರೆ ಬಗ್ಗೆ ಬರೆದಿರಂತ ಹೊಸ ಒಡಂಬಡಿಕೆಯಂತ 4 ಪುಸ್ತಕಗಳು, ಮತ್ತಾಯನ ಬರೆದಂತ ಸುವಾರ್ತೆ ಅಂತ ಹೆಸರು, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ, ಯೋಹನನ ಸುವಾರ್ತೆ ಅಂತ ಹೆಸರು. ಯಾಕಪ್ಪ ಸುವಾರ್ತೆ ಅಂದ್ರೆ ಕ್ರಿಸ್ತನ್ ಬಗ್ಗೆ ಬಂದಿರೋದು ಅಲ್ವರ? ಅಂದ್ರೆ ಕ್ರಿಸ್ತನ್ ಬಂದಿದ ನಂತರನೇ ಬಂತು ಸುವಾರ್ತೆ ಬಂತು ಅಂದ್ಬಿಟ್ಟು ಅಭಿಪ್ರಾಯ. ಅದಕ್ಕೆ ನಾವು ನೋಡ್ಬೋದು, ಹೊಸ ಒಡಂಬಡಿಕೆನೆ ಸಪ್ರೇಟ್ ಆಗಿ ಬೈಬಲ್ ಆಗಿ ಪ್ರಿಂಟ್ ಮಾಡಿ ಎಲ್ಲಾರ್ಗು ಏನ್ ಮಾಡೋದು ಡಿಸ್ಟ್ರಿಬ್ಯೂಟ್ ಮಾಡಕ್ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀವಿ ಹೊಸ ಕ್ರೈಸ್ತವರಿಗೆ. ಯಾಕಂದ್ರೆ ಸುವಾರ್ತೆ ಅಂದ್ರೆ ಏನಪ್ಪ, ಕ್ರಿಸ್ತನ ಅಂತ ಏನಾಗಿರೋದು ಬಂದಿರೋದೇನ್ರಿ ಸುವಾರ್ತೆ ಅಂತಂದ್ಬಿಟ್ಟು. ಹಂಗಾರೆ ಹಳೆ ಒಡಂಬಡಿಕೆಯಲ್ಲಿ ಸುವಾರ್ತೆ ಅಲ್ವಾ? ಹಳೆ ಒಡಂಬಡಿಕೆ ಸುವಾರ್ತೆ ಇಲ್ವಾ ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಸತ್ಯವೇದ ಏನ್ ಹೇಳ್ತಾ ಅಂತ ನಾವೇನ್ ಮಾಡೋಣ, ನಾವು ನೋಡೋಣ. ಅಂದ್ರೆ ಯಾಕಂದ್ರೆ ಯೇಸು ಕ್ರಿಸ್ತು ಬರೋದಕ್ಕಿಂತ ಮುಂಚೆ ಸುವಾರ್ತೆ ಇರ್ಲಿಲ್ವಾ? ಹಂಗಾರೆ ಯೇಸು ಕ್ರಿಸ್ತು ಬಂದಿದ ನಂತರ ಮಾತ್ರ ಸುವಾರ್ತೆ ಶುರು ಆಯ್ತಾ ಅಂತ ನೋಡಿದ್ರೆ ಏನ್ರಿ ನೀವೆಲ್ಲರಿಗೂ ನಾನು ಒಂದು ಪ್ರಶ್ನೆ ಹಾಕ್ತೀನಿ. ಅಬ್ರಾಹ್ಮಗೆ ಏನೋರ ಏನ್ರಿ ದೇವರು ಒಂದು ಸುವಾರ್ತೆ ಅಂತ ತಿಳಿಸಿದ್ರು ಮುಂಚಿತವಾಗೇನೆ, ಯೇಸು ಕ್ರಿಸ್ತು ಬರೋದಕ್ಕಿಂತ ಎಷ್ಟೋ ಸಾವಿರ ವರ್ಷ ಮುಂಚೆನೆ ಸುವಾರ್ತೆ ಅಂತ ತಿಳಿಸಿದ್ರು ಅಂತ ಹೇಳಿದ್ರೆ ನೀವು ನಂಬ್ತೀರಾ ಅಂತಂದ್ರೆ ಎಸ್, ನಂಬೇಕಾಗ್ತದೆ. ಯಾಕಂದ್ರೆ ಅದು ಸತ್ಯವೇದಲ್ಲಿದೆ. ದೇವರು ಅಬ್ರಹಾಮಿಗೆ ಏನ್ರಿ ಎಷ್ಟೋ ವರ್ಷಗಳ ಮುಂಚೆ ಕ್ರಿಸ್ತನ ಬರೋದಕ್ಕಿಂತ ಮುಂಚೆನೆ ಸುವಾರ್ತೆ ಅಂತ ತಿಳಿಸಿದ್ರು ಅಂತ ವಾರ್ತೆ ನಮ್ಗೆ ಸತ್ಯವೇದಲ್ಲಿದೆ. ಎಲ್ಲಪ್ಪ ಇದೆ ಅಂತಂದ್ರೆ ಗಲಾತ್ಯರು ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ ಸಹೋದರ ಸಹೋದರಿಗಳು. ಯಾರು ಬೈಬಲ್ ತೆಗೆದು ಓದ್ಬೋದು. ಗಲೇಷಿಯನ್ಸ್ 3:8 ಓದಿ ಗೌತಮ್ ಸರ್. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಾಹ್ಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರೆಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ನೋಡಿ ಏನ್ ನೋಡ್ತೀನಿ ಅಂತಂದ್ರೆ, ನಿನ್ನ ಮೂಲಕ ಎಲ್ಲಾ ಜನಾಂಗದವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಸುವಾರ್ತೆಯನ್ನು, ಶುಭ ಸಮಾಚಾರವನ್ನು ಮುಂಚಿತವಾಗಿ ತಿಳಿಸಿತು ಅಂತ ಹೇಳ್ತಾರೆ. ಮುಂಚಿತವಾಗೇನೆ ಅದನ್ನ ಏನ್ರಿ ಬಿಫೋರ್ ಹ್ಯಾಂಡ್, ಅದರ ಕ್ರಿಸ್ತರು ಬರೋದಕ್ಕಿಂತ ಎಷ್ಟೋ ಸಾವಿರ ವರ್ಷ ಮುಂಚೆನೆ ಶುಭ ವಾರ್ತೆನ ಅದರ ಯಾರಿಗಪ್ಪ ತಿಳಿಸಿದ್ರು ದೇವ್ರು ಅಂತಂದ್ರೆ ಅಬ್ರಹಾಮಕ್ಕೆ ತಿಳಿಸ್ತಾರಂತೆ ನೋಡ್ರಿ. ಅದಕ್ಕೆ ಗಾಸ್ಪಲ್ ವಾಸ್ ಪ್ರೀಚ್ಡ್ ಟು ಅಬ್ರಹಾಂ ಅಂತ ನೋಡ್ತೀರಿ. ಇಂಗ್ಲಿಷಲ್ಲಿ ಓದ ನೋಡಿರ್ತೀನಿ. ಗಲೇಷಿಯನ್ಸ್ 3:8 ಯಾರು ಓದ್ರಿ ಇಂಗ್ಲಿಷಲ್ಲಿ? ಗಲೇಷಿಯನ್ಸ್ 3:8. And the scriptures, foreseeing that God would justify the heathen through faith, preached before the gospel unto Abraham, saying, in all these shall all nations be blessed. ನೋಡ್ರ ಹೇಳ್ತಾರೆ ಪ್ರೀಚ್ ಬಿಫೋರ್ ದ ಗಾಸ್ಪಲ್ ಅಂಟು ಅಬ್ರಹಾಂ ಅಂತ ಹೇಳ್ತಾರೆ. ಪ್ರೀಚ್ ಬಿಫೋರ್, ಮುಂಚಿತವಾಗೇನೆ ಏನ್ರಿ ಗಾಸ್ಪಲ್ನ ಪ್ರೀಚ್ ಮಾಡಿದ್ರಂತೆ. ಅದ್ರ ಏನಪ್ಪ ಅಂದ್ರೆ ಗಾಸ್ಪಲ್ ಅಂತಂದ್ರೆ ಇಂಗ್ಲಿಷಲ್ಲಿ ಅಲ್ಲೇ ಡೆಫಿನೇಷನ್ ಬರ್ತದೆ, ಇನ್ ದಿ ಶಲ್ ಆಲ್ ದ ನೇಷನ್ಸ್ ಬಿ ಬ್ಲೆಸ್ಡ್ ಅಂತ ಹೇಳ್ತಾರೆ. ಅಲ್ರ ಏನ್ರಿ ನಿನ್ನ ಮುಖಾಂತರ ಎಲ್ಲಾ ಜನಾಂಗದವ್ರನ್ನು ಆಶೀರ್ವಾದ ಏನ್ರಿ ಉಂಟಾಗುವುದೆಂಬ ಶುಭ ಸಮಾಚಾರವನ್ನು. ಶುಭ ಸಮಾಚಾರ ಅಂದ್ರೆ ಪ್ರತಿಯೊಬ್ಬ ಮನುಷ್ಯರನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ನಮ್ಗೆ ಹೇಳೋದು ಶುಭ ಸಮಾಚಾರ. ಇದನ್ನ ಅಬ್ರಹಾಮಿಗೆ ತಿಳಿಸೋದಂತೆ. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ
ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಆದಿಕಾಂಡದಲ್ಲಿ ದೇವರಲ್ಲಿ ವಾಗ್ದಾನ ಮಾಡ್ತಾರೆ. ಆ ವಾಗ್ದಾನ ನಾವೇ ಮಾಡಬೇಕು, ಹೋಗ್ಬೇಕು. ಎಲ್ಲಪ್ಪ ಇದೆ ಅಂತಂದ್ರೆ ಆದಿಕಾಂಡದಲ್ಲಿ 22ನೇ ಅಧ್ಯಾಯ 16ರಿಂದ 18ನೇ ವಾಕ್ಯದಲ್ಲಿ ನಮ್ಗೆ ಕೊಟ್ಟಿದ್ರಂತೀನಿ, ನೋಡೋಣ ಅಂತೀನಿ. ಓದಿ ರತ್ನ ಸ್ಟಾರ್. ಓದಿ ವಿಜಯ ಸ್ಟಾರ್. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದರಿಂದ ನಾನು ನಿನ್ನನ್ನು ಆಶೀರ್ವದಿಸಿಯೇ ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು. ನೋಡ್ರ ಏನ್ರಿ ಅಂತೀನಿ, ಅಲ್ಲಿ ನೋಡಲ್ಲ ಗಲಾತ್ಯರ ಅದರ ಡೆಫಿನೇಷನ್ ಕ್ಲೀನ್ ಆಗಿ ಎಲ್ಲಪ್ಪ ಬರ್ತಾನೆ, ಆದಿಕಾಂಡದಲ್ಲಿ ಬರ್ತಾರೆ ಅಲ್ವರ. ಏನ್ ಮಾಡ್ತಾರೆ ದೇವರು ತನ್ನ ಮೇಲೆ ಆಣೆ ಇಟ್ಕೊಂಡು ಹೇಳ್ತಾರೆ ಅಲ್ವರ, ಏನ್ರಿ ನಿನ್ನ ಸಂತತಿ ಮುಖಾಂತರ ಎಲ್ಲಾ ಜನಾಂಗದವನ್ನೇ ಮಾಡ್ತೀನಿ, ಆಶೀರ್ವಾದ ಮಾಡೇ ಮಾಡ್ತೀನಿ. ಆಕಾಶದ ನಕ್ಷತ್ರಗಳಂತೆಯೋ ಸಮುದ್ರ ತೀರದಂತ ಉಸುಬರಂತೆ ಆಶೀರ್ವಾದ ಮಾಡೇ ಮಾಡ್ತಿದ್ದಾರೆ. ಅಂದ್ರೆ ಆ ಒಂದು ಸಂತತಿ ಕ್ರಿಸ್ತನ ಮುಖಾಂತರ ಪ್ರತಿಯೊಬ್ಬ ಜನಾಂಗದವನ್ನ ಏನ್ ಮಾಡ್ತೀನಿ, ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ಅದನ್ನೆಲ್ಲ ನಾಶ ಮಾಡಾಕ್ಬಿಡ್ತೀನಿ, ಯಾರು ನಂಬ್ತಾರೋ ಅವ್ರನ್ನ ಮಾತ್ರ ಆಶೀರ್ವಾದ ಮಾಡ್ತೀನಿ, ಮಿಗ್ದವ್ರನ್ನೆಲ್ಲ ಅಗ್ನಿ ನರಕಕ್ಕೆ ಹಾಕ್ಬಿಡ್ತೀನಿ ಅಂತ ದೇವ್ರು ಏನ್ ಮಾಡಕ್ಕೋಗಲ್ಲ, ಇಲ್ಲಿ ವಾಕ್ಯದಲ್ಲಿ ಹೇಳಲಿಲ್ಲ. ದೇವ್ರು ಸಾಲದಿದ್ಕೆ ಇದನ್ನ ತನ್ನ ಮೇಲೆ ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ, ಸ್ಥಿರಪಡಿಸ್ತಾರೆ. ನೋಡ್ತೀನಿ ಆಣೆ ಅಲ್ವರ, ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ ದೇವರು ಸ್ಥಿರಪಡಿಸ್ತಾರೆ ಅಲ್ವರ. ಹಂಗಾರೆ ದೇವರು ಇವತ್ತು ಹೇಳಿರೋ ಮಾತು ನೆರವೇರ್ತಾ ಅಂತ ನೋಡೋದಂದ್ರೆ ಖಂಡಿತವಾಗೂ ಇಲ್ಲ ರೀ. ಎಲ್ಲಾ ಕಡೆ ಬರೀ ಯುದ್ಧ, ಗಲಾಟೆ, ಜಗಳ, ದ್ವೇಷ, ಹಾಗೆತನ, ಹೊಟ್ಟೆ ಕಿಚ್ಚು, ಮರಣ, ಸಾವು ಅಂತ ದಿನನಿತ್ಯನಾಗಿದೆ ಇದೆ. ಹಂಗ ದೇವ್ರು ಅಬ್ರಾಹ್ಮ್ಗೆ ಸುಳ್ಳು ವಾಗ್ದಾನ ಮಾಡ್ಬಿಟ್ರಾ? ಯೋಚನೆ ಮಾಡ್ರಿ. ಅಬ್ರಾಹ್ಮ್ ಕಾಲದಲ್ಲಿ ಎಷ್ಟೋ ಜನಗಳಿಗೆ ಆಶೀರ್ವಾದ ಆಗಿಲ್ಲ, ಇವತ್ತು ಕೂಡ ಎಷ್ಟೋ ಜನ ನಳ್ತಾ ಇದ್ದಾರೆ, ವೇದನೆಗಳಿಂದ ಎಷ್ಟೆಷ್ಟೋ ರೀತಿಯಲ್ಲಿ ಜನಗಳು ಸಾಯ್ತಾ ಇದ್ದಾರೆ. ಹಂಗಾರೆ ದೇವ್ರು ಹೇಳಿರೋ ಮಾತು ಸುಳ್ಳ ಅಂದ್ರೆ ಖಂಡಿತವಾಗೂ ಇಲ್ಲ ರೀ. ಅಲ್ರ ದೇವ್ರು ಹೇಳಿರೋ ಮಾತು ಖಂಡಿತವಾಗೂ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವ್ರ ಕೈಲಿ ಏನ್ರಿ ಎಲ್ಲ ಕೆಲಸ ಆಗ್ತದೆ, ಆದ್ರೆ ಅವ್ರ ಕೈಲಿ 2 ಕೆಲಸ ಆಗಲ್ಲ ರೀ. ಅದರ ಯಾವ್ದಪ್ಪ ಅದು 2 ಕೆಲಸ ಅಂತಂದ್ರೆ ಅವಳು ಸುಳ್ಳಾಡೋದಕ್ಕೆ ಸಾಧ್ಯನೇ ಇಲ್ಲ ರೀ. ಆಮೇಲೆ ಹೇಳಿರಂತ ಒಂದು ಮಾತನ್ನ ಮೀರಿ ನಡೆಯಕ್ಕೇನ್ರಿ ಸಾಧ್ಯ ಇಲ್ಲ ರೀ. ಅದರ ಮಾಡಿರಂತ ಒಂದು ಒಡಂಬಡಿಕೆ ಅಥವಾ ಒಂದು ವಾಗ್ದಾನ ಕೊಟ್ಟಿದ್ಮೇಲೆ ಅದನ್ನ ಏನ್ರಿ ಹಿಂತೆಗೆದಿಕ್ಕೆ ದೇವ್ರ ಕೈಲಿ ಆಗದೇ ಇಲ್ಲ. ನೋಡಿ ವಾಕ್ಯ ಓದನ, ಕೀರ್ತನೆ 89ನೇ ಅಧ್ಯಾಯ 34 ಮತ್ತೆ 35ನೇ ವಾಕ್ಯ. Psalms 89, 34 and 35. ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಾಯಿಸುವುದಿಲ್ಲ. ನನ್ನ ಪವಿತ್ರತ್ವದಲ್ಲಿ ಆಣೆಯಿಟ್ಟು ಒಂದು ಸಂಗಾತಿ ಹೇಳಿದ್ದೇನೆ, ಅದರ ವಿಷಯದಲ್ಲಿ ದಾವೀದನಿಗೆ ಸುಳ್ಳುಗಾರನಾಗುವುದಿಲ್ಲ. ಅದೇನೆಂದರೆ ಅವನ ಸಂತತಿಯು ಶಾಶ್ವತವಾಗಿ ಇರುವುದು. ಥ್ಯಾಂಕ್ ಯು ಸ್ಟಾರ್, ಥ್ಯಾಂಕ್ ಯು ಬಿಂದು ಸ್ಟಾರ್. ಅಲ್ಲ ನೋಡ್ಬೇಕಾದ್ರೆ ಏನ್ರಿ ನೋಡ್ತೀರಿ, ಕರ್ತನಲ್ಲಿ ಪ್ರೀತಿ ದೇವರು ಆಣೆ ಇಟ್ಟಿದ್ದನ್ನು ಏನ್ರಿ ಅದನ್ನ ಏನ್ರಿ ಹಿಂತೆಗೆದಿಕ್ ಸಾಧ್ಯ ಇಲ್ಲ. ಕೊಟ್ಟ ಮಾತ್ರ ಹಿಂತೆಗೆದಿಕ್ಕೇನಿಲ್ಲ, ಸಾಧ್ಯ ಇಲ್ಲ. ಹಂಗಿದ್ರೆ ದೇವ್ರ ಕೈಲಿ ಸುಳ್ಳಾಡಕ್ ಸಾಧ್ಯನೇ ಇಲ್ಲ ಅಂತ ವಾಕ್ಯ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳಿ ಅಬ್ರಹಾಮ್ಗೆ ತನ್ನ ಮೇಲೆ ಆಣೆ ಇಟ್ಕೊಂಡು ಹೇಳಿದಾರೆ ಅಂತಂದ್ರೆ ಸುಳ್ಳಾಡೋದಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗ ಇಲ್ಲ. ಹಂಗಾರೆ ಹೇಳಿದ್ಮೇಲೆ ಸತ್ಯ ಇದ್ದೇ ಇರಬೇಕು. ಆದ್ರೆ ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇಲ್ವಲ್ಲ, ಇಡೀ ಲೋಕ ಜನಗಳಿಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ಆಶೀರ್ವಾದ ಕಾಣಿಸ್ತಾ ಇಲ್ವಲ್ಲ. ಮತ್ತೆ ಹಂಗಾರೆ ಸತ್ಯಾರ್ಥಗಳು ಏನಪ್ಪ ಅದು ಅಂದ್ರೆ ಇದರಲ್ಲಿ ನಮ್ಗೆ ಏನಪ್ಪ ಕ್ಲಿಯರ್ ಆಗಿ ಗೊತ್ತಾಗ್ತಾ ಅಂತಂದ್ರೆ ದೇವರು ಆಣೆ ಇಟ್ಕೊಂಡು ಹೇಳಿದಾರೆ, ಆದ್ರೆ ಈ ಆಣೆ ಇಟ್ಟಿರೋದು ಇವತ್ತು ನೆರವೇರ್ತಾ ಇಲ್ಲ ನಮ್ಮ ಕಣ್ಮುಂದೆ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಇದ್ರಲ್ಲಿ ಏನಿರ್ಬೇಕು ಅಂತಂದ್ರೆ ಖಂಡಿತವಾಗೂ ದೇವ್ರ ಯೋಜನೆ ಏನೋ ಇರ್ಬೇಕು ಐತೆ ಅಲ್ವರ. ಇಲ್ಲದೇ ಇದ್ರೆ ದೇವ್ರು ಸುಮ್ಮನೆ ವಾಗ್ದಾನ ಮಾಡಕ್ ಸಾಧ್ಯನಾ? ಸುಮ್ಮನೆ ಆಣೆ ಇಡಕ್ ಸಾಧ್ಯನಾ? ಆಣೆ ಇಟ್ಟವ್ರೆ ಅವ್ರ ಆಣೆ ನೆರವೇರಿಲ್ಲ ಅಂತಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ಎಲ್ಲೋ ಒಂದ್ ಕಡೆ ದೇವರು ತನ್ನ ಯೋಜನೆ ಏನ್ ಮಾಡಿದ್ದಾರೆ. ಆ ಯೋಜನೆ ತಕ್ಕಂತೆ ಆಶೀರ್ವಾದ ಮಾಡಕ್ಕೆ ಒಂದು ಕಾಲ ಇಟ್ಟರು ಅಂತ ನಮ್ಗೆ ಬಹು ಸ್ಪಷ್ಟವಾಗಿ ನಮ್ಗೆ ಏನಾಗ್ತಾರೆ ವಾಕ್ಯದಲ್ಲಿ ಗೊತ್ತಾಗ್ತದೆ. ಹಂಗಾದ್ರೆ ದೇವ್ರ ಯೋಜನೆ ಏನೋ, ಅದರ ಗಾಡ್ಸ್ ಪ್ಲಾನ್ ಏನೋ ಅಂತಂದ್ರೆ ತಿಮೋತಿ ಬದಂತ ಪತ್ರಿಕೆಯಲ್ಲಿ ಓದೋಣ. ಅದರ ಎಲ್ಲಪ್ಪ ಅಂದ್ರೆ 1ನೇ ತಿಮೋತಿ 2ನೇ ಅಧ್ಯಾಯ 3ರಿಂದ 6ನೇ ವಾಕ್ಯನ ವಿಕ್ರಮ್ ಬದರ್ ಓದ್ಬೋದಾ? 1 ತಿಮೋತಿ 2nd chapter 3 to 6 ಬ್ರದರ್. ಓದ್ತೀನಿ ಬ್ರದರ್. ಓಕೆ. ಏಕೆಂದರೆ ಇದು ನಮ್ಮ ರಕ್ಷಕನಾದ ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿಯೂ ಅಂಗೀಕರಿಸತಕ್ಕದ್ದಾಗಿಯೂ ಆದೆ.
ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರಿಗೋಸ್ಕರ ವಿಮೋಚನಕ್ರಯವಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಇದೇ ತಕ್ಕ ಕಾಲದಲ್ಲಿ ಹೇಳಬೇಕಾದ ಸಾಕ್ಷಿಯಾಗಿದೆ. ವೆರಿ ಗುಡ್ ಬ್ರದರ್, ಥ್ಯಾಂಕ್ ಯು. ಅಲ್ಲ ನೋಡ್ಬೇಕಾರೆ ಏನ್ರಿ, ಯಾಕಂದ್ರೆ ಏನ್ರಿ ದೇವರ ಚಿತ್ತ ಏನಪ್ಪಾ ಅಂದ್ರೆ ಎಲ್ಲಾ ಮನುಷ್ಯರ ರಕ್ಷಣೆ ಅಂದ್ಬಿಟ್ಟು ಸತ್ಯ ಜ್ಞಾನಕ್ಕೆ ಬರೋದು ಯಾರ ಚಿತ್ತ ಅಂತೆ? ದೇವ್ರ ಚಿತ್ತ ಅಂತೆ. ಅದರ ನೋಡ್ರಿ ಅಂತೀನಿ, ಇವತ್ತು ನಾವು ಒಬ್ರಿಗೆ ಸತ್ಯ ಹೇಳ್ಬೇಕಾದ್ರೆ ಏನ್ ಹೇಳ್ತೀರಿ? ಫಸ್ಟ್ ಸತ್ಯ ತಿಳ್ಕೊಳ್ಳಿ, ಆಮೇಲೆ ನೀವು ರಕ್ಷಣೆ ಹೊಂದ್ತೀರಾ ಅಂತ ಹೇಳ್ತೀರಿ. ಆದ್ರೆ ಈ ವಾಕ್ಯದಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಏನ್ ಹೇಳ್ತಾರೆ? ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯ ಜ್ಞಾನಕ್ಕೆ ಬರಬೇಕು ಅಂತ ದೇವ್ರ ಚಿತ್ತ ಅಂತೆ. ನಾವೇನ್ ಹೇಳ್ತೀರಿ? ಫಸ್ಟ್ ಸತ್ಯ ಅಂತ ತಿಳ್ಕೊಳ್ಳಿ, ಸತ್ಯ ಜ್ಞಾನಕ್ಕೆ ಬನ್ನಿ, ರಕ್ಷಣೆ ಒಂದೇ ಅಂತ ಹೇಳ್ತೀರಿ. ಆದ್ರೆ ಸತ್ಯವೇದಲ್ಲಿ ದೇವ್ರು ಉಲ್ಟಾನೇ ಹೇಳ್ತಾರಲ್ಲಪ್ಪ ಅಂತಂದ್ರೆ, ದೇವ್ರು ಚೆನ್ನಾಗಿ ಗೊತ್ತು ಲೋಕದಂತ ಪ್ರತಿಯೊಬ್ಬ ಮನುಷ್ಯರು ಫಸ್ಟ್ ನಾಶ ಆಗಿದ್ದಾರೆ ಅಲ್ವರ. ಅವ್ರನ್ನ ಸತ್ಯ ಜ್ಞಾನಕ್ಕೆ ಕರ್ಕೊಂಬರ್ಬೇಕು ಅಂದ್ರೆ ಫಸ್ಟ್ ಅವ್ರನ್ನ ರಕ್ಷಿಸ್ಬೇಕು. ಯಾವ್ದಿಂದ ರಕ್ಷಿಸ್ಬೇಕಪ್ಪ ಅಂದ್ರೆ ಮರಣದಿಂದ, ಪಾಪದಿಂದ ರಕ್ಷಿಸ್ಬೇಕು. ಅದಾಗಿದ ನಂತರನೇ ಅವ್ರು ಸತ್ಯ ಜ್ಞಾನ ಕೊಡಕ್ಕೆ ಸಾಧ್ಯ. ಅದರಿಂದ ನಮ್ಮ ಯೋಚನೆನೇ ಬೇರೆ, ದೇವರ ಯೋಚನೆನೇ ಬೇರೆ. ಅದರ ಏನ್ರಿ, ನಾವು ಹೇಳಂತ ಒಂದು ವಿಧದಲ್ಲಿ ದೇವರು ಇಲ್ಲೇ ಇಲ್ಲ ರೀ. ದೇವ್ರ ಪ್ಲಾನೇ ಬೇರೆ ರೀ. ಅದಕ್ಕೆ ಬೈಬಲ್ ಹೇಳ್ತಲ್ಲ, ಏಷಾದ್ರೆ ಹೇಳ್ಬೇಕಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಅಲ್ವರ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಅದರ ಎಷ್ಟು ಆಕಾಶ ಉನ್ನತವಾಗಿದೆಯೋ ಆ ಥರ ದೇವ್ರ ಮಾರ್ಗಗಳೇನಾಗಿದೆ, ಟೋಟಲ್ ಡಿಫ್ರೆಂಟ್ ರೀ. ಅದರ ಅದಕ್ಕೆ ದೇವರು ಫಸ್ಟ್ ಎಲ್ಲಾ ಮನುಷ್ಯನ ರಕ್ಷಿಸ್ಬೇಕು ಅಂತ ಒಂದು ಪ್ಲಾನ್ ಮಾಡವ್ರೆ. ಆಮೇಲೆ ಎಲ್ಲಾರು ಸತ್ಯ ಜ್ಞಾನಕ್ಕೆ ಬರ್ಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡೋದೆ. ಆ ಪ್ಲಾನ್ನ ಅದೇ ವಾಕ್ಯದಲ್ಲಿ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂತಂದ್ರೆ, ದೇವರು ಒಬ್ಬನೇ, ದೇವ್ರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ, ಆತರ ಮನುಷ್ಯನಾಗಿರೋಂಥ ಕ್ರಿಸ್ತ ಯೇಸು ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತು ಮುಖಾಂತರನೇ ದೇವ್ರಿಗೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನಪ್ಪ ಅದು ಕ್ರಿಸ್ತನ ಮುಖಾಂತರ ಏನ್ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ, ಓದೋ ನೋಡ್ರಿ ಅಂತೀನಿ ಅಲ್ವರ. ಎಲ್ಲಪ್ಪ ಅಂದ್ರೆ ಯೋಹಾನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 42ನೇ ವಾಕ್ಯ, ಜಾನ್ 4:42. ಓದಿ ಇಷ್ಟ. ನಾವು ಆತನನ್ನು ನಂಬಿರುವುದು ಇನ್ನೂ ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕ ರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ನೋಡ್ರ, ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವೇನಪ್ಪ ತಿಳ್ಕೊಂಡಿದ್ದೀರಿ ಅಂತಂದ್ರೆ, ಈತನೇ ಲೋಕ ರಕ್ಷಕ ಅಂತ ನಾವೇನ್ ಮಾಡಿದಿರಿ, ತಿಳಿದುಕೊಂಡಿದೀವಿ ಅಂತ ಹೇಳ್ತಾರೆ. ಯಾರು? ಕ್ರಿಸ್ತನೇನ್ರಿ. ಎಂತ ರಕ್ಷಕ? ಲೋಕ ರಕ್ಷಕ. ಬರೀ ಕ್ರೈಸ್ತವ್ರಿಗೆ ರಕ್ಷಕ ಅನ್ಕೊಟ್ಟಿದ್ಯಾ ಅಂದ್ರೆ ಇಲ್ಲ ರೀ, ಇಡೀ ಲೋಕ ರಕ್ಷಕ ಅಂತರಿ. ಪ್ರತಿಯೊಬ್ಬ ಮನುಷ್ಯನಿಗೂ ರಕ್ಷಣೆ ಕೊಡುವಂತ ರಕ್ಷಕ ಯಾರಪ್ಪ ಅಂದ್ರೆ ಕ್ರಿಸ್ತನು. ಹಂಗಾರೆ ಯಾರಿಗೆ ರಕ್ಷಕ? ಬರೀ ಕ್ರೈಸ್ತವ್ರಿಗ ಅಂದ್ರೆ ಇಲ್ಲ ರೀ, ಲೋಕದ ಪ್ರತಿಯೊಬ್ಬೊಂದು ಮತ, ಪ್ರತಿಯೊಂದು ಧರ್ಮ, ಪ್ರತಿಯೊಂದು ವಿಶ್ವಾಸ ಅಂತ ಪ್ರತಿಯೊಬ್ಬ ಮನುಷ್ಯರಿಗೂ ಕ್ರಿಸ್ತನು ರಕ್ಷಕ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಲೋಕ ರಕ್ಷಕ ಅಂತ ಹೇಳಿದ್ರಿ. ಅದರ 2 ವಾಕ್ಯ ಓದ ನೋಡಿಂತೀನಿ. 1ನೇ ಯೋಹಾನ 2ನೇ ಅಧ್ಯಾಯ 2ನೇ ವಾಕ್ಯ. ಬಿಂದು ಸಿಸ್ಟರ್ ಓದ್ಬೋದಾ? 1 ಜಾನ್ 2:2. 1ನೇ ಯೋಹಾನ 2:2. ಓಕೆ, ಶ್ವೇತಾ ಸಿಸ್ಟರ್ ಓದ್ಬೋದಾ? 1ನೇ ಯೋಹಾನ 2:2. ಓಕೆ, ಭೀಮ್ರಾಯ ಬ್ರದರ್ ಓದ್ತೀರಾ? ಬೈಬಲ್ ಓದ್ತೀರಾ? ಓಕೆ, ದೇವಿ ಸಿಸ್ಟರ್ ಓದ್ತೇನೆ. ಓದಿ ಓದ್ತೀನಿ. ಓದಿ ಮಿನಿಸ್ಟರ್. 1ನೇ ಯೋಹನ 2ನೇ ಅಧ್ಯಾಯ 2ನೇ ವಚನ ರೀ ಫಸ್ಟ್. ಕರೆಕ್ಟ್. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ವೆರಿ ಗುಡ್ ಸ್ಟಾರ್. ಅದರ ನೋಡಿ ಇಂತೀನಿ ಎಷ್ಟು ಕ್ಲೀನಾಗಿ ಹೇಳ್ತಾರೆ. ಆತನು ನಮ್ಮ ಪಾಪಗಳ ನಿವಾರಣೆ ಮಾಡೋಂಥ ಯಜ್ಞವಾಗಿದ್ದಾನೆ. ನಮ್ಮ ಪಾಪ ಮಾತ್ರ ಅಲ್ಲ, ಇಡೀ ಲೋಕದೆಲ್ಲ ಪಾಪವನ್ನು ಅಂತ ಹೇಳ್ತಾರೆ. ಹಂಗಾರೆ ಏನರ್ಥ ಅಂತಂದ್ರೆ, ಯೇಸು ಕ್ರಿಸ್ತ ನಮಗೆ ಮಾತ್ರ ರಕ್ಷಕಲ್ಲ, ಇಡೀ ಲೋಕಕ್ಕೆ ರಕ್ಷಕ. ಅದರ ನಮಗೆ ವಿಶೇಷವಂತ ರಕ್ಷಕ ಅಂತಾರೆ. ಎಲ್ಲಿದೆ? 1ನೇ ತಿಮೋತಿ 4ನೇ ಅಧ್ಯಾಯ 10ನೇ ವಾಕ್ಯ. 1 ಜಾನ್ 4:10. ಕಿಶನ್ ಉಲ್ಸ್ವಾರ್ ಬ್ರದರ್, ಕಿಶನ್ ಓದ್ಬೋದು? ಬೈಬಲ್ ಓದ್ತೀರಾ ಕಿಶನ್ ಬ್ರದರ್? 1 ತಿಮೋತಿ 4:10 ಓದ್ಬೋದಾ? ಓಕೆ, ಸರಿ. ರತ್ನಾ ಸಿಸ್ಟರ್ ಓದ್ಬೋದಾ? ರತ್ನಾ ಸಿಸ್ಟರ್.
ಓಕೆ, ಶ್ವೇತಾ ಸತೀಶ್ ಸಿಸ್ಟರ್. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟು ಕೊಂಡಿದ್ದೇವೆ. ಥ್ಯಾಂಕ್ ಯು ಸಿಸ್ಟರ್. ಅಲ್ವರ ನೋಡ್ಬೇಕಾರೆ ಏನ್ರಿ ಅದರಿಂದ ಏನ್ರಿ ನಾವು ಯಾರ ಮೇಲೆ ನಿರೀಕ್ಷೆ ಇಟ್ಕೊಂಡಿದೀವಿ ಅಂತೆ ಅದರ ಎಲ್ಲಾರ್ಗೂ ರಕ್ಷಕ, ವಿಶೇಷವಾಗಿ ನಂಬಗೆ ಯೇಸು ಕ್ರಿಸ್ತ ರಕ್ಷಕ ಅಂತ. ಅಂದ್ರೆ ಯೇಸು ಕ್ರಿಸ್ತ ಎಂತ ರಕ್ಷಕಪ್ಪ ಅಂದ್ರೆ ಎಲ್ಲರಿಗೂ ರಕ್ಷಕ ರೀ. ವಿಶೇಷವಾಗಿ ಸ್ಪೆಷಲ್ ಆಗಿ ಯಾರು ಇವಾಗ ಕ್ರೈಸ್ತ ನಂಬ್ತಾರೋ ಅವ್ರಿಗೇನ್ರಿ ರಕ್ಷಕ ಅಂತ. ಹಂಗಾರೆ ಕ್ರೈಸ್ತು ಅವ್ರ ಮುಖಾಂತರ ನಮ್ಗೇನು ವಾಕ್ಯ ಗೊತ್ತಾಗ್ತಾರೆ ಅಂತಂದ್ರೆ ಅಲ್ಲಿ ಏನೋ ಒಂಥರ ಎರಡು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಏನಪ್ಪ ಮಾತು ಅಂತಂದ್ರೆ, ಒಂದು ಎಲ್ಲಾರ್ಗೂ ರಕ್ಷಣೆ ಅಂತೆ, ಆದ್ರೆ ವಿಶೇಷವಾಗಿ ಇವಾಗ ಯಾರು ನಂಬ್ತಾರೋ ಅವ್ರಿಗೇನ್ರಿ ಸ್ಪೆಷಲ್ ರಕ್ಷಣೆ ಅಂತ ಹೇಳ್ತಾರೆ. ಅದೇನಪ್ಪ ಅಂದ್ರೆ ಇವಾಗ ನಂಬಿದ್ರೆ ಪರಲೋಕ ರಕ್ಷಣೆ, ಅದ್ರ ನಮ್ದೇ ಇರೋರ್ಗೆ ಒಂದು ಭೂಲೋಕ ರಕ್ಷಣೆ ಇದೆ ಅಂತಾರ ಏನ್ರಿ ಅಲ್ಲಿ ಹೇಳ್ತಾರ್ರಿ. ಆ ವಾಕ್ಯದ ಅದೇ ಗೊತ್ತಾಗದ್ ನಮ್ಗೆ ಅಲ್ವರ. ಅದಕ್ಕೆ ನೋಡಿ ಇದುವರೆಗೂ ಏನ್ರಿ ಎಲ್ಲಾ ಕ್ಲಾಸಸ್ ಅಲ್ಲಿ ಇದುವರೆಗೂ ತೊಗೊಂಡಿರೋ ಹೆಚ್ಚು ಕಮ್ಮಿ 10-15 ಕ್ಲಾಸ್ ತೊಗೊಂಡಿದ್ರಿ. ಈ 10-15 ಕ್ಲಾಸಲ್ಲಿ ನಾವು ಏನು ಸ್ಪಷ್ಟವಾಗಿ ನೋಡಿದಿರಿ ಅಂತಂದ್ರೆ ಗಾಡ್ಸ್ ಪ್ಲಾನ್. ಆ ಗಾಡ್ಸ್ ಪ್ಲಾನ್ ಅಲ್ಲಿರ ಅಂತ 2 ಸ್ಯಾಲ್ವೇಷನ್ಸ್, ಒಂದು ಹೆವೆನ್ಲಿ ಸ್ಯಾಲ್ವೇಷನ್ ಇದೆ, ಒಂದು ಅರ್ತ್ಲಿ ಸ್ಯಾಲ್ವೇಷನ್, ಒಂದು ಪರಲೋಕ ರಕ್ಷಣೆ ಇದೆ, ಒಂದು ಭೂಲೋಕ ರಕ್ಷಣೆ ಇದೆ. ಯೇಸು ಕ್ರಿಸ್ತನ ಯಾರು ನಂಬ್ತಾರೋ ಇವಾಗ ಈ ಕಾಲದಲ್ಲಿ ಕ್ರೈಸ್ತವರಾಗಿ ಬದುಕ್ತಾರೋ ಅವ್ರಿಗೆ ಪರಲೋಕ ರಕ್ಷಣೆ, ಆದ್ರೆ ನಮ್ದೇರೋಗೆ ಇದೆ ಭೂಲೋಕ ರಕ್ಷಣೆ ಇದೆ ಅಂತ ಏನ್ ಮಾಡ್ತಾರೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನೇ ಅಬ್ರಹಾಮ್ಗೆ ದೇವರು ವಾಗ್ದಾನ ಮಾಡಿರೋಂಥ ಮಾತಲ್ಲಿ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತದೆ. ಅದರ ಅಬ್ರಹಾಮ್ಗೆ ಏನ್ ವಾಗ್ದಾನ ಮಾಡಿದ್ರು ಇವಾಗ ತರ ಓದದ್ಲ ವಾಕ್ಯ, ಯಾರು ಹೇಳ್ತೀರ ಹಂಗೆ? ಏನ್ರಿ ಅಬ್ರಹಾಮ್ಗೆ ಏನ್ ವಾಗ್ದಾನ ಮಾಡಿದ್ರು? ನೀನ್ ಸಂತತಿ ಏನ್ ಮಾಡ್ತೀನಿ, ಆಕಾಶದ ಯಾವ ತರ ಮಾಡ್ತೀನಿ ಅಂದ್ರ ವೆರಿ ಗುಡ್, ವೆರಿ ಗುಡ್. ಅಲ್ವರ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲೂ ಉಸುಬಿನಂತರ ಮಾತಾಡ್ತಿದ್ರು ಅಲ್ವರ. ಯಾಕಪ್ಪ ಎರಡು ಬಂದ್ರು? ಯಾಕೆ ಹೇಳ್ಬೇಕಾಯ್ತು ಅಂದ್ರೆ ಒಂದು ಪರಲೋಕ ರಕ್ಷಣೆ, ಭೂಲೋಕ ರಕ್ಷಣೆ. ನೋಡ್ರಿ ಇಂತೀನಿ ಯೋಚನೆ ಮಾಡ್ರಿ, ಆಕಾಶದ ನಕ್ಷತ್ರ ಎಲ್ಲಿದೆ? ಮೇಲ್ಗಡೆ ಇದೆಯಾ ಕೆಳಗಡೆ ಇದೆಯಾ? ಮೇಲ್ಗಡೆ ಇದೆ. ಇದು ಪರಲೋಕ ರಕ್ಷಣೆ ಸೂಚನೆ ಮಾಡ್ತಾರೆ. ಆಕಾಶದ ನಕ್ಷತ್ರ ಎಣಿಸೋದಿಕ್ ಆಗ್ತಾರ ಅಂದ್ರೆ ಇಲ್ಲ ರೀ. ಸೈನ್ಸ್ ಹೇಳ್ತಾರೆ, ಅದರ ಏನ್ರಿ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇಟ್ ಈಸ್ ಇನ್ಫಿನೈಟ್ ಅಂತ ಹೇಳ್ತಾರೆ. ಅದು ಎಣ್ಸಕ್ಕೆ ಆಗಲ್ವಂತೆ, ಸ್ಪೇಸ್ಗೆ ಲಿಮಿಟ್ ಎಲ್ಲ ಎಂಡೇ ಇಲ್ಲ ರೀ. ಅದೇ ರೀತಿ ಏನ್ರಿ ಪರಲೋಕ ರಕ್ಷಣೆ ಅನ್ನೋದು ಸೂಚನೆ ಮಾಡ್ತಾರೆ. ಅದೇ ತರ ಸಮೃದ್ಧಿರಂತ ಹುಸುಬು ಮರಳು ಅಲ್ರ ಆ ಗ್ರಾನ್ಯೂಲ್ಸ್ ನ ಎಣ್ಸೋದಿಕ್ ಆಗ್ತದಾ? ಕೌಂಟ್ ಮಾಡಕ್ ಆಗ್ತಾರ? ಇಲ್ಲ ರೀ, ಇಟ್ಸ್ ಇನ್ಯೂಮರಬಲ್. ಅದು ಭೂಲೋಕ ರಕ್ಷಣೆ ಸೂಚನೆ ಮಾಡ್ತದೆ. ಅದಕ್ಕೆ ದೇವರು ಅಬ್ರಹಾಮ್ಗೆ 2 ತರ ಆಶೀರ್ವಾದಗಳು ಮಾಡಿ. ಯಾಕೆ 2 ಮಾಡ್ಬೇಕು, ಒಂದೇ ಮಾಡ್ಬೇಕಲ್ವಾ? 2ರಲ್ಲಿ ಮಾಡಿದ್ರೆ 2 ರಕ್ಷಣೆಗಳಿಂದ ನಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ತಾರೆ. ಸರಿಪಾ, ನಾವು ಇದುವರೆಗೆ ಏನ್ ನೋಡಿದ್ರೆ ಎಲ್ಲಾರು ಸತ್ತೋಗ್ಬಿಟ್ಟವ್ರೆ. ಮೆಜಾರಿಟಿ ಪೀಪಲ್ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಏನಾಗಿದ್ದಾರೆ, ಎಲ್ಲ ಸಮಾಧಿಗೆ ಸೇರ್ಕೊಂಡಿದ್ದಾರೆ. ಇವ್ರಿಗೆಲ್ಲಾರ್ಗು ಏನ್ ಮಾಡ್ತಾರಂತೆ ಕ್ರಿಸ್ತನು ರಕ್ಷಣೆ ಏನ್ ಮಾಡ್ತಾರಂತೆ ರೀ ಅಲ್ವರ. ಸರಿ, ಸಮಾಧಿ ಇರೋರ್ನೆಲ್ಲ ರಕ್ಷಿಸೋದಕ್ಕೆ ಹೆಂಗ್ ಸಾಧ್ಯ ಅಲ್ವರ? ಇವಾಗ ಸಮಾಧಿಲಿ ಇದ್ದಾರೆ, ಎಲ್ಲ ಸಮಾಧಿಲಿ ಇದ್ದಾರೆ. ಸಮಾಧಿಲಿ ರಕ್ಷಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹಂಗಾದ್ರೆ? ಹೇಗೆ ಸಮಾಧಿಲಿ ಇರೋದ ಹೊರಗಡೆ ತರಬೇಕು, ಕರೆಕ್ಟಾ? ಹೌದಾ ಇಲ್ವಾ? ಹೌದು. ಹೆಂಗ್ ತರಬೇಕು? ಸಮಾಧಿಲಿ ಮಲಗಿರೋದು ಹೆಂಗ್ ಕರಿಯೋಣ? ಹಿಂಗ್ ಆಚೆ ಕಡೆ ತರಬೇಕು, ಹೆಂಗ್ ತರಕಾಗ್ತದೆ? ಅದೇನಿದೆ ಪ್ರೊಸೆಸ್ ಏನೋ ಇದೆಯಾ ಬೈಬಲಲ್ಲಿ? ಬೈಬಲ್ ಏನೋ ಪ್ರೊಸೆಸ್ ಇದೆಯಾ? ಸಮಾಧಿಲಿ ಇರೋದನ್ನೆಲ್ಲ ಹೊರಗಡೆ ಕರಕ್ಕೆ ಏನೋ ದೇವರು ಒಂದು ಪ್ರೊಸೆಸ್ ಅಂತ ಮಾಡಿದಾರ? ಏನೋ ಕ್ರಮ ಮಾಡಿದಾರಾ? ಕ್ರಮ ಮಾಡಿದಾರ್ರಿ. ಆ ಕ್ರಮ ಏನಪ್ಪಾ ಅಂದ್ರೆ ಪುನರುತ್ಥಾನ. ಏನ್ ಹೇಳ್ತಾರೆ ಅದ್ಗೆ? ಪುನರುತ್ಥಾನ, ರಿಸರಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಸತ್ತವ್ರನ್ನೆಲ್ಲಾರ್ದು ಇದೇ ಭೂಮಿಗೆ ಜೀವಂತವಾಗಿ ವಾಪಸ್ಸು ಇದೇ ದೇಹದಲ್ಲಿ ಕರ್ಕೊಂಬರಕ್ಕೆ ಬೈಬಲ್ ಹೇಳೋದು ಪುನರುತ್ಥಾನ ಅಂತ ಅಲ್ರ. ಎಲ್ಲಪ್ಪ ಇದೆ ವಾಕ್ಯ ಅಂತ ಓದೋಣ. ಇಲ್ಲಿ 1 ಕೊರಿಂಥ 15ನೇ ಅಧ್ಯಾಯ 21ರಿಂದ ಓದಿ. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ನೋಡ್ತೀರಿ. ಮನುಷ್ಯನ ಮುಖಾಂತರ ಏನ್ ಬಂತು? ಮರಣ ಬಂತು. ಅದೇ ಪ್ರಕಾರ ರೀ, ಅದೇ ತರ ಮನುಷ್ಯನ ಮುಖಾಂತರ ಇದೆ, ಪುನರುತ್ಥಾನ ಕೂಡ ಇದೆ. ಇದು ಹೇಗಪ್ಪ ಅಂತಂದ್ರೆ ಹೇಗೆ ಅಂತಂದ್ರೆ ಮುಂದಕ್ಕೆ ಹೇಳ್ತಾರೆ. ಮುಂದೆ ಕಂಟಿನ್ಯೂ ಮಾಡಿಸ್ದಂಗೆ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ನೋಡ್ರ ಯಾವ ಪ್ರಕಾರ ಅಪ್ಪ ಅಂದ್ರೆ ಯಾವ ಪ್ರಕಾರ ಎಲ್ಲ ಪುನರುತ್ಥಾನ ಬರ್ತಾರೆ ಅಂದ್ರೆ ಆದಾಮಿನ ಸಂಬಂಧದಿಂದ
ನಾವೆಲ್ಲ ಆದಾಮ್ ಸಂಬಂಧಿಕರೇ, ಎಲ್ಲ ಆದಾಮ ರಕ್ತ ಸಂಬಂಧಿಕರೇ. ಆದಾಮ್ನ ಹುಟ್ಟಿದ್ರಿಂದ ನಾವೆಲ್ಲರೂ ಸಾಯ್ತಾ ಇದ್ರಿ. ಇದು ಎಷ್ಟು ಖಚಿತನೋ ಅಷ್ಟೇ ಖಚಿತ ಕ್ರಿಸ್ತನಿಂದ ನಾವೆಲ್ಲಾರು ಏನ್ರಿ ಜೀವಂತವಾಗೋದು, ಇದೇ ಭೂಮಿಗೆ ಇದೇ ಮಾಂಸಲ್ ಜೀವಂತವಾಗಿ ಎದ್ದು ಬರೋದು, ಅದು ಕೂಡ ಏನ್ರಿ ಅಷ್ಟೇ ಅಪ್ಪಟ ಸತ್ಯ ಅಂತ ಹೇಳ್ತಾರೆ. ಇದಕ್ಕೆ ಪುನರುತ್ಥಾನ ಅಂತ ಹೇಳಿದ್ರು ಬೈಬಲಲ್ಲಿ ಅಲ್ದ್ರ. ಸರಿ, ಇವಾಗ ಎರಡು ರಕ್ಷಣೆ ಇದೆ ಅಂತ ಗೊತ್ತಾಗಿದ್ಮೇಲೆ ಪುನರುತ್ಥಾನ ಎಷ್ಟಿರ್ಬೇಕು? ಎರಡಿರ್ಬೇಕಾ ಬೇಡವಾ? ಎರಡಿರ್ಬೇಕು ಅಲ್ವರ. ಪರಲೋಕ ರಕ್ಷಣೆ ಒಂದಿದೆ, ಭೂಲೋಕ ರಕ್ಷಣೆ ಒಂದಿದೆ ಅಂತಂದ್ರೆ ಪುನರುತ್ಥಾನದಲ್ಲಿ ಏನಿರ್ಬೇಕು? ಎರಡಿರ್ಬೇಕಲ್ವಾ? ಒಂದು ಪರಲೋಕದ ಒಂದು ಪುನರುತ್ಥಾನ ಇರ್ಬೇಕು, ಇನ್ನೊಂದು ಭೂಲೋಕದ ಪುನರುತ್ಥಾನ ಇರ್ಬೇಕು ಇರ್ಬೇಕು ಅಲ್ವರ. ವಾಕ್ಯದಲ್ಲಿ ಇದೆಯಾ ಅಂದ್ರೆ ಎಸ್, ಅಲ್ಲೇ ಇದೆ. ಮುಂದಕ್ಕೆ ಕಂಟಿನ್ಯೂ ಮಾಡಿ ಇಷ್ಟರ್, ಹಂಗೆ ಓದಿ ಮುಂದಕ್ಕೆ. ಆದರೆ ಪ್ರತಿಯೊಬ್ಬನು ತನ್ನ 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 ತರಗತಿಯಲ್ಲಿರುವವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ನೋಡ್ರ, ಕ್ಲೀನ್ ಆಗಿ ಹೇಳ್ತಾರೆ. ಎಷ್ಟು ಹೇಳ್ತಾರೆ ಅಂದ್ರೆ, ಆದ್ರೆ ಎಲ್ಲಾರು ತನ್ನ ತನ್ನ ತರಗತಿಯಲ್ಲಿ ಎಲ್ಲರೂ ಎದ್ದು ಬರ್ತಾರೆ. ಅಲ್ಲ ಇಮ್ಮಟಾಗ ಎದ್ದು ಬರಲ್ಲ ರೀ, ಇಮ್ಮಟಾಗ ಎದ್ದು ಬರಲ್ಲ. ವೇಟ್, ತರಗತಿ ಆರ್ಡರ್ ಇದೆ ಅಂತೆ. ಫಸ್ಟ್ ಯಾರಂತೆ? ಕ್ರಿಸ್ತನು ಪ್ರಥಮ ಫಲ. ಅದೇನು? ಯಾರ ಕ್ರಿಸ್ತನೆಲ್ಲ ಸತ್ತೋದ್ರ ಫಸ್ಟ್ ಇವ್ರು ಏನಾಗೋದು ಎದ್ ಬಿಡೋದು. ಕ್ರಿಸ್ತನ್ ಸತ್ತಿರೋರು ಯಾರು ಅಂದ್ರೆ ಕ್ರೈಸ್ತವ್ರಿ. ಕ್ರೈಸ್ತವ್ರು ಎದ್ ಬಿಡ್ತಾರಂತೆ ಫಸ್ಟು. ತರುವಾಯ ಏನ್ರಿ ಆತನವರು ಯೇಸು ಕ್ರಿಸ್ತ ಎರಡನೇ ಬರಿಕೆ ಬರ್ಬೇಕಾರೆ ಲೋಕದಂತ ಎಲ್ಲಾ ಪ್ರತಿಯೊಬ್ಬ ಮನುಷ್ಯ ಸತ್ತಾಗಿದ್ರು ಗೊತ್ತಾ, ಅವರೆಲ್ಲ ಏನ್ ಮಾಡ್ತಾರಂತೆ ರೀ, ವಾಪಸ್ಸು ಭೂಮಿಗೆ ಎದ್ ಬರ್ತಾರಂತೆ. ನೋಡ್ರ ಏನ್ರಿ? ಯೇಸು ಕ್ರಿಸ್ತ ಮುಖಾಂತರ ರಕ್ಷಣೆ ಎಲ್ಲಾರ್ಗು ಇದೆ. ಯಾರಿಗಿದೆ? ಕ್ರೈಸ್ತವ್ರಿಗಿದೆ. ಲೋಕದಿಂದ ಪ್ರತಿಯೊಬ್ಬ ಮನುಷ್ಯಗೆ ಏನಾಗಿದೆ? ಇದೆ ಅದರ. ಸರಿ, ಇನ್ನೊಂದು ವಾಕ್ಯ ಓದೋಣ ಅದರ. ಇನ್ನೊಂದು ವಾಕ್ಯ ಎಲ್ಲಿ ಅಂತಂದ್ರೆ 1 ಥೆಸಲೋನಿಕ 4ನೇ ಅಧ್ಯಾಯ 14 ಮತ್ತೆ 16. ಭೀಮ್ರಾಯ್ ಬ್ರದರ್ ಓದ್ಬೋದಾ? ಭೀಮ್ರಾಯ್ ಬ್ರದರ್ ಓದ್ತೀನಿ ಸರ್, ಓದ್ತೀನಿ. ಓದ್ರಿ. ನೀವು ಯಾವ ಊರಿಂದ? ನಾವು ಗುಲ್ಬರ್ಗ, ಕಲಬುರ್ಗಿ. ಕಲಬುರ್ಗಿ. ಮೊದಲನೇ ಸತಿ ಬರ್ತಾ ಇದ್ದೀರಾ? ಏನ್ ಸರ್? ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ? ಹೌದು ಸರ್, ಫಸ್ಟ್ ಟೈಮ್. ಸರಿ ಸರಿ, ದಯವಿಟ್ಟು ರೆಗ್ಯುಲರ್ ಆಗಿ ಬನ್ನಿ. ನಿಮ್ಮ ಫೋನ್ ನಂಬರ್ನ ನಮ್ಗೆ ಹಂಚ್ಕೊಳ್ಳಿ ಆಮೇಲೆ ಚಾಟ್ ಅಲ್ಲಿ, ಓಕೆನಾ? ಫೋನ್ ನಂಬರಾ ಕೊಟ್ಟಿದ್ದೀನಲ್ಲ ಸರ್, ಫೋನ್ ನಂಬರ್ ಇದೆಯಲ್ಲ. ಸರಿ, ಇದೆಯಾ? ಸಂತೋಷ. ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಹಾ ಸರ್, ಗ್ರೂಪ್ ಅಲ್ಲಿ ಇದ್ರೆ ಮತ್ತೆ ಬರುತ್ತಲ್ಲ ಸರ್. ಸರಿ, ಓಕೆ. ಓದ್ರಿ ವಾಕ್ಯನ. 1 ಥೆಸಲೋನಿಕ 4ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನೋಡ್ರ, ಯೇಸು ಒಡನೆ ನಿದ್ರೆ ಮಾಡ್ತಾ ಇರೋರು ಅಂತ ಹೇಳ್ತಾರೆ. ಯೇಸುವಿನಲ್ಲಿ ನಿದ್ರೆ ಮಾಡ್ತಾ ಇರೋರು ಅಂತ ಹೇಳ್ತಾರೆ. ಕರೆಕ್ಟಾ? ನೋಡ್ರಿ, ಯೇಸುವಿನಲ್ಲಿ ನಿದ್ರೆ ಮಾಡ್ತಾ ಇರೋರನ್ನ ಯೇಸು ಏನ್ ಮಾಡ್ತಾರಂತೆ? ಎಬ್ಬಿಸ್ತಾರೆ ಅಂತ ಹೇಳ್ತಾರೆ. ಸರಿ, ಇವಾಗ 16ನೇ ವಾಕ್ಯ ಓದ್ರಿ ಬ್ರದರ್. ಎಲ್ಲ ಗಮನಿಸಿ ದಯವಿಟ್ಟು, ಎಲ್ಲ ವಾಕ್ಯನ ದಯವಿಟ್ಟು ಬೈಬಲ್ ತೆಗೆದು ಗಮನಿಸಿ. 16ನೇ ವಾಕ್ಯ ಓದಿ ಬ್ರದರ್ ದಯವಿಟ್ಟು. ಕರ್ತನು ತಾನೇ ಅಗ್ನಿಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ನೋಡ್ರ, ಯೇಸು ಕ್ರಿಸ್ತ ಆಕಾಶದಿಂದ ಬರ್ತದೆ. ಯೇಸು ಕ್ರಿಸ್ತ ಎರಡನೇ ಬರಿಕೆ ಬಗ್ಗೆ ಹೇಳ್ತಿರೋದು. ಹಂಗ್ರೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ತಾರಂತೀರಿ. ಬಂದವಾಗ ಏನಾಗ್ತದೆ? ಆಗ ಕ್ರಿಸ್ತನಿರುವವರು ಸತ್ತವರು ಮೊದಲು ಎದ್ದು ಬರುವರು. ನೋಡ್ರ, ಆಗ ಅಲ್ಲಿವರೆಗೂ ಅಲ್ಲ ರೀ, ಅದಕ್ಕಿಂತ ಮುಂಚೆನೂ ಅಲ್ಲ. ಆಗ ಅದಾಗಿದ್ಮೇಲೇನೆ ಕ್ರಿಸ್ತನಲ್ಲಿ ಸತ್ತಿರೋರ್ರಿ. ಅಲ್ಲೇನ್ ನೋಡ್ರಿ, ಯೇಸುವಿನಲ್ಲಿ ನಿದ್ರೆ ಹೋದವರು, ಇಲ್ಲಿ ಕ್ರಿಸ್ತನಲ್ಲಿ ಏನ್ರಿ ಸತ್ತವರು ಅಂತ ಹೇಳ್ತಾರೆ. ಎರಡಿಗೂ ವ್ಯತ್ಯಾಸ ಇದೆ ರೀ, ಎರಡು ಒಂದೇ ಅಲ್ಲ ರೀ. ಕ್ರಿಸ್ತನ ಸತ್ತಿರೋರು ಯಾರಪ್ಪ ಇವತ್ತು? ಕ್ರೈಸ್ತವ್ರಿ. ಯೇಸುವಿನಲ್ಲಿ ನಿದ್ದೆ ಹೋಗ್ತಿರೋದು ಪ್ರತಿಯೊಬ್ಬ ಲೋಕದಂತ ಮನುಷ್ಯ, ವಿಶ್ವಾಸಿ ಆಗಿರ್ಲಿ ಅವಿಶ್ವಾಸಿ ಆಗಿರ್ಲಿ, ಎಲ್ಲಾರು ಯೇಸುವಿನ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಇವ್ರಿಗೂ ಯೇಸು ಕ್ರಿಸ್ತ ಎಬ್ಬಿಸ್ತಾರೆ. ಆದ್ರೆ ಮೊದಲು ಯಾರನ್ನಪ್ಪ ಎಬ್ಬಿಸ್ತದೆ? ಕ್ರಿಸ್ತನಲ್ಲಿ ಸತ್ತೋದವ್ರನ್ನ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬಂದಿದ ತಕ್ಷಣ ಮೊದಲು ಎಬ್ಬಿಸ್ತಾರೆ. ಅಂದ್ರೆ ಸಭೆಗೂ ಪುನರುತ್ಥಾನ ಇದೆ, ಲೋಕದಂತ ಪ್ರತಿಯೊಬ್ಬ ಮನುಷ್ಯನಿಗೆ ಇದೆ ಪುನರುತ್ಥಾನ ಇದೆ. ಎರಡು ಪುನರುತ್ಥಾನಗಳಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದರ ಒಂದು ಪರಲೋಕ ರಕ್ಷಣೆಗಿರಂತ ಪುನರುತ್ಥಾನ, ಇನ್ನೊಂದು ಭೂಲೋಕ ರಕ್ಷಣೆಗಿರಂತ ಪುನರುತ್ಥಾನ ಅಲ್ರ. ಸರಿ, ಪರಲೋಕ ರಕ್ಷಣೆಗೆ ಹೋಗುವಂತ ಕ್ರೈಸ್ತವ್ರು ಯಾರು ಅದರ ನೋಡ್ರಿ ಅಂತೀನಿ. ಓದೋಣ ಎಲ್ಲಪ್ಪ ಅಂದ್ರೆ ಕೊಲೋಸ್ಯರಿಗೆ ಬಂದಂತ ಪತ್ರಿಕೆ 3ನೇ ಅಧ್ಯಾಯ 1-3. ಇದನ್ನ ರತ್ನಾಶಿಷ್ಟು ಓದ್ಬೇಕು ಹೇಳ್ತೀನಿ. ಕೊಲೋಸ್ಯರ್ 3ನೇ ಅಧ್ಯಾಯ 1-3 ರತ್ನಾಶಿಷ್ಟು ಓದ್ಬೋದಾ?
ರತ್ನ ಸಿಸ್ಟರ್ ಏನಿದ್ದೀರಾ? ಸರಿ. ಆ ಶ್ವೇತಾ ಸತೀಶ್ ಸಿಸ್ಟರ್, ಶ್ವೇತಾ ಸಿಸ್ಟರ್ ಏನಿದ್ದೀರಾ? ಓದ್ಬೋದಾ? ಓಕೆ. ಆ ಸರಿ, ಜೋಯಲ್ ಬ್ರದರ್ ಓದ್ತೀರಾ? ಹಾ ಬ್ರದರ್. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನೋಡ್ರ ಎಷ್ಟು ಹೇಳ್ತಾರೆ, ನೀವು ಸತ್ತಿರಲ್ಲ, ನಿಮ್ಮ ಜೀವನ ಕ್ರಿಸ್ತಲ್ ಏನಾಗಿದೆ, ಮರೆಯಾಗಿದೆ. ಯೋ ಡೆಡ್ ಇನ್ ಕ್ರೈಸ್ಟ್. ಇದು ಕ್ರೈಸ್ತವ್ರಿ. ಇದು ಹೋಗ್ತಾರ ಎಲ್ಲರಿಗೂ ಹೇಳಕ್ಕಾಯ್ತದ? ಅಯ್ಯೋ ಸಂಬಿಡಿ, ಎಷ್ಟು ಜನ ಬೈಬಲ್ ನಂಬಿಲ್ಲ, ಎಷ್ಟು ಜನ ಅವಿಶ್ವಾಸಿಗಳಿದ್ದಾರೆ, ಬೇರೆ ಬೇರೆ ನಂಬಿಕೆಯಲ್ಲಿದ್ದಾರೆ, ಇವರೆಲ್ಲ ಕ್ರಿಸ್ತನ ಸತ್ತಿರಲ್ಲ ಅಂತ ಹೇಳಕ್ಕಾಯ್ತದ? ಇಲ್ಲ ರೀ, ಇವರು ಕ್ರೈಸ್ತರಲ್ಲಿ, ಇವರೇ ಕ್ರೈಸ್ತವ್ರಿ. ಕ್ರಿಸ್ತನಲ್ಲಿ ಸತ್ತೋಗಿರಂತ ಕ್ರೈಸ್ತರು, ಇವ್ರಿಗೆ ಪರಲೋಕದ ರಕ್ಷಣೆ ಇದೆ. ಸರಿ, ಪರಲೋಕ ರಕ್ಷಣೆ ಅಪ್ಪ ಹೆಂಗಪ್ಪ ಇದೆ? ಪರಲೋಕಕ್ಕೆ ಹೋಗ್ಬೇಕಾರೆ ಹೆಂಗೆ ಪುನರುತ್ಥಾನ ಮಾಡ್ಕೊಂಡು ಹೋಗ್ತಾರೆ? ನಾವು ಇದೇ ದೇಹದಲ್ಲಿ, ರಕ್ತ ಮಾಂಸದ ದೇಹದಲ್ಲಿ ಹಿಂಗೇ ಪರಲೋಕಕ್ಕೆ ಹೋಗ್ಬೋದಾ ಅಂತಂದ್ರೆ ಇಲ್ಲ ರೀ. ಚೆನ್ನಾಗಿ ಜ್ಞಾಪನ ಇಟ್ಕೊಬೇಕು. ಇದೇ ರಕ್ತ ಮಾಂಸದ ದೇಹದಲ್ಲಿ ಪರಲೋಕ ಹೋಗಕ್ಕೆ ನಮ್ಗೇನಿಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಈ ದೇಹಕ್ಕೆ ಮಾಂಸದ ಮಾಡಲ್ಪಟ್ಟಿದ್ದು ಅಲ್ಲರ, ಇದಕ್ಕೆ ಲಿಮಿಟೇಷನ್ಸ್ ಇದೆ ರೀ. ಇದು ರಕ್ತ ಇದೆ, ಇದಕ್ಕೆ ಮಾಂಸ ಇದೆ, ಇದಕ್ಕೆ ಭೂಮಿ ಅಟ್ಮಾಸ್ಫಿಯರ್ ಬಿಟ್ಟು ಮೇಲೆ ಹೋಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಹೋದ್ರೆ ನಾವೇನ್ರಿ ಸ್ವಲ್ಪ ಹೊತ್ತೇ ಬದುಕಿರ್ತೀರಿ ಹೊರತು ಸತ್ತೋಗ್ಬಿಡ್ತೀರಿ ಮಿನಿಟಾಗೆ. ಅಲ್ದರ, ಅದಕ್ಕೆ ನೋಡ್ಬೇಕು, ಲಿಮಿಟೇಷನ್ಸ್ ಇದೆ. ಅದನ್ನೇ ಅಪೊಸ್ತಲ ಪೌಲ್ ಹೇಳ್ತಾರೆ ನೋಡಿದ್ದೀನಿ ಇಲ್ಲಿ, 1 Corinthians 15 chapter verse 50. ವಿಕ್ರಮ್ ಬದರ್ ಓದ್ಬೋದಾ? 1 Corinthians 15:50. 1 ಕೊರಿಂಥ 15ನೇ ಅಧ್ಯಾಯ 50ನೇ ವಾಕ್ಯ. 50 ಬ್ರದರ್? ಹೌದು ಬ್ರದರ್, 50. ಇದಲ್ಲದೆ ಆಕಾಶದ ದೇಹಗಳು ಮತ್ತು ಭೂಮಂಡಲದ ದೇಹಗಳು ಇವೆ, ಆದರೆ ಆಕಾಶದ ಮಹಿಮೆ ಒಂದು ವಿಧ ಮತ್ತು ಭೂಮಂಡಲದ ಮಹಿಮೆ ಮತ್ತೊಂದು ವಿಧ. ಓಕೆ, ನೋಡ್ರ ಇಲ್ಲಿ ಏನ್ ಮಾಡ್ತಾರೆ 40ನೇ ವಾಕ್ಯದಲ್ಲಿ, ಆಕಾಶದ ಮಹಿಮೆ ಒಂದಿದೆ ಅಂತೆ, ಭೂಲೋಕದ ಒಂದು ಮಹಿಮೆ ಇದೆ. ಎರಡು ಒಂದೇ ಅಲ್ಲ ರೀ, ಎರಡು ಬೇರೆ ಬೇರೆ ಇದ್ದಾರೆ. ಅಂದ್ರೆ ಆಕಾಶಕ್ಕೆ ಹೋಗ್ಬೇಕಾದ್ರೆ ಇದೇ ದೇಹದಲ್ಲಿ ಹೋಗ್ಬೋದಾ? ಇಲ್ಲ. ಬರೀ ಇವಾಗ ವರ್ಸ್ 50 ಓದಿ, 50 ಓದಿ. ಹೌದು, ಸ್ಕ್ರೀನ್ ಅಲ್ಲಿ ಇಲ್ಲ, ಬೈಬಲ್ ತೆಗೆದು. ಇಲ್ಲಿದೆ ಬ್ರದರ್. ಓಕೆ ಸರ್. ಸಹೋದರರೇ, ನಾನು ಹೇಳುವುದೇನೆಂದರೆ, ಮಾಂಸವು ರಕ್ತವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರವು. ನೋಡ್ರ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗೋದಿಕ್ಕೆ ಸಾಧ್ಯ ಇಲ್ಲ ರೀ. ಅಲ್ರ, ಅದಕ್ಕೆ ನೋಡ್ಬೇಕಾರೆ ಇದೇ ದೇಹದಲ್ಲಿ ನಾವು ಪರಲೋಕ ಹೋಗ್ತಾನೆ ಆಗಲ್ಲ ರೀ. ಪುನರುತ್ಥಾನದಲ್ಲಿ ದೇವರು ನಮ್ಗೆ ಆತ್ಮಿಕ ಶರೀರ ಕೊಟ್ರೇನೆ ಪರಲೋಕ ಹೋಗಕ್ ಸಾಧ್ಯ. ಉದಾಹರಣೆಗೆ ಜೀಸಸ್ ಕ್ರೈಸ್ಟ್ ಸತ್ತಿ ಪುನರುತ್ಥಾನ ಆದ್ರು. ನೋಡಿ, ಇವತ್ತು ಎಲ್ಲ ಕಡೆ ಕ್ರೈಸ್ತವ್ರು ಏನ್ ಮಾಡ್ತಾರೆ ಇವತ್ತು? ಅಲ್ರ, ರಿಸರಕ್ಷನ್ ಸಂಡೇ ಅಲ್ರ, ಏನ್ರಿ ಎಲ್ಲಾ ಕಡೆ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ಏನೋ ಇವತ್ತಿನ ಮುಂಜಾನೆ ಯೇಸು ಕ್ರಿಸ್ತ ಬೆಳಿಗ್ಗೆ ಏನಾದ್ರು ಪುನರುತ್ಥಾನ ಆಗಿ ಎಲ್ಗೋದ್ರು ಪರಲೋಕ ಇದೇ ದೇಹದಲ್ಲಿ ಹೋಗ್ಬಿಟ್ರ. ಹೆಂಗೋಗಿದ್ದವ್ರು? ಆತ್ಮಿಕ ಶರೀರ ರೀ ಅಲ್ರ. ಯಾಕೆಂದ್ರೆ ಇದೇ ದೇಹದಲ್ಲಿ ಪರಲೋಕ ಹೋಗ್ತಾ ಇದ್ದಿಲ್ಲ. ಯಾಕಂದ್ರೆ ಭೂಲೋಕಕ್ಕೆ ಸಂಬಂಧವಾಗಿರೋಂಥ ದೇಹಗಳಿದೆ, ಪರಲೋಕಕ್ಕೆ ಸಂಬಂಧವಾಗಿರೋಂಥ ದೇಹಗಳೇನಾಗಿದೆ ಇದೆ ಅಲ್ವರ. ಇದೇ ದೇಹದಲ್ಲಿ ಪರಲೋಕ ಹೋಗ್ ಸಾಧ್ಯನಾ? ಇಲ್ಲ ರೀ. ಅದಕ್ಕೆ 44 ತೋರಿಸೋದನ್ನು ಅಂತೀನಿ. 1 ಕೊರಿಂಥ 15:44 ಓದಿಂತೀನಿ. ಗೌತಮ್ ಬುದ್ಧ ಓದ್ಬೋದಾ? ಓದ್ತೀನಿ ಬ್ರದರ್. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹವಿರುವುದಾದರೆ ಆತ್ಮಿಕ ದೇಹವೂ ಇರುವುದು. ನೋಡ್ರ ಎಷ್ಟೇನಾಗೈತೆ? ಪ್ರಾಕೃತಿಕವಾದಿದಂತ ದೇಹ ಇದೆ ಅಂದ್ಮೇಲೆ ಆತ್ಮಿಕ ದೇಹಗಳು ಇದೆ ರೀ, ಇಲ್ವಾ? ಸ್ಪಿರಿಚುವಲ್ ಬಾಡೀಸು ದೇವತೆಗಳೆಲ್ಲ ಇಲ್ವಾ? ಅವ್ರಿಗೆ ನಮ್ಮ ತರ ಮಾಂಸ ಇದೆಯಾ? ಇಲ್ಲ ರೀ, ಅವ್ರಿಗೆ ಸ್ಪಿರಿಚುವಲ್ ಬಾಡಿ ರೀ. ಅದೇ ರೀತಿ ಏನ್ರಿ, ಆತ್ಮಿಕವಾದಂತ ಒಂದು ಪುನರುತ್ಥಾನ ಕೂಡ ಇದೆ. ಇದು ಸಭೆಗೆ ಆತ್ಮಿಕವಾದ ಶರೀರದಲ್ಲಿ ಪರಲೋಕಕ್ಕೆ ಹೋಗೋದಕ್ಕೆ ದೇಹ. ಅದಕ್ಕೆ ಏನ್ರಿ ಯೋಹಾನ ಬರೀತಾರದ್ನ, ಏನಪ್ಪ ಬರೀತಾರೆ ಅಂತಂದ್ರೆ, ನೋಡಪ್ಪ, ಇನ್ನು ಮುಂದಕ್ಕೆ ನಾವು ಸತ್ತಿ ಓಟ ಮುಗಿಸಿದ್ರೆ
ನಾವು ಕ್ರಿಸ್ತದೊಂದಿಗೆ ಹೋಗ್ತಿರಲ್ಲ, ಅವಾಗ ಹೇಗಿರ್ತೀರಿ ಅಂತಂದ್ರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, 100% ಪಿಕ್ಚರ್ ನಮಗೆ ಕ್ಲೀನಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ನಮಗೆ ಒಂದು ಮಾದರಿ ಇಟ್ಟಿದ್ದಾರೆ. ಏನಪ್ಪ ಅದು ಮಾದರಿ ಅಂತಂದ್ರೆ, ಕ್ರಿಸ್ತನು ನಮಗೆ ಮಾದರಿ. ಕ್ರಿಸ್ತರು ಹೆಂಗೆ ಹೋದ್ರು, ಆತ್ಮಿಕ ವಿಷಯದಲ್ಲಿ ಹೆಂಗೆ ಹೋದ್ರು, ಅದೇ ಥರ ನಾವು ಕೂಡ ಹೋಗ್ತೀರಿ ಅಂತ ಹೇಳ್ತಾರೆ. 1 ಯೋಹಾನ 3ನೇ ಅಧ್ಯಾಯ 2ನೇ ವಾಕ್ಯ, 1 ಜಾನ್ 3:2. ಓದಿ ವಿಜಯ ಅಷ್ಟರ್. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ನೋಡ್ರ, ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ಒಂದು ಎಕ್ಸಾಂಪಲ್ ಏನಪ್ಪ, ಕ್ರಿಸ್ತನ ಜೊತೆಗಿರ್ಬೇಕಾದ್ರೆ, ಕ್ರಿಸ್ತನ ಪ್ರತ್ಯಕ್ಷನಾಗ್ಬೇಕಾದ್ರೆ ಆತನೊಂದಿಗೆ ನಾವೇನಾಗಿರ್ತೀವಿ, ಆತನ ತರನೇ ಇರ್ತೀರಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಪ್ರೂಫ್ ರೀ. ಅದಕ್ಕೆ ಸೌಲ್, ಅಪೋಸ್ಟಲ್ ಪೌಲ್ ಸೌಲ್ ಆಗಿರ್ಬೇಕಾದ್ರೆ ಡಮಸ್ಕಸ್ ಹೋಗ್ತಾ ಇರ್ತಾರೆ, ಗೊತ್ತಾ? ಏನ್ ಮಾಡ್ತಾರೆ ಅಲ್ಲಿ ದಾರಿಯಲ್ಲಿ ಯೇಸು ಕ್ರಿಸ್ತ ಕಾಣಿಸ್ಕೊಂತಾರೆ, ಪ್ರಕಾಶವಾಗಿದ್ರಂತರಿ. ಎಷ್ಟು ಪ್ರಕಾಶ ಅಂದ್ರೆ ಮಧ್ಯಾಹ್ನ ಸೂರ್ಯನ ಹೊಳಪಕ್ಕಿಂತ ಪ್ರಕಾಶವಾಗಿದಂತೆ. ಕ್ರಿಸ್ತನು ಅವ್ರ ದರ್ಶನ ಕೊಟ್ಟಿದ ತಕ್ಷಣ, ಕ್ರಿಸ್ತನ ನೋಡಿದ ತಕ್ಷಣ ಕಣ್ಣೇನಾಗ್ಬಿಡ್ತಾವ, ಕೂಡ ಆಗ್ಬಿಡ್ತಾನೆ. ಅಂಥ ಒಂದು ಮಹಿಮೇಶ್ವರ್ಯದಲ್ಲಿ ಕ್ರಿಸ್ತನ ಪುನರುತ್ಥಾನ. ಇದು ಸಭೆಯ ಪುನರುತ್ಥಾನ. ಪರಲೋಕ ರಕ್ಷಣೆಗೆ ಹೋಗಂತ ಸೋದರಿಗಳಿಗೆ ದೇವ್ರು ಕೊಡಂತ ಒಂದು ಪುನರುತ್ಥಾನ ಯಾವ್ದಪ್ಪ ಅಂತಂದ್ರೆ ಆತ್ಮೀಕ ಶರೀರದಲ್ಲಿ ಪರಲೋಕದ ಪುನರುತ್ಥಾನ. ಸರಿ, ಪುನರುತ್ಥಾನ ಏನ್ ಮಾಡ್ತಾರೆ? ಪರಲೋಕಕ್ಕೆ ಹೋಗಿ ಏನ್ ಮಾಡ್ತಾರೆ ಅಲ್ರ? ಏನಪ್ಪ ಮಾಡ್ತಾರೆ? ಸುಮ್ಮನೆ ಕೊಣಾಗ್ತಿಲ್ಲ ಪರಲೋಕಕ್ಕೆ. ಪರಲೋಕ ಕೊಣಾಗ್ತದೆ ಅದು ಒಂದು ಕೆಲಸ ಮಾಡಕ್ಕೆ. ಏನ್ ಕೆಲಸ ಅದು? ಓದೋಣ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 20:6. ಓದಿ ಬಿಂದು ಸಿಸ್ಟರ್. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ನೋಡ್ರ, 1000 ವರ್ಷ ಆಳುವರು ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ ಅಂತ ನೋಡ್ರ. ಮೊದಲನೇ ಪುನರುತ್ಥಾನದಲ್ಲಿ ಏನ್ರಿ ಭಾಗಿಯಾಗಿರೋ ಧನ್ಯರು, ಪರಿಶುದ್ಧರಾಗಿದ್ದಾರೆ. ಅದರ ಎಂಥ ಪರಿಶುದ್ಧತೆ, ಎಂಥ ಒಂದು ಭಾಗ್ಯವಂತ ಅಂತಂದ್ರೆ ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡಂತೆ ಅವ್ರಿಗೆ ಕೃಪೆ ಕೊಟ್ಟಾರಂತೆ. ನೋಡ್ರ, ಅಲ್ಲೇ ಅದಕ್ಕೆ ಸಭೆನ ಪರಲೋಕ ಹೋಗ್ತಾರೆ. ಏನಕ್ಕೆ? ಸುಮ್ಮನೆ ಅಲ್ಲರಿ, ಎಲ್ಲರೂ ಏನ್ ಬಿಡ ಪರಲೋಕ ಹೋಗ್ತಾರೆ, ಅಲುಲಿಯಾ ಅಂತಾರೆ, ದೇವ್ರಿಗೆ ಸ್ತೋತ್ರ ಮಾಡ್ತಾ ಇರ್ತಾರೆ. ಯುಗಾಂತಗಳಲ್ಲಿ ದೇವ್ರ ಮುಂದೆ ನಿಂತಿರ್ತಾರೆ. ಏನ್ ಮಾಡ್ತಾರೆ ಯುಗಾಂತಗಳಲ್ಲಿ ದೇವ್ರ ಮುಂದೆ ನಿಂತ್ಬಿಟ್ಟು? ಏನ್ ಮಾಡ್ತಾರೆ ಸಭೆ ಅಂತಂದ್ರೆ, ಪರಲೋಕಕ್ಕೆ ಏನಪ್ಪ ಮಾಡ್ತಾರೆ ಗೊತ್ತಿಲ್ಲ. ಏನಪ್ಪ ಮಾಡ್ತಾರೆ ಅಂತಂದ್ರೆ, ನಾನು ಎಲ್ಲಾ ಕಡೆಯಲ್ಲಿ ಚೆನ್ನಾಗಿರ್ತಾರೆ, ಚಿನ್ನದ ರೋಡ್ ಇರ್ತಾರೆ, ಓಡಾಡ್ಕೊಂಡಿರ್ತೀನಿ, ಫಲಗಳು ಬಿಡ್ತಾ ಇರ್ತಾರೆ ಮರದಲ್ಲಿ, ನಾನು ದಿನ ತಿಂತಾ ಇರ್ತೀನಿ. ಎಷ್ಟೊತ್ತು ತಿಂತಾರೆ ನೀವೇ ಯೋಚನೆ ಮಾಡಿರ್ತೀನಿ. 2 kg 3 kg 10 kg 100 kg ಸರಿ. ಆಮೇಲೆ ಏನ್ ಮಾಡ್ತೀರಾ? ಬೇಜಾರಾಗುತ್ತಾರೆ. ಮತ್ತೆ ಏನ್ ಮಾಡ್ತಾರೆ ಸಭೆ ಪರಲೋಕವಾಗಿ ಏನಪ್ಪ ಮಾಡ್ತಾರೆ ಅಂದ್ರೆ, ಇಲ್ಲ ಬದಾರ ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ಏನಪ್ಪ ಸ್ತೋತ್ರ ಮಾಡ್ತೀನಿ ಅಂದ್ರೆ, ಅಲುಲಿಯ ಆಮೇನ್, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಅಂತ ಏನ್ ಮಾಡ್ತಿರ್ತೀನಿ, ಎಣಿಸ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಅದರ ಯೋಚನೆ ಮಾಡಿ, ಇದೇ ತರ ನೀವು ಹೇಳ್ಬಿಟ್ಟು ರೆಕಾರ್ಡಿಂಗ್ ಮಾಡಿ ಇಕ್ಬಿಡಿ ಅಂತೀನಿ. ಅದರ ಪರಿಶುದ್ಧನು 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 ಅಂತ ಅಂದ್ಬಿಟ್ಟು ಅಲುಲಿಯ ಸ್ತೋತ್ರ ಸ್ತೋತ್ರ ಅಂದ್ಬಿಟ್ಟು ರೆಕಾರ್ಡಿಂಗ್ ಮಾಡಿ ದಿನ ಎಲ್ಲ ಕೇಳ್ತಾರೆ ಅಂತೀನಿ. ಅದರ ಒಂದಿನ ಕೇಳಿದ್ಮೇಲೆ 2 ದಿನ ನಿಮಗೆ ಬೇಜಾರಾಗ್ಬಿಡ್ತಾರೆ. ಅದರ ಆಗಿರ್ಬೇಕಾರೆ ಪರಲೋಕದಲ್ಲಿ ಸಭೆಗೆ ಈ ಕೆಲಸ ಮಾಡ್ಕೊಂಡು ಹೋಗ್ತಾವ್ರ? ಇಲ್ಲ, ಏನೋ ಕೆಲಸ ಇದೆ. ಏನ್ ಕೆಲಸ ಅಂದ್ರೆ, ಕ್ರಿಸ್ತನಿಗೆ 1000 ವರ್ಷ ಆಳ್ವಿಕೆ ಮಾಡ್ಬೇಕು. 1000 ವರ್ಷ ಏನ್ ಕೆಲಸ ಮಾಡ್ಬೇಕು? ಏನೋ ಕೆಲಸ ಇದೆ. ಏನದು ಕೆಲಸ? ಇನ್ನು 2 ವಾರದಲ್ಲಿ ಸಭೆ ಪರಲೋಕಕ್ಕೆ ಹೋಗಿ ಕ್ರಿಸ್ತನೊಂದಿಗೆ ಏನ್ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವೆಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ಕೊಡ್ತೀರಿ. ಸಭೆ ಅಂತ ಪಾಠ ಇದೆ. ಆ ಪಾಠನ ದಯವಿಟ್ಟು ಯಾರು ಮಿಸ್ ಮಾಡಿದಿರಾ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ಅರ್ಥ ಆಯ್ತರ? ಕರ್ತನಲ್ಲಿ ಪ್ರೀತಿ ಕ್ರಿಸ್ತನೊಂದಿಗೆ ಸಭೆ ಸೇರಿ ಆತನೊಂದಿಗೆ ಆಳ್ವಿಕೆ ಮಾಡಂತ ಒಂದು ಯೋಜನೆ ದೇವರು ಮಾಡವ್ರೆ. ಅದಕ್ಕೆ ಸತ್ತವ್ರಿಗೆಲ್ಲರಿಗಿದೆ ಪುನರುತ್ಥಾನ ಇದೆ. ಅದರ ಎಲ್ಲಾರು ಏನ್ ಮಾಡ್ತಾರೆ? ಸಮಾಧಿ ಇಲ್ಲವರೆಲ್ಲ ಏನ್ ಮಾಡ್ತಾರೆ? ಎದ್ದು ಬರ್ತಾರೆ. ಅದರ ಸರಿ, ಈ ಪುನರುತ್ಥಾನದಲ್ಲಿ ಎಲ್ಲರಿಗೇನ್ರಿ ಒಂದು ಫಾಲ್ಸ್ ನಂಬಿಕೆ. ಏನಪ್ಪಾ ಅಂದ್ರೆ, ಅಯ್ಯೋ ಸತ್ತವರೆಲ್ಲ ಎದ್ದು ಬಂದ್ಬಿಟ್ರೆ ಕ್ರಿಸ್ತನ ಸಿಂಹಾಸನ ನಿಂತ್ಕೊಂತಾರೆ, ನ್ಯಾಯ ತೀರ್ಪಾಗ್ತದೆ, ಪಾಪ ಮಾಡೋದಲ್ಲ ನರಕಕ್ಕಾಗ್ತಾರೆ, ಒಳ್ಳೆ ಕೆಲಸ ಮಾಡ್ದಲ್ಲ ಏನ್ ಮಾಡ್ತಾರ ಅದನ್ನ ಸ್ವರ್ಗಕ್ಕೆ ಕೊಂಡೋಗ್ತಾರೆ ಅಂತ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ತೀರ್ಪು ಅದೇನು ಅಲ್ರ? ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಹಂಗೆ, ಸಮಾಧಿಯಲ್ಲಿ ಎದ್ದು ಬಂದು ಹಂಗೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಏಸು ಕ್ರಿಸ್ತ ಪಟ 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 ಅಂತ ಬುಕ್ ತೆಗ್ಬಿಟ್ಟು ಜೀವ ಬದ್ದೆ ಪಟ್ಟಿ ತೆಗ್ಬಿಟ್ಟು ಎಲ್ಲಾರ್ಗು ಏನ್ ಮಾಡ್ತಾರಲ್ಲೇ ಇಮ್ಮಡಿಗೆ ಜಜ್ಮೆಂಟ್ ಕೊಟ್ಬಿಡ್ತಾರೆ ಅಂತ ಅಲ್ರ. ಯೋಚನೆ ಮಾಡಿರ್ತೀನಿ ಇದೆಲ್ಲ ಒಂದೇ ದಿನದಲ್ಲಿ ಆಗ್ಬಿಡ್ತಾರೆ. ನ್ಯಾಯ ತೀರ್ಪಿನ ದಿನ ಅಂದ್ರೆ ಒಂದೇ ದಿನದಲ್ಲಿ ಆಗ್ಬಿಡ್ತಾರೆ ಅಂದ್ಬಿಟ್ಟು ಅಲ್ರ.
ಕರ್ತನಿಗೆ ಒಂದು ದಿನ ಅಂದ್ರೆ ಎಷ್ಟು ಸಮಯ ನಮ್ಗೆ ಸತ್ಯವೇದದಲ್ಲಿ ಕೊಟ್ಟಿದ್ಯಾ? ಸತ್ಯವೇದದಲ್ಲಿ ಕೊಟ್ಟಿದ್ಯಾ? 1,000. ವೆರಿ ಗುಡ್. ಕ್ರಿಸ್ತನಿಗೆ ಒಂದಿನ ಅಂದ್ರೆ 1,000 ವರ್ಷ. ಓದ ನೋಡಿದ್ದೀನಿ. ಸೆಕೆಂಡ್ ಪೀಟರ್ 3:8. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೆ ಎಂಬುದನ್ನು ಮಾತ್ರ ನೋಡ್ರ, ಮರೆಯಬೇಡಿರಿ. ಎಂಬುದನ್ನು ಮಾತ್ರ ಮರಿಬೇಡಿ. ಕರ್ತನಿಗೆ ಒಂದಿನ ಅಂದ್ರೆ 1000 ವರ್ಷ, 1000 ವರ್ಷದ ಒಂದಿನ ಅಂತ ಮರಿಬೇಡ್ರಪ್ಪ. ಕ್ಲೀನ್ ಆಗೈತೆ ಬೈಬಲ್ ಅಲ್ಲಿ ಅಂತ ಹೇಳ್ತಾರೆ. ಎಷ್ಟು ಕ್ಲೀನ್ ಅಂತ ಹೇಳ್ತಾರೆ. 1 day is 1,000 years, 1,000 years is 1 day ಅಂತ ಹೇಳ್ತಾರೆ. ಕ್ರಿಸ್ತನಿಗೆ ಒಂದೇ ದಿನ ಅಂದ್ರೆ 1000 ವರ್ಷ ರೀ, ನ್ಯಾಯ ತೀರ್ಪಿನ ದಿನ. ಆ 1000 ವರ್ಷದಲ್ಲಿ ಯೇಸು ಕ್ರಿಸ್ತು ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಬರೀ ಆಳ್ವಿಕೆ ಮಾಡೋದಲ್ಲ, ಬರೀ ತೀರ್ಪು ಮಾಡೋದಲ್ಲ ರೀ, ಎಷ್ಟೋ ಕೆಲಸಗಳನ್ನ ಅಟ್ ಅ ಟೈಮ್ 1000 years ಅಲ್ಲಿ ಮಾಡ್ತಾರೆ. ಅವ್ರು ಮಾಡೋ ಇನ್ನೊಂದು ಕೆಲಸ ಏನ್ ಗೊತ್ತಾ? ಸೈತಾನ್ ಏನ್ ಮಾಡ್ತಾರೆ ಅಲ್ಲಿ? 1000 ವರ್ಷ ಕಟ್ಟಾಕ್ತಾರೆ. ಎಲ್ಲಿ ಕೊಟ್ಟಿದ್ರೆ? ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 1-3. ರೆವಲ್ಯೂಷನ್ ಚಾಪ್ಟರ್ 20 verses 1-3. ಆಗ ಒಬ್ಬ ದೇವದೂತನು ಅದೋ ಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಆಗ ಒಬ್ಬ ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ದೇವದೂತನು ಓದಿ ಗೌತಮ್ ಓದಿ. ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋ ಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದೆನು. ನೋಡ್ರ, ಇನ್ನೂ ಜನಗಳನ್ನ ಮರಳುಗೊಳಿಸದ ಹಾಗೆ ಏನ್ ಮಾಡಂತೆ? ಆ ಒಂದು ದೇವದೂತನು ಸೇತಾನ ಹಿಡಿದು ಅಧೋಲೋಕದಲ್ಲಿ ದಬ್ಬಿ ಬಾಗಿಲು ಮುಚ್ಚಿ ಮುದ್ರೆ ಹಾಕೋದ್ನು ಅಂತೆ. 1000 ವರ್ಷ ಸೇತಾನ್ ಏನ್ ಮಾಡ್ತಾರೆ? ಕಟ್ಟಾಕ್ತಾರಂತೆ. ಯಾಕೆ? ಇನ್ನೂ ಜನಗಳನ್ನ ಏನ್ ಮಾಡ್ಬಾರ್ದು? ಮರಳುಗೊಳಿಸ್ಬೋದು. ಕ್ರಿಸ್ತನ 1000 ವರ್ಷದಲ್ಲಿ ಏನ್ರಿ ಎಲ್ಲಾ ಜನಗಳು ಕಣ್ಗಳು ತೆರೀತಾರ್ರಿ. ಇವಾಗ ಏನಕ್ಕೆ ಕೇಳ್ತಾ ಇಲ್ಲ? ಅದೇ ಕಾರಣ. ಎಷ್ಟೋ ಜನ ಯಾವಾಗ ನಾವು ಸುವಾರ್ತೆ ಸಾರ್ತಿ ಗೊತ್ತಾ, ಎಲ್ಲ ಕೇಳ್ತಾರ. ಕೇಳಲ್ಲ. ಯಾಕಪ್ಪ ಕೇಳಲ್ಲ ಅಂತಂದ್ರೆ, ಈ ಪ್ರಪಂಚದ ದೇವರು ಎಲ್ಲಾರ ಕಣ್ಗಳನ್ನ ಏನ್ ಮಾಡೋನಲ್ಲಿ? ಮಂಕ್ ಮಾಡವನೇ. ಓದಿ ನೋಡಿ ವಾಕ್ಯ 2 Corinthians 4:4. ವಿಕ್ರಮ್ ಬದರ್ ಓದ್ಬೋದಾ? 2 Corinthians 4:4. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಮಹಿಮೆಯ ಸುವಾರ್ತೆಯು ಇವರಲ್ಲಿ ಪ್ರಕಾಶಿಸಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ನೋಡ್ರ, ಈ ಪ್ರಪಂಚದ ದೇವರು ಮಂಕ್ ಮಾಡೋನಂತೆ. ಹಂಗೆ ಹೋಗಿ ಸುವಾರ್ತೆ ಹೇಳಿ ಕೇಳ್ತಾರೆ. ಅದಕ್ಕೆ ಕೇಳಿದಾರೆ, ಈ ಸೇತಾನ್ನ 1000 ವರ್ಷ ಕಟ್ಟಾಕ್ತಾರೆ. ಇವಾಗ ಯಾವ ರೀತಿ ಮಂಕ್ ಮಾಡಿದನೋ ಆ ತರ ಮಂಕ್ ಮಾಡದ ರೀತಿಯಲ್ಲಿ ಅವನ ಕಟ್ಟಾಕಿರ್ಬೇಕ್ರಿ. ಎಲ್ಲಾ ಕಣ್ಗಳನ್ನ ತೆರೀತಾರೆ. ಎಲ್ಲಾರು ಸತ್ಯದ ಜ್ಞಾನಕ್ಕೆ ಅವು ಬಂದೇ ಬರ್ತಾರ್ರಿ. ಇದು ಭೂಲೋಕದ ರಕ್ಷಣೆ ರೀ. ಭೂಲೋಕದ ರಕ್ಷಣೆಯಲ್ಲಿ ಕ್ರಿಸ್ತನ 1000 ವರ್ಷ ಭೂಲೋಕದಲ್ಲಿ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಸೇತಾನ ಕಟ್ಟಾಕಿ ಎಲ್ಲಾರ್ಗು ಸತ್ಯದ ಜ್ಞಾನ ಕೊಟ್ಟು ಎಲ್ಲಾರ್ಗು ಸತ್ಯಕ್ಕೆ ಏನ್ ಮಾಡ್ತಾರೆ? ಅವರು ಕರೆಸ್ತಾರೆ ಅಂತ ನೋಡಿರ್ತೀನಿ. ಏಷಾಯ 26:9. ಐಸೆಯ 26:9. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ನೋಡ್ರ, ನೀನು ನ್ಯಾಯ ತೀರ್ಪು ಮಾಡುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಅಲ್ಲರ ಪಡ್ಕೊಳ್ಳೋರು. ಅಲ್ವರ ಸತ್ಯವೇದ ಜ್ಞಾನವನ್ನು ಧರ್ಮ ಸತ್ಯ ಏನಪ್ಪ ಅಂತ ಸತ್ಯವೇದ ಮುಖಾಂತರ ಮಾಡ್ತಾರೆ. ಅವರು ತಿಳ್ಕೊಂತಾರೆ ಅಂತಾರಿ. ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸತ್ತವ್ರೆಲ್ಲರೂ ಇದ್ಬಿಡ್ತಾರೆ. ಒಬ್ರಿಬ್ರಲ್ಲ ರೀ, ಪ್ರತಿಯೊಬ್ಬ ಮನುಷ್ಯ ಇದ್ಬಿಡ್ತಾರೆ. ನೋಡಿದ್ದೀನಿ. ಓದ್ರಿಂತೀನಿ. ಒಬ್ಬರು ವಾಕ್ಯ ಓದ್ರಿಂತೀನಿ. ಐಸೆಯ 26:19. ಒಬ್ರು ಓದಿ. ಐಸೆಯ 26:19. ಮೃತರಾದ ನಿನ್ನ ಜನರು ಬದುಕುವರು, ನನ್ನವರ ಹೆಣಗಳು ಜೀವದಿಂದೇಳುವವು. ಮಣ್ಣಿನಲ್ಲಿ ಪವಳಿಸಿರುವವರೇ ಎಚ್ಚೆತ್ತು ಹರ್ಷಧ್ವನಿ ಗೈಯಿರಿ. ಯೆಹೋವನೇ, ನೀನು ಸುರಿಯುವ ಇಬ್ಬನಿಯು ಜ್ಯೋತಿ ಮರ್ಯವಾದದ್ದು. ಭೂಮಿಯು ಸತ್ತವರನ್ನು ಹೊರಪಡಿಸುವುದು. ನೋಡ್ರ, ಭೂಮಿಯು ಸತ್ತವರನ್ನ ಹೊರಪಡಿಸುವುದು. ಭೂಮಿ ಏನ್ ಮಾಡ್ತಂತೆ? ಸತ್ತವ್ರನ್ನೆಲ್ಲ ಏನ್ ಮಾಡ್ತಂತೆ? ಹೊರಪಡಿಸ್ತಂತೆ. ನೋಡ್ತೀನಿ ಯೋಬ 14:14. ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೆ. ಹಾಗಾಗುವುದಾದರೆ ನನಗೆ ಬಿಡುಗಡೆ
ವರೆಗೆ ನನ್ನ ವಾಯಿದೆಯೇ ದಿನಗಳೆಲ್ಲ ಕಾದು ಕಂಡಿರುವೆನು. ನೀನು ಕರೆದರೆ ಉತ್ತರ ಕೊಡುವೆನು. ನೀನು ಸೃಷ್ಟಿಸಿದ ನನ್ನ ಮೇಲೆ ನಿನಗೆ ಹೊಂಬೆಳಕಿ ಹುಟ್ಟಿತು. ನೋಡ್ರ, ನೀನು ಸೃಷ್ಟಿಸಿದ ನನ್ನ ಮೇಲೆ ಏನ್ತಾರೆ ಹುಟ್ಟಿತ್ತು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಸತ್ತವ್ರೆಲ್ಲರೇನ್ರಿ ಎದ್ ಬರ್ತಾರೆ ನೋಡ್ತೀರಿ. ಇನ್ನೊಂದು ವಾಕ್ಯ ಹೋದ ಇಲ್ಲಪ್ಪ ಅಂದ್ರೆ ಯೋಹಾನ 5:28. ಯೋಹಾನ 5:28 ಹೋದ್ರಿ ಓದಿರ್ತಾರೆ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ನೋಡ್ರ, ಸಮಾಧಿಯಲ್ಲಿರೋರು ಎಲ್ಲರೂ ಕೆಲವು ಜನ ಕೊಟ್ಟವ್ರ, ಸಮಾಜ ಕ್ರೈಸ್ತವಂತ ಕೊಟ್ಟವ್ರ, ಎಲ್ಲರೂ ಎದ್ ಬರುವಂತ ಕಾಲ ಬರ್ತಾರೆ. ಪ್ರತಿಯೊಬ್ಬ ಮನುಷ್ಯ ಎದ್ ಬರ್ತಾನ್ರಿ. ಯಾರ ನಂಬಿಕೆ ಇರ್ಲಿ, ನಂಬಿಕೆ ಇಲ್ದಿರಲಿ, ಒಳ್ಳೇದ್ ಮಾಡ್ದವ್ರಿಗೂ ಪುನರ್ತನ ಇದೆ, ಕೆಟ್ಟದ್ ಮಾಡ್ದವ್ರಿಗೆ ಇದೆ ಪುನರ್ತನ ಇದೆ. ಯೆಶಾಯ 35:10. ಯೆಶಾಯ ಬಿಂದುಷ್ಟು ಓದ್ತೀರಾ? ಯೆಶಾಯ 35:10. ಬಿಂದುಷ್ಟಲ್ಲಿ ಏನಿದ್ದೀರಾ? ಓದಿ brother. ನಿತಿನ್ ಪಾಸ್ಟ್. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹಧ್ವನಿಯೊಡನೆ ಚೀಯೋನಿಗೆ ಸೇರುವರು. ನೋಡ್ರ, ಏನ್ರಿ ಶಾಶ್ವತ ಸಂತೋಷವಂತ ಕಿರೀಟನ ಧರಿಸ್ಕೊಂಡು ಜಿಯೋನ್ ಹಿಂತಿರುಗುವರಂತೆ. ಅದರ ಮೃತರಾದ ನನ್ನ ಜನರು ಏಳುವರು. ಅದರ ಯೆಹೋವನು ವಿಮೋಚಿಸಿದವರು ಏನ್ರಿ ಸಂತೋಷನ ವಾಪಸ್ ಮಾಡ್ತಾ ಹಿಂತಿರುಗ್ತಾರಂತೆ. ಎಲ್ಲಿ? ಸಮಾಧಿನ ವಾಪಸ್ ಹಿಂತಿರುಗ್ತಾವ್ರಿ ಸಂತೋಷವಾಗಿ. ಪ್ರಕಟಣೆ 21:4. ಶ್ವೇತಾಸ್ಟರ್ ಓದ್ಬೋದಾ? ಶ್ವೇತಾಸ್ಟರ್ ಲೈನ್ ಇದ್ದೀರಾ? ಓಕೆ, ಜೋಯಲ್ ಬದರ್ ಓದ್ತೀರಾ? ಅವರ ಕಣ್ಣೀರಿನೆಲ್ಲ ಒರೆಸಿ ಬಿಡುವೆನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಘೋರವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ನೋಡ್ರ, ಏನ್ರಿ ಅವ್ರ ಕಣ್ಣೀರ್ನೆಲ್ಲ ಒರೆಸ್ಬಿಡ್ತಾರಂತೆ. ಇನ್ಮೇಲೆ ಮರಣನೇ ಇರಲ್ಲ. ಯೋಚನೆ ಮಾಡಿ, ಮರಣ ಇರಲ್ಲ ಅಂದ್ರೆ ಏನ್ರಿ ಭಾಗ್ಯ, ಏನ್ ಆಶೀರ್ವಾದ. ಅದರ ಕ್ರಿಸ್ತನ್ ರಾಜನ ಮರಣ ಅಂತ ಇರಲ್ವಂತೆ. ಇನ್ನೊಂದು ವಾಕ್ಯ ಓದೋಣಂತೀನಿ. ಯೋಬ 33:24 ಮತ್ತೆ 25. ವಿಕ್ರಮದ ಓದ್ಬೋದಾ? ಆಗ ಆತನು ಅವನಿಗೆ ಕೃಪಾಳುವಾಗಿದ್ದು ಕುಣಿಗೆ ಇಳಿಯುವುದರಿಂದ ಅವನನ್ನು ಬಿಡಿಸುತ್ತಾನೆ. ನಾನು ವಿಮೋಚನೆಯ ಕ್ರಯವನ್ನು ಕಂಡುಕೊಂಡೆನು. ಆಗ ಅವನ ಶರೀರವು ಮಗುವಿನ ಶರೀರಕ್ಕಿಂತ ಮೃದುವಾಗಿರುವುದು. ಅವನು ತನ್ನ ಯೌವನ ದಿವಸಗಳಿಗೆ ತಿರುಗಿಕೊಳ್ಳುವನು. ನೋಡ್ರ, ಏನ್ ವಾಕ್ಯ ಹೇಳ್ತಾರೆ ನೋಡ್ತೀನಿ. ಸತ್ತೋರೆಲ್ಲರೂ ವಾಪಸ್ ಬರ್ತಾರಂತೆ. ಯಾಕಂದ್ರೆ ದೇವರು ಅವನಿಗೆ ವಿಮೋಚನಾ ಕ್ರಯದಾನ ಕೊಡಿದಾರೆ, ರ್ಯಾನ್ಸಮ್ ಕೊಟ್ಟಿರಂತೆ. ಅವ್ನು ಹಿಂತಿರುಗಿ ಬರ್ಬೇಕಾದ್ರೆ ಹೇಗ್ ಬರ್ತಾನೆ ಅಂತ ವಾಕ್ಯದಲ್ಲಿ ಹೇಳ್ತಾರೆ. 25ನೇ ವಾಕ್ಯದಲ್ಲಿ ಅವನ ಶರೀರವು ಬಾಲ್ಯಕ್ಕಿಂತಲೂ ಕೋಮಲವಾಗಿರ್ತಂತೆ. ಅಂದ್ರೆ ಏನಪ್ಪಾ, ಮಗುವಿನ ಶರೀರಕ್ಕಿಂತಲೂ ಮೃದುವಾಗಿರ್ತಾರಂತರಿ. ಅವನು ತಿರ್ಗಾ ಏನ್ರಿ ಯವನಸ್ಥನ ದಿವಸಗಳನ್ನ ಅನುಭವಿಸ್ತಾರಂತರಿ. ಅಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಸತ್ತವರೆಲ್ಲ ಎದ್ ಬಂದ್ರೆ ಹೇಗಪ್ಪ ಎದ್ ಬರ್ತಾರೆ ಅಂತಂದ್ರೆ, ಇದೇ ಮಾಂಸದಲ್ಲಿ ಇದೇ ದೇಹದಲ್ಲಿ ಎದ್ ಬರ್ತಾರೆ. ಎದ್ದು ಬಂದು ಏನಾಗ್ತಾರೆ, ವಯಸ್ಸು ರಿವರ್ಸ್ ಆರ್ಡರ್ ಹೋಗ್ತಾರೆ. ಇವಾಗ ಏನಾಗ್ತಾರೆ, ವಯಸ್ಸು ಬರ್ತಾ 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 ಜಾಸ್ತಿ ಆಗ್ತದೆ. ಅಲ್ವರ ಹಿಂಗೆ 30ರಿಂದ 40, 40ರಿಂದ 50, 50ರಿಂದ 60 ವಯಸ್ಸು ಆಗ್ತಾ ಆಗ್ತಾ ಏನಾಗ್ತಾರೆ, ನಮ್ಮೆಲ್ಲ ಬದಲಾವಣೆ ಆಗ್ತಾರೆ. ಕಣ್ಣು ಮೊಬ್ಬಾಗ್ಬಿಡ್ತಾರೆ, ಕೂದಲೆಲ್ಲ ಬೆಳ್ಳಕ್ಕಾಗ್ಬಿಡ್ತಾರೆ. ಕ್ರಿಸ್ತನ್ ರಾಜ್ಯದಲ್ಲಿ ಹಂಗಿರೋದಿಲ್ಲ ರೀ. ಪುನರ್ತನಾಗಿ ಬರೋಂಥ ಪ್ರತಿಯೊಬ್ಬ ಮನುಷ್ಯನು ಅವನು ದೇಹವು ಬಾಲ್ಯಕ್ಕಿಂತಲೂ ಕೋಮಲವಾಗಿರ್ತಾರೆ. ತಿರ್ಗಾ ಎಳೆತನ ದಿವಸಗಳನ್ನ ಅನುಭವಿಸ್ತಾನೆ. ಗೊತ್ತಾ, ಚಿಕ್ಕ ಮಗು ಆಗಿರ್ಬೇಕು ಅವ್ನಿಗೆ ಹೆಂಗಿದ್ದ, ಅವನ ದೇಹ ಹೆಂಗಿತ್ತು ಅಲ್ವಾ, ಏನ್ರಿ ಯವನಸ್ಥನಾಗಿರ್ಬೇಕ್ರಿ. ಎಷ್ಟು ಒಂದು ಆರೋಗ್ಯವಾಗಿ ಎಷ್ಟೊಂದು ಚಂದವಾಗಿದ್ದ, ಆ ರೀತಿ ಅದೇ ವಯಸ್ಸಿಗೆ ಹಿಂತಿರುಗ್ತಾರಂತೆ. ಅಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಸತ್ಯ ಪುನರ್ತನ ಯಾರೆಲ್ಲ ಬರ್ತಾರೋ ಭೂಲೋಕ ರಕ್ಷಣೆಗೆ, ಅವ್ರ ವಯಸ್ಸು ಬರ್ತಾ 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 ಹಿಂದಕ್ಕೆ ಹೋಗ್ತದೆ. ಅಲ್ವರ ಹೆಂಗ್ ಹಿಂದಕ್ಕೆ ಹೋಗ್ತದೆ? 60 ವಯಸ್ಸಿಂದ ಎದ್ದು ಬಂದ್ರೆ 50ಗೆ ಹೋಗ್ತಾರೆ, 50ರಿಂದ 40, 40ರಿಂದ 30 ವಯಸ್ಸಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕ್ರಿಸ್ತನ್ ರಾಜ್ಯದಲ್ಲಿ ಏನು ಇದು ದೇವರು ಮನುಷ್ಯಗಳಿಗೆ ಕೊಡಂತ ಆಶೀರ್ವಾದ. ವಯಸ್ಸು ಏನಾಗ್ತಾರೆ, ವಾಪಸ್ಸು ಹಿಂತಿರುಗಿ ಬರ್ತಾರೆ. ಇಲ್ಲಿ ಸ್ಕ್ರೀನ್ ನೋಡ್ಬೋದಲ್ಲ, ನೋಡ್ತೀರಿ ಎಲ್ಲ ಏಜ್ ಆಗ್ತಾರೆ ವಾಪಸ್ಸು. ಎಲ್ಲ ರಿವರ್ಸ್ ಆರ್ಡರ್ ಹೋಗ್ತೈತೆ. ಇದು ಸಾಧ್ಯನಾ ಅಂದ್ರೆ ಎಸ್ ಸಾಧ್ಯ ರೀ. ಇದೇ ಸುವಾರ್ತೆ. ಕ್ರಿಸ್ತನ ರಾಜ್ಯದಲ್ಲಿ
ಇದು ದೇವರು ಲೋಕದಿಂದ ಕೊಡೋ ಪ್ರತಿಯೊಬ್ಬ ಮನುಷ್ಯನ್ ಕೊಡಂತ ಆಶೀರ್ವಾದ. ಅವನ ಚರ್ಮ, ಅವನ ದೇಹ ಹೆಂಗಿರ್ತಂತೆ, ಮಗುವಿನಕ್ಕಿಂತ ಹೆಂಗಿರ್ತಂತೆ ಅಂದ್ರೆ ಕೋಮಲವಾಗಿರ್ತಂತೆ, ಅದರ ಮೃದುವಾಗಿರ್ತಾರೆ ಅಂತ ನೋಡ್ಬಿಟ್ರಿ. ಅದರ ಯೋಚನೆ ಮಾಡಿ, ಅವ್ನು ಹುಟ್ಟಿರೋ ಪುಟ್ಟು ಪಾಪ ಮುಟ್ಟಕ್ಕೆ ಎಷ್ಟು ಚೆನ್ನಾಗಿರ್ತಾರೆ, ಸಾಫ್ಟ್ ಆಗಿ ಒಳ್ಳೆ ಪ್ಲಮ್ ಕೇಕ್ ಇರ್ತದಲ್ವರ. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರ ದೇಹಗಳು ಹಂಗಿರ್ತಂತಾರೆ ಅದರ. ಅದಕ್ಕೆ 1000 ವರ್ಷದಲ್ಲಿ ಒಂದೇ ಬೇಬಿ ಸೋಪ್ ರೀ, ಎಲ್ಲ ಬೇಬಿ ಸೋಪ್ ಹಾಕ್ಬೇಕು ಅಲ್ಲ, ಲಕ್ಸು ಏನ್ರಿ ಅದು ಇದು ಅಂತೇನಿಲ್ಲ, ಯಾವ್ದು ಇರಲ್ಲ ಅಂತೆ ಕ್ರಿಸ್ತನ್ ರಾಜ್ಯದಲ್ಲಿ. ಎಲ್ಲ ಬೇಬಿ ಸೋಪ್ಗಳು, ಯಾಕಂದ್ರೆ ಸ್ಕಿನ್ ಅಲ್ಲಿ ಹೆಂಗಿರ್ತಾರೆ, ಬೇಬಿಗಳ ತರ ಇರ್ತಾರ್ರಿ. ಕರ್ತನ ಪ್ರೀತಿ ಅಂತ ಹೊಸರುಗಳೇ, ಕ್ರಿಸ್ತನ ರಾಜ್ಯದಲ್ಲಿ ಭೂಲೋಕದ ರಕ್ಷಣೆಯಲ್ಲಿ ದೇವರು ಮನುಷ್ಯರಿಗೆ ಕೊಡಂತ ಆಶೀರ್ವಾದ. ಸೇತನ್ನ ಕಟ್ಟಾಕಿರ್ತಾರೆ, ಸತ್ಯ ಜ್ಞಾನ ಕೊಡ್ತಾರೆ, ಎಲ್ಲಾಂದು ಪುನರುತ್ಥಾನ ಮಾಡ್ಬಿಡ್ತಾರೆ. ಇವತ್ತು ಎಷ್ಟು ಏನ್ರಿ ಲಕ್ಷಾಂತರ ಏನ್ರಿ ಸೇವಕರು ಎಷ್ಟೆಷ್ಟೋ ಕೆಲಸಗಳು ಮಾಡಿದ್ರು ಸರಿ, ಲೋಕಲ್ ಇವತ್ತು ಕ್ರೈಸ್ತವ್ರು ಎಷ್ಟು ಜನ ಇದಾರೆ, ಬರೀ 33% ರೀ ಅಷ್ಟೇ ರೀ ಇಡೀ ವರ್ಲ್ಡ್ ಅಲ್ಲಿ. ಇಂಡಿಯಾಲಂತೂ ಇನ್ನೂ ಮೋಸ ಬಿಡ್ರಿ, ಬರೀ 3%. ಅವರ ಕ್ರಿಸ್ತನ್ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯರು ದೇವ್ರ ಕಡೆ ತೆರೀತಾರ್ರಿ. ಎಲ್ಲಾರ ಕಣ್ಗಳ ತೆರೀತಾರೆ, ಎಲ್ಲಾರ ಕಿವಿಗಳನ್ನ ತೆರೀತಾರೆ. ಏಷಯ 29ನೇ ಅಧ್ಯಾಯ 18ನೇ ವಾಕ್ಯ. ಏಷಯ 29:18. ಆಶಾ ಸಿಸ್ಟರ್ ಓದ್ಬೋದಾ? ಆಶಾ ಸಿಸ್ಟರ್ ಲೈನ್ ಇದ್ರೆ ಓದ್ತೀರಾ? ಓಕೆ. ವಿಜಯ ಅಷ್ಟು ಓದ್ತೀರಾ? Isaiah 29. 29 ಚಾಪ್ಟರ್ 18th ವರ್ಸ್. ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲುಗಳಲ್ಲಿಯೂ ಕುರುಡರ ಕಣ್ಣು ಕಾಣುವುದು. ನೋಡ್ರ, ಆ ದಿನದಲ್ಲಿ ಏನ್ರಿ ಕಿವಿಡರು ಏನ್ರಿ ಶಾಸ್ತ್ರ ಮಾತನ್ನು ಕೇಳು. ಯಾಕೆ ಕಿವಿಡ್ರು? ಎಲ್ಲ ಕಿವಿಡ್ರ ದೇವ್ರ ಹೇಳ್ತಾರೆ. ಕಿವಿ ಇದ್ರು ಕಿವಿಡ್ರ ನೋಡಿತೀನಿ, ಅದರ ಕಣ್ಣಿದ್ರು ಕುರುಡರು ಇದ್ರು ನೋಡಿತೀನಿ. ಈ ಕುರುಡರು ಈ ಕಿವಿಡರು ಕ್ರಿಸ್ತನ್ ರಾಜ್ಯದಲ್ಲಿ ಮಾಡ್ತಾರೆ, ಶಾಸ್ತ್ರ ಮಾತನ್ನು ಕೇಳುವರು, ನೋಡ್ತಾರೆ ವಾಕ್ಯದಲ್ಲಿ. ಅದರ ಆಮೇಲೆ 24ನೇ ವಾಕ್ಯ, ಐಸಾ 29:24. ತಪ್ಪಿದ ಹೃದಯವುಳ್ಳವರೆಲ್ಲರೂ ವಿವೇಕಿಗಳಾಗುವರು, ಗುಣಗುಟ್ಟುವವರು ಉಪದೇಶವನ್ನು ಗಮನಿಸುವರು ಎಂದು ಹೇಳುತ್ತಾನೆ. ನೋಡ್ರ, ತಪ್ಪುದ ಹೊಳೆಯುಳ್ಳವರು ವಿವೇಕಿಗಳಾಗುವರು, ಗುಣಗೊಟ್ಟವರು. ಎಷ್ಟೋ ಸತಿ ಏನ್ ಮಾಡ್ತೀವಿ, ಬೈಬಲ್ ಕ್ಲಾಸ್ ಹೇಳ್ಕೊಡ್ತೀವಿ, ಬರ್ರಪ್ಪ ಕೇಳ್ರಪ್ಪ ವಾಕ್ಯ ಅಂತಂದ್ರೆ ಏನ್ರಿ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಒಣಗೊಡ್ತಾರೆ, ಬರೀ ಆರ್ಗ್ಯುಮೆಂಟು ಅಲ್ರ. ಹೇಳ್ತಾರೆ ಗುಣಗೊಟ್ಟವ್ರು ಎಲ್ಲಾರು ಕ್ರಿಸ್ತನ್ ರಾಜ್ಯದಲ್ಲಿ ಇದೇ ಉಪದೇಶಗಳನ್ನ ಕೇಳುವರು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಎಲ್ಲಾರು ಹೆಂಗ್ ಗೊತ್ತಾ ಮಾಡ್ತಾರೆ, ಯೆಹೋವನ ಕಡೆ ತಿರುಗ್ತಾರಂತೆ. ಓದ ನೋಡಿರ್ತೀನಿ ವಾಕ್ಯಗಳು. ಗೌತಮ್ ಬದರ್ ಓದಿ. ಕೀರ್ತನೆ 22ನೇ ಅಧ್ಯಾಯ 27 ಮತ್ತು 28ನೇ ವಾಕ್ಯ ಬದರ್. Psalms 22, 27 and 28 ಬದರ್. ಭೂಮಂಡಲದವರೆಲ್ಲರೂ ಎಚ್ಚರಗೊಂಡು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ಯೆಹೋವನೇ, ಎಲ್ಲ ಜನಾಂಗಗಳವರು ನಿನಗೆ ಅಡ್ಡ ಬೀಳುವರು. ನೋಡ್ರ, ಏನ್ರಿ ಎಲ್ಲಾರು ಎಚ್ಚೆತ್ತು, ಮರಣದಿಂದ ಸಮಾಧಿನ ಎಚ್ಚೆತ್ತು ಯೆಹೋವನ ಕಡೆ ತಿರುಗುವರು. ಎಲ್ಲ ಮನೆ ತಿರುಗಿ ಹೇಳ್ತಾರೆ. ಎಲ್ಲ ಇಡೀ ಜನಾಂಗದವರು, ಪ್ರತಿಯೊಬ್ಬ ಮನುಷ್ಯ ಎಂತಾರೆ ಯೆಹೋವನ ಕಡೆ ತಿರುಗ್ತಂತೆ. ಸಾಮ್ಸ್ 72:11. ಎಲ್ಲ ಅರಸರು ಅವನಿಗೆ ಸಾಷ್ಟಾಂಗ ವೆರಗಲಿ, ಸರ್ವ ಜನಾಂಗಗಳು ಅವನನ್ನು ಸೇವಿಸಲಿ. ಎಲ್ಲಾರು ಸಾಷ್ಟಾಂಗ ವೆರಗಲಿ, ಆತನನ್ನು ಸೇವಿಸಲಿ. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರು ಏನ್ ಮಾಡ್ತಾರೆ, ಆತನ ಸೇವಿಸ್ತಾರೆ. ಎಲ್ಲರೂ ಅಡ್ಡ ಬಿದ್ದು ಕ್ರಿಸ್ತನ್ಗೆ ಸರೆಂಡರ್ ಆಗ್ತಾರೆ. ಹೆಂಗಿರ್ತಾರೆ ಅಂದ್ರೆ ವರ್ಲ್ಡ್ ಕನ್ವರ್ಷನ್. ಕರ್ತನಲ್ಲಿ ಪ್ರೀತಿಗಳೇ, ಒಬ್ರು ಇನ್ನೊಬ್ರು ಹೇಳ್ಕೊಂತ ಅವಶ್ಯಕತೆನೇ ಇರಲಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರು ಎಲ್ಲಾರು ಏನ್ ಮಾಡ್ತಾರೆ, ಯೆಹೋವನ ಜ್ಞಾನವನ್ನು ಪಡ್ಕೊಂಡಿರ್ತಾರಂತೆ. ಯೆರೆಮೀಯ 31ನೇ ಅಧ್ಯಾಯ 34ನೇ ವಾಕ್ಯ. ಜೆರೆಮಿಯಾ 31:34. ಓದಿ ಬ್ರದರ್. ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ನೋಡ್ರ, ಚಿಕ್ಕವ್ರು ಮೊದಲುಗೊಂಡು ದೊಡ್ಡವ್ರವರೆಗೂ ಎಲ್ಲರೂ ಯೆಹೋವನ ನನಗೆ ಬಂದಿರ್ತಾಂತಾರ್ರಿ, ಒಬ್ರು ಮಿಸ್ಲಾರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ, ಇದು ದೇವರಾಜ್ಯ ನಡೆಯುವಂತ ವಿಚಾರ ರೀ. ಹೆಂಗಿದೆ ವರ್ಲ್ಡ್ ಕನ್ವರ್ಷನ್ ಅಲ್ರ? ಇವತ್ತೈತೆ ಆ ಕನ್ವರ್ಷನ್, ಆಂಟಿ ಕನ್ವರ್ಷನ್. ಇವತ್ತು ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರು ಏನಾಗ್ತಾರೆ, ದೇವ್ರ ಕಡೆಗೆ ಕನ್ವರ್ಟ್ ಆಗ್ತಾರೆ. ದೇವರಾಜ್ಯದಲ್ಲಿ ಬರೀ ಏನ್ರಿ
ಮನುಷ್ಯರನ್ನ ಮಾತ್ರ ಅಲ್ಲ ರೀ, ಪ್ರಾಣಿಗಳನ್ನ ಕೂಡ ದೇವ್ರು ಕನ್ವರ್ಟ್ ಮಾಡ್ತಾರೆ. ಇದು ಸಾಧ್ಯನಾ? ಎಸ್, ದೇವ್ರ ರಾಜ್ಯದಲ್ಲಿ ಸಾಧ್ಯ. ನೋಡಿರ್ತೀರಿ ಎಲ್ಲಿದೆ? ಯೆಶಾಯ 11ನೇ ಅಧ್ಯಾಯ 6-9. ವಿಕ್ರಮ್ ಬದರ್ ಓದ್ತೀರಾ? ಓದ್ತೀನಿ ಬ್ರದರ್. ತೋಳುವು ಕುರಿಯು ಸಂಗಡ ವಾಸಿಸುವುದು. ನೋಡ್ರ, ತೋಳವು ಕುರಿಯ ಸಂಗಡ ವಾಸಿಸುವುದು ಎಲ್ಲ ಐತಾ? ಇವಾಗ ಸಾಧ್ಯನಾ? ಇವತ್ತೆಲ್ಲಿ ನೋಡ್ತೀರಾ ತೋಳ ಕುರಿ ಸಂಗಡ ವಾಸ ಮಾಡ್ತದ? ತಿನ್ಬಿಡ್ತೀವಿ, ಖಾಲಿ ಮಾಡ್ಬಿಡ್ತಾರೆ. ಏನ್ ಹೇಳ್ತಾರೆ ದೇವರಾಜ್ಯದಲ್ಲಿ? ತೋಳವು ಕುರಿಯ ಸಂಗಡ ವಾಸಿಸುವುದು. ಇದೆಲ್ಲ ಓನ್ಲಿ ಇನ್ ಡ್ರೀಮ್ಸ್, ಬಟ್ ದಿಸ್ ವಿಲ್ ಹ್ಯಾಪನ್ ಲಿಟರಲಿ ಇನ್ ಗಾಡ್ಸ್ ಕಿಂಗ್ಡಮ್. ಆಮೇಲೆ ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು. ನೋಡ್ರ, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುತ್ತಾರೆ ಅಂತದೆ. ಇವತ್ತು ಚಿರತೆ ಮೇಕೆ ಮರಿ ನೋಡಿದ್ರೆ ತಿನ್ನಕ್ ಬಿಡ್ತಾರೆ. ಟಿವಿ ನೋಡ್ತಿರಲ್ಲ ಎಷ್ಟು, ಹಂಗ ಅಟ್ಯಾಕ್ ಮಾಡ್ಬಿಡ್ತು, ಹಿಂಗ ಅಟ್ಯಾಕ್ ಮಾಡ್ಬಿಡ್ತಾರೆ. ಮನುಷ್ಯನ್ನೇ ಬಿಡೋದಿಲ್ಲ ಅಂತ್ರಿ, ಹಸುನೇ ಬಿಡೋದ ತಿನ್ನಕ್ ಬಿಡ್ತಾರೆ. ಕ್ರಿಸ್ತನಲ್ಲಿ ಹೆಂಗಿರ್ತಾನೆ? ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವವು. ಆಮೇಲೆ ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಗಿರುವವು. ನೋಡ್ರ, ಕರುವು ಪ್ರಾಯದ ಸಿಂಹವು ರೀ, ಪುಷ್ಟ ಪಶು ಒಟ್ಟಗಿರ್ತಾರೆ ನೋಡ್ರಿ ಅಂತೀರಿ. ಆಮೇಲೆ ಇವುಗಳನ್ನು ಒಂದು ಚಿಕ್ಕ ಮಗುವು ನಡೆಸುವುದು. ನೋಡ್ರ, ಒಂದು ಪುಟಾಣಿ ಮಗು ಏನ್ ಮಾಡ್ತಿದ್ನಲ್ಲ ನಡೆಸ್ತಾನೆ. ಏನ್ ಗೊತ್ತಾ ಮೀನಿಂಗು? ದೇವರಾಜ್ಯದಲ್ಲಿ ಮಕ್ಕಳು ಗೊಂಬೈಗಳ ಜೊತೆಗೆ ಆಟ ಆಡೋದಿಲ್ಲ ರೀ, ರಿಯಲ್ ಡಾಲ್ಸ್, ಯಾವ್ದಪ್ಪ ರಿಯಲ್ ಅನಿಮಲ್ಸ್ ಜೊತೆಗೆ ಆಟ ಆಡ್ತಂತೆ ನೋಡ್ರಿ ಅಲ್ವರ. ಯೋಚನೆ ಮಾಡಿ, ಪುಟಾಣಿ ಮಕ್ಳಿಗೆ ಝೂ ಕೊಡೋದ್ರೆ ಏನ್ ಖುಷಿ ಅಲ್ವರ? ಅಪ್ಪ ಅಪ್ಪ ಪಪ್ಪ ಲಯನ್ ಲಯನ್ ಲಯನ್, ಟೈಗರ್ ಟೈಗರ್ ಅಂತೆಲ್ಲ ಖುಷಿ ಪಡ್ತಾರೆ. ಏನ್ರಿ ಹಂಗೆ ಹೋಗು ತಪ್ಕೊಂಬಿಡ ಅಂತ ಆಸೆ. ಎಲ್ಲಿ ತಪ್ಕೊಂಡೋಗಿ ಬಿಡ್ತಾರ? ಕಚ್ಕೊಂಡ್ ತಿನ್ನಾಕ್ ಬಿಡ್ತದೆ. ಕ್ರಿಸ್ತನಲ್ಲಿ ಹೆಂಗಿರ್ತಾರೆ? ಎಲ್ಲ ರೋಡಲ್ಲಿ ಇರ್ತಾರೆ ನೋಡಿರ್ತೀನಿ. ಎಲ್ಲ ಬೀದಿ ನಾಯಿಗಳು ಯಾವುದಂದ್ರೆ ಲೈನು, ಟೈಗರು, ಏನ್ರಿ ಚೀತಾ, ಇವೆಲ್ಲ ಎಲ್ಲಿರ್ತದೆ? ಎಲ್ಲ ಝೂನೇ ಇರಲ್ಲ, ಎಲ್ಲ ಓಪನ್ ಫೀಲ್ಡ್ ಅಲ್ಲಿ ಏನ್ ಮಾಡ್ತಾರೆ? ಎಲ್ಲಾ ಕಡೆ ಇರ್ತಾರೆ ನೋಡ್ತೀನಿ. ತೋಳವು ಎಲ್ಲ ಇರ್ತಾವ ನೋಡಿರ್ತೀನಿ. ಹೆಂಗೆ ಈಡೇನ್ ತೋಡ್ತಾರೆ? ಆದಮ್ ಜೊತೆಗೆ ಹೆಂಗಿದ್ರು? ಆದಮ್ ಹಿಂಗೆ ತಾನೆ ಇದ್ದಿದ್ದು? ಎಲ್ಲ ಜೈಲ್ ಹಾಕಿದ್ನ ಝೂಲಿ? ಇಲ್ಲ ರೀ, ಹೆಂಗಿತ್ತ? ಎಲ್ಲ ಫ್ರೀಯಾಗಿ ಓಡಾಡ್ಕೊಂಡಿದ್ರು. ಅದರ ಆದಾಮ ಲೈನ್ ಬಾ ಅಂತಂದಾಗ ಏನು ಲೈನ್ ಬರೋದು ನೋಡಿರ್ತೀನಿ, ಆಟ ಆಡೋನ ಜೊತೆಗೆ. ಕ್ರಿಸ್ತನ್ ರಾಜಲ್ಲಿ ಇದೇ ತರ ಇರ್ತಾರೆ ನೋಡಿದ್ದೀನಿ. ಎಲ್ಲರೂ ಎಲ್ಲ ಒಟ್ಟಿಗಿರ್ತಾವಂತೆ. ಒಂದ್ ಚಿಕ್ಕ ಮಗು ಏನ್ ಮಾಡ್ತಾ ಇದ್ದಿದ್ನ ನಡೆಸ್ತಾರಂತೆ. ಆಮೇಲೆ ಹಸುವು ಕರಡಿಯ ಸಂಗಡ ಮೇಯುವು. ಅವುಗಳ ಮರಿಗಳು ಜೊತೆಗೆ ಮಲಗುವವು. ನೋಡ್ರ, ಮರಿಗಳು ಜೊತೆಗೆ ಮಲಗುವವು. ಸಿಂಹವು ಎತ್ತಿನಂತೆ ಹುಲ್ಲನ್ನು ಮೇಯುವುದು. ನೋಡ್ರ, ಸಿಂಹವು ಏನ್ ತಿಂತಂತೆ? ಎತ್ತಿನಂತೆ ಹುಲ್ಲು. ಅರೆ, ಇದೆಲ್ಲರ ಸಾಧ್ಯನಾ? ಇವಾಗ ಹೋಗಿ ಸಿಂಹಗೂ ಹುಲ್ ಕುಡಿ ಅಂತಾನೆ, ಅದ್ರಲ್ಲಿ ಇಕ್ಬಿಟ್ಟು ನೀಂಬ ಅಂತಂತಾರೆ. ಕ್ರಿಸ್ತನ್ ರಾಜಲ್ಲಿ ಏನ್ತೆ? ಸಿಂಹ ಎಂತಂತೆ? ಪ್ಯೂರ್ ವೆಜಿಟೇರಿಯನ್. ಯೋಚನೆ ಮಾಡ್ರಿ, ನಾನ್ ವೆಜಿಟೇರಿಯನ್ ಇಲ್ಲ ರೀ, ಅಲ್ಲ ಮನುಷ್ಯನ್ಗೂ ಇಲ್ಲ ಪ್ರಾಣಿಗೂ ಇಲ್ಲ ರೀ. ನೋಡ್ರ, ಆದಾಮ್ ಗೀಡೇನ್ ತೋಟದಲ್ಲಿ ಹೆಂಗ್ ಕೊಟ್ಟಿದ್ರು ಆಹಾರ? ನಾವು ಮೊದಲನೇ ಕ್ಲಾಸ್ 2ನೇ ಕ್ಲಾಸ್ ಜ್ಞಾಪನ ಇದೆಯಾ? 3 ಲೋಕದ ಪಟ ಮರ್ತಾ ಬಿಟ್ಟಿದ್ದೀರಾ? ಎಲ್ಲ ಮೆಲ್ಕ್ ಹಾಕೊಳ್ಳಿ. ಈಡೇನ್ ತೋಟದಲ್ಲಿ ಆದಾಮ್ ಏನ್ ತಿಂತಾ ಇದ್ದ? ಮೊದಲನೇ ಲೋಕದಲ್ಲಿ ಎಲ್ಲ ಸಸ್ಯಾಹಾರಿ, ಪ್ರಾಣಿಗಳನ್ನ ತಿಂತಿದ್ದು, ಸಸ್ಯಾಹಾರಿ ತಿಂತಾ ಇದ್ದಿದ್ರಿ. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲವನ್ನು ವಾಪಸ್ ಏನ್ ಮಾಡ್ತಾನೆ ದೇವರು ಸರಿಪಡಿಸಂತೆ. ನೋಡ್ರ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೀನಿ. ಅದರ ಸಿಂಹವು ಏನ್ ತಿಂತಿದೆ? ಹುಲ್ಲನ್ನು ತಿನ್ನುವುದು. ಆಮೇಲೆ ಮೊಲೆ ಕೂಸು ನಾಗರ ಹುತ್ತದ ಮೇಲೆ ಆಡುವುದು. ಮೊಲೆ ಬಿಟ್ಟ ಮಗುವು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಕೇಡನ್ನಾಗಲಿ ನಾಶವನ್ನಾಗಲಿ ಯಾರೂ ಮಾಡುವುದಿಲ್ಲ. ಸಮುದ್ರವು ನೀರಿನಿಂದ ಮುಚ್ಚಿಕೊಂಡಿರುವಂತೆ ಕರ್ತನು ತಿಳುವಳಿಕೆಯು ಭೂಮಿಯಲ್ಲಿ ತುಂಬಿಕೊಂಡಿರುವುದು. ನೋಡ್ರ, ಏನ್ರಿ ಯಾವ ತರ ಬಂದ್ಬಿಟ್ಟು ಏನ್ರಿ ಸಮುದ್ರ ನೀರು ತುಂಬಿಕೊಂಡಿದ್ಯೋ ಆ ತರ ಯೋನ್ ಜನ ತುಂಬಿಡ್ತಾವ್ರೆ. ವರ್ಲ್ಡ್ ಕನ್ವರ್ಷನ್. ಸಮುದ್ರದ ನೀರಿಲ್ದ ಜಾಗ ಅದರ ಇದೆಯಾ ಅಂತೀನಿ. ಎಷ್ಟು ಆಳಕ್ಕೆ ಹೋಗ್ರಿ ಅಂತೀನಿ, ನೀವು ಆಗಿರಿ ನೀರ್ತಿ ನೀಲ್ದಿರ ಜಾಗಲ್ಲ. ಕ್ರಿಸ್ತನ್ ರಾಜಲ್ಲಿ ಎಲ್ಲಾರ್ಗು ಸತ್ಯ ಜನ ಗೊತ್ತಿರೋದು, ಗೊತ್ತಿಲ್ಲದ್ರು ಒಬ್ರು ಇರಲ್ವಂತರಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರಿಗಳೇ ಅಲ್ರ, ಪರಿಶುದ್ಧ ಪರ್ವತದಲ್ಲಿ ದೇವರ ರಾಜ್ಯದಲ್ಲಿ ಬೆಟ್ಟ ಏನ್ರಿ ಬೈಬಲಲ್ಲಿ ರಾಜ್ಯ. ದಾನಿಯೇಲ 2ನೇ ಅಧ್ಯಾಯ ಕೇಳಿದಿರಾ? ಕಲ್ಲು ಬಂದು ಅಪ್ಪಳಿಸ್ತೋ, ಪುಡಿ ಪುಡಿ ಮಾಡ್ತೋ, ಏನಾಯ್ತೋ ಎಲ್ಲ ಅಲ್ರ. ಆ ಕಲ್ಲೇನಾಯ್ತು? ದೊಡ್ಡ ಪರ್ವತ ಆಯ್ತು. ದೇವ್ರ ರಾಜ್ಯ. ದೇವರ ರಾಜ್ಯದಲ್ಲಿ ಯಾರು ಕೆಟ್ಟದ್ನ ಮಾಡಲ್ಲ, ಹಾನಿ ಕೂಡ ಮಾಡೋದಿಲ್ಲ ರೀ. ಇದು ಕ್ರಿಸ್ತನ್ ರಾಜ್ಯದಲ್ಲಿ ಭೂಲೋಕದ ರಕ್ಷಣೆ ಆಗಂತ ವಿಚಾರ. ಸರಿ, ಭೂಲೋಕ ರಕ್ಷಣೆಯಲ್ಲಿ ಅವಾಗ ಪೊಲೀಸ್ ಸ್ಟೇಷನ್ ಇದೆಯಪ್ಪ, 1000 ಪೊಲೀಸ್ ಸ್ಟೇಷನ್ ಇದೆಯಾ ಅಂದ್ರೆ ಪೊಲೀಸ್ ಸ್ಟೇಷನ್ನೇ ಇರಲ್ಲ. ಯಾಕಪ್ಪ ಪೊಲೀಸ್ ಸ್ಟೇಷನ್ ಇರಲ್ಲ ಅಂತಂದ್ರೆ, ಕಳ್ಳ ಇದ್ರೆ ತಾನೆ ಅದರ ಪೊಲೀಸ್ ಅನ್ಬೇಕು. ಕಳ್ಳನೇ ಇಲ್ಲ ಅಂದ್ರೆ ಪೊಲೀಸನ್ನೇ ಬೇಕಾಗಿಲ್ಲ. ಎಲ್ಲಿದೆ ವಾಕ್ಯ? ಯೆಶಾಯ 9:6, ಐಸಾಯ 9 ಚಾಪ್ಟರ್ 6 ವರ್ಸ್. ಓದಿ ಗೌತಮದರ್. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು.
ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು. ನೋಡ್ರ, ಸಮಾಧಾನ ಪ್ರಭು ರೀ, ಜಗಳ ಪ್ರಭುನ, ಗಲಾಟೆ ಪ್ರಭುನ, ಯುದ್ಧ ಪ್ರಭುನ. ಸಮಾಧಾನ, ಯುದ್ಧನೇ ಇರಲ್ಲ ರೀ ಆತನ ರಾಜ್ಯದಲ್ಲಿ. ಜಗಳ ಗಲಾಟೆ ಇವೆಲ್ಲ ಇರೋದಿಲ್ರಿ ಅಲ್ರ. ಇವತ್ತೇನ್ರಿ ಯುದ್ಧ, ಬಾ 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 ಬಾ. ಅಯ್ಯೋ, ಲೈವ್ ಟೆಲಿಕಾಸ್ಟ್ಗಳು ಫೇಸ್ಬುಕ್ ಹಾಕ್ಬಿಟ್ರೆ ಎಲ್ಲರೂ ಟೆಲಿಕಾಸ್ಟ್ ಮಾಡ್ತಾರೆ. ಏನಂದ್ರೆ ಮೊಬೈಲಿಂದ, ಯೂಟ್ಯೂಬಿಂದ. ಅಲ್ಲ ಏನ್ರಿ ಸ್ಕಡ್ ಮಿಸೈಲ್ಗಳು ಏನೆಲ್ಲ ಇದು ಹೊಡಿತಾವ್ರೆ ಅಂತೀರಿ. ಅದರ ಕೋಟ್ಯಾಂತರ ರೂಪಾಯಿ ಜನಗಳ ಏನ್ರಿ ನಾಶ ಮಾಡ್ತಾವ್ರೆ. ಅದರ ಕ್ರಿಸ್ತನ್ ರಾಜ್ಯದ ಯುದ್ಧ ಇರ್ತದ. ಇಲ್ಲಿ ಹಾಕೋ ಫೋಟೋನ ಹಾಕಿನ್ ಗೊತ್ತಾ, ಯುನೈಟೆಡ್ ನೇಷನ್ಸ್ ಎಂಟ್ರೆನ್ಸ್ ಮುಂದೆ ಇರೋಂಥ ರಿಯಲ್ ಫೋಟೋ. ಈ ಫೋಟೋ ಹಾಕ್ಬಿಟ್ಟು ಬೈಬಲ್ದೊಂದು ವಾಕ್ಯ ಹಾಕಿದ್ದಾರೆ. ಯಾವ ವಾಕ್ಯ ಹಾಕಿದ್ದಾರೆ ಗೊತ್ತಾ? ಯೆಶಾಯ 2ನೇ ಅಧ್ಯಾಯ 4ನೇ ವಾಕ್ಯ ಹಾಕಿದ್ದಾರೆ ನೋಡಿ. ಓದೋಣ, ಯೆಶಾಯ 2:4 ಓದಿ. ಆತನು ದೇಶ ದೇಶಗಳ ಓದಿ ವಿಜಯ ಅಷ್ಟರ್. ಆತನು ದೇಶ ದೇಶಗಳ ವ್ಯಾಜ್ಯಗಳನ್ನು ವಿಚಾರಿಸುವನು, ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರೋ ತಮ್ಮ ಆಯುಧಗಳನ್ನು ಕುಳುಮೆಗೆ ಹಾಕಿ, ಕತ್ತಿಗಳನ್ನು ಗುಳಗಳನ್ನಾಗಿ, ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದ್ದು, ಇನ್ನೂ ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ನೋಡ್ರ, ಇನ್ನು ಮೇಲೆ ಯುದ್ಧಾಭ್ಯಾಸ ನಡೆಯುವುದೇ ಇಲ್ಲ. ಕತ್ತಿಗಳನ್ನೇನ್ರಿ ಬರ್ಜಿಗಳನ್ನಾಗಿ ಮಾಡ್ತಾರಂತಾರೆ. ಈಟಿಗಳನ್ನ ಏನ್ರಿ ಕುಡುಗೋಳಾಗ ಏನ್ ಮಾಡ್ತಾರಂತಾರೆ ಮಾಡ್ತಂತೆ. ನನ್ನ ಜನರು ಯುದ್ಧಾಭ್ಯಾಸನೇ ಮಾಡೋದಿಲ್ವಂತಾರೆ. ಟ್ರೈನಿಂಗ್ ಇರಲ್ಲ. ಯುದ್ಧ ಇದ್ರೆ ಟ್ರೈನಿಂಗ್ ಬೇಕಾ? ಅದ್ರ ಏನ್ ಹೇಳ್ತಾರೆ, ಜನಾಂಗಗಳಿಗಂತ ವ್ಯಾಜ್ಯಗಳನ್ನು ತೀರಿಸುವನು. ಇವತ್ತೈದು ನೋಡ್ತೀರಿ, ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ಗೆ ಎಷ್ಟು ಯಾರು ಮಾತಾಡೋದು ಒಪ್ಕೊಂತಾನೆ ನೋಡ್ತೀರಿ. ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಎಲ್ಲ ಸಾಲ್ವ್ ಮಾಡ್ತಾರೆ ನೋಡ್ತೀರಿ. ಒಂದು ಸ್ಕಡ್ ಮಿಸೈಲು ಎಷ್ಟು ಗೊತ್ತನ್ರಿ? 10 lakhs ರೀ. ಈ ಥರ ಅಟ್ ಅ ಟೈಮ್ ಸ್ಕಡ್ ಮಿಸೈಲ್ ಎಷ್ಟು ಹೋಗ್ತಾರೆ ಗೊತ್ತಾ? 10 to 20 ಅಟ್ ಅ ಟೈಮ್ ರೀ ಹೋಗೋದು. ಅದರ ಯೋಚನೆ ಮಾಡಿದ್ರೆ ಸ್ಪಾಟಲ್ಲಿ ಒಂದು ಕ್ಷಣದಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡ್ತಾರೆ. ಏನಕ್ಕೆ? ಯುದ್ಧಕ್ಕೆ. ಒಬ್ಬ ಮನುಷ್ಯನ ಸಾಯಿಸೋದಕ್ಕೆ. ಯೋಚನೆ ಮಾಡ್ರಿ, ಒಂದು ಜೆಟ್ ಫೈಟರು 650 ಕೋಟಿ ರೀ. ಈ ಥರ ಜೆಟ್ ಫೈಟರ್ಗಳು ಎಷ್ಟು ನೆಲಕ್ಕೆ ಬಿದ್ದಿದೆ. ಅದರ ಎಷ್ಟು ಜನ ಕುಟುಂಬ ಹಾಳಾಗಿದೆ, ಎಷ್ಟು ಜನ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೆ, ಎಷ್ಟು ಜನ ತಬ್ಬಲಿ ಆಗಿದ್ದಾರೆ, ಜನ ವಿಧವೆ ಆಗಿದ್ದಾರೆ. ಇವತ್ತು ಡಿಫೆನ್ಸ್ಗೆ ಮೆಜಾರಿಟಿ ಆಫ್ ದ ಪೋರ್ಷನ್ ಬಡ್ಜೆಟ್ ಯಾರಿಗೆ ಇಡ್ತಾರೆ ಗೊತ್ತಾ? ಡಿಫೆನ್ಸ್ಗೆ ಇಡ್ತಾರೆ. ಯೋಚನೆ ಮಾಡಿರ್ತೀನಿ. ಅದರ ಇವತ್ತು ಮನುಷ್ಯ ಬದುಕ್ತಾರದೇ ತುಂಬ ಕಮ್ಮಿ ಬಡ್ಜೆಟಲ್ಲಿ. ಅಲ್ವರ ದೇವರಾಜ್ಯದಲ್ಲಿ ಯುದ್ಧಾಭ್ಯಾಸನೇ ಇರಲ್ಲ. ನೀವು ಗೊತ್ತಾರ್ಥ? ಇವೆಲ್ಲ ಬಡ್ಜೆಟ್ನ ಯಾವುದು ಟ್ರಾನ್ಸ್ಫರ್ ಮಾಡ್ತಾರೆ? ಎಲ್ಲ ಬಂದ್ಬಿಟ್ಟು ಅಗ್ರಿಕಲ್ಚರ್ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಕೊಂಡಂತೀವಿ. ಯುನೈಟೆಡ್ ನೇಷನ್ಸ್ ಗೋಡೆ ಮೇಲೆ ಹಾಕಿರೋ ವಾಕ್ಯ ಹೊಣಿತೀನಿ. ಐಸಾ ಏನ್ರಿ 2:4 ದೇ ಶಾಲ್ ಬೀಟ್ ದ ಸ್ವರ್ಡ್ಸ್ ಇಂಟು ಪ್ಲೋಸೆಸ್. ಅದರ ಕತ್ತಿಗಳನ್ನ ಏನ್ರಿ ಕುಡುಗಳನ್ನಾಗಿ ಮಾಡ್ತಾರೆ. ಅದರ ಈಟಿಗಳನ್ನ ಬರ್ಜಿಗಳನ್ನಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ವಾಕ್ಯನೇ ಎಂತ ಕಿತ್ಬಿಟ್ಟವ್ರೆ. ಅದರ ಯುನೈಟೆಡ್ ನೇಷನ್ ಬಹುರಾಷ್ಟ್ರದವರ ಉದ್ದೇಶ. ಬೈಬಲ್ ಹೇಳ್ತಾರೆ ಬಹುರಾಷ್ಟ್ರ. ವಾಕ್ಯಲ್ಲಿ ಬಂತಲ್ಲ ಏಷ್ಯಾ 2:4 ಈ ಬಹುರಾಷ್ಟ್ರದವರಿಗೆ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ? ದೇವರು ಆಶೀರ್ವಾದ ಮಾಡ್ತಾರೆ. ಎಲ್ಲವನ್ನು ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾರೆ? ಅಗ್ರಿಕಲ್ಚರ್ಗೆ ಏನ್ ಮಾಡ್ತಾರೆ? ಡೈವರ್ಟ್ ಮಾಡ್ತಾರೆ. ಅಲ್ವರ ಅವಾಗ ಮನುಷ್ಯಂಗೆ ಏನಾಗ್ತಾರೆ? ಸಮೃದ್ಧಿಯಾಗಿರ್ತಾರೆ. ಏನೆಲ್ಲ ಬೇಕೋ ಆಶೀರ್ವಾದಗಳು, ಆಹಾರಕ್ಕೆ ಏನೋ ಕೊರತೆ ಇಲ್ಲ ರೀತಿಯಲ್ಲಿ ಮಾಡ್ತಾರೆ. ಇವತ್ತು ಯೋಚನೆ ಮಾಡಿ, ಇಷ್ಟೊಂದು ಬಡ್ಜೆಟ್ ಎಲ್ಲ ಆರ್ಮ್ಸ್ ಆಮ್ಯುನೇಷನ್ಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಮನುಷ್ಯ ಇವತ್ತು ಬತ್ತಿರ್ತಾರೆ ಸ್ವಲ್ಪ ಬಡ್ಜೆಟ್ ಇಲ್ಲ, ಅದರಲ್ಲೇ ಎಷ್ಟು ಚೆನ್ನಾಗಿದ್ದಾನೆ ಅಂತಂದ್ರೆ ಎಲ್ಲ ಪೋರ್ಷನ್ ಮೆಜಾರಿಟಿ ಬಂದ್ಬಿಟ್ಟು ಏನ್ರಿ ವ್ಯವಸಾಯ ಕೊಟ್ಟು ಹೆಂಗಿರ್ತದೆ ಅವ್ರು. ಅವಾಗ ಭೂಮಿ ಹೆಂಗಿರ್ತಾರೆ ಗೊತ್ತಾ? ಈಡೇನ್ ತೋಟದ ಥರ ಇರ್ತಾರೆ ಅಂತಾರೆ. ವಾಕ್ಯಲ್ಲಿದೆ. ಕೀರ್ತನೆ 67ನೇ ಅಧ್ಯಾಯ 4-6 ವಾಕ್ಯ. ಸಾಮ್ಸ್ 67 4-6 ಓದ್ತೀರಾ? ಬಿಂದು ಸಿಸ್ಟರ್ ಇದ್ದೀರಾ? ಓಕೆ. ಗೌತಮ್ ಓದಿ. ಓದ್ತೀನಿ ಫಸ್ಟ್. ಓದ್ತೀರಾ? ಓದಿ ಬಿಂದು ಸಿಸ್ಟರ್ ಓದಿ. ಎಷ್ಟನೇ ಫಸ್ಟ್? 66 ಕೀರ್ತನೆ 67ನೇ ಅಧ್ಯಾಯ 4-5. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ ಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳನ್ನು ಹರ್ಷಿಸಿ ಆನಂದ ಘೋಷ ಮಾಡಲಿ. ದೇವರೇ, ಜನಾಂಗಗಳನ್ನು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಭೂಮಿಯ ಒಳ್ಳೆಯ ಬೆಳೆಯನ್ನು ಕೊಟ್ಟಿರುತ್ತದೆ. ದೇವರು ನಮ್ಮ ದೇವರೇ ನಮ್ಮನ್ನು ಆಶೀರ್ವದಿಸುವನು.
ನೋಡ್ರ ಆತನು ನಮ್ಮನ್ನು ಆಶೀರ್ವದಿಸುವನು. ಭೂಮಂಡಲದವರೆಲ್ಲರೂ ಆತನ ಭಯಭಕ್ತಿ ಉಳ್ಳವರಾಗಿರುವರು. ನೋಡ್ರ ಭೂಮಿಯ ಒಳ್ಳೆ ಬೆಳೆನ ಕೊಟ್ಟಿರ್ತಾರಲ್ಲ, ದೇವ್ರ ಆಶೀರ್ವಾದ ಇರ್ತದ್ರಿ. ಅವಾಗ ಹಿಂಗೆ ಗೊತ್ತಾ, ಬರ್ಡ್ ಭೂಮಿ ಇದೆ ಗೊತ್ತಾ, ಡೆಸರ್ಟ್ ಅಲ್ಲಿ ಕೂಡ ರೋಸ್ ಬೆಳಿತಾರೆ ಅಂತಾರೆ. ವಾಕ್ಯ ಇದೆ ನೋಡಿತೀನಿ ಇಲ್ಲಿ, ಏಷ್ಯಾ 35:1. ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಒಣನೆಲವು ಹರ್ಷಿಸಿ ತಾವರೆ ಅಂತ ಏನ್ರಿ ಕಳಕಳಿಸ್ತಾನೆ ಅಂತಾರೆ. ಯಾವಾಗ? ದೇವ್ರ ರಾಜ್ಯದಲ್ಲಿ ಇವತ್ತೆಲ್ಲ ಬೆಳಿತಾರ, ಅಲ್ಲಿ ಸುಡುಗಾಡಲ್ಲಿ ಬೆಳಿತಾರೆ ನೋಡಿದ್ದೀನಿ. ಕ್ರಿಸ್ತನ್ ರಾಜ್ಯದಲ್ಲಿ ಬೆಳೆಸ್ತಾರೆ ನೋಡಿದ್ದೀನಿ. ಅದರ ಎಲ್ಲಾ ಜನಗಳಿಗೆ ಎಷ್ಟು ಬೇಕೋ ಎಲ್ಲರಿಗೂ ಸಮೃದ್ಧಿ ಆಗಿರ್ತದೆ. ಎಜೆಕಿಯಲ್ 36 ಚಾಪ್ಟರ್ 35th ವರ್ಸ್. ಭೂಮಿ ಹಿಂಗಿರ್ತಾರೆ ಗೊತ್ತಾ? ಅವಾಗ ಓದ್ರಿ ಬದರ್. ಆಗ ಜನರು, ಕಾಡಾಗಿದ್ದ ಈ ದೇಶವು ಏದೇನು ಉದ್ಯಾನದಂತೆ ಕಳಕಳಿಸುತ್ತದೆ. ಬಿದ್ದು ಹೋಗಿ ಹಾಳು ಪಾಳಾದ ಪಟ್ಟಣಗಳು ಕೋಟೆ ಕೊತ್ತಲಗಳಿಂದ ಕೂಡಿ ಜನಭರಿತವಾಗಿವೆಯಲ್ಲ ಎಂದು ಹೇಳುವರು. ಏನು ಹಾಳಾಗಿರಂತ ಈ ದೇಶವು ಹೆಂಗಿದೆ ಅಂತೆ, ಏದೇನ್ ತೋಟದ ತರ ಇದೆಯಲ್ಲ, ಕಳಕಳಿಸ್ತಾ ಇದೆಯಲ್ಲ ಅಂತ ಕ್ರಿಸ್ತನ ರಾಜ್ಯ ಏನ್ ಮಾಡ್ತಾರೆ, ಕಳಕಳಿಸ್ತಾರೆ. ಅದರ ಜನಾಂಗ ಇರಂತ ವ್ಯಾಜ್ಯಗಳು ಹೇಳ್ದಲ್ಲ, ಎಲ್ಲಾ ದೇಶಕ್ಕೂ ರಾಜ್ಯ ವ್ಯಾಜ್ಯ ರೀ. ಪಾಕಿಸ್ತಾನ್ಗೆ ಅಫ್ಘಾನಿಸ್ತಾನ್ ಕಂಡ್ರೆ ಆಗಲ್ಲ, ಅದರ ಇಂಡಿಯಾಗೆ ಪಾಕಿಸ್ತಾನ್ ಕಂಡ್ರೆ ಆಗಲ್ಲ, ಚೈನಾ ಅವ್ರನ್ನ ನಾರ್ತ್ ಕೊರಿಯಾ ಕೊಂಡ್ರೆ ಆಗಲ್ಲ ರೀ. ಈ ತರ ಏನ್ರಿ ಯುಕ್ರೇನ್ ಕಂಡ್ರೆ ರಷ್ಯಾರ್ಗೂ ಆಗಲ್ಲ. ಈ ತರ ಬರೀ ಜಗಳ ಕಂಡ್ರೆ ಇವೆಲ್ಲವನ್ನು ಸಾಲ್ವ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಏನ್ರಿ ಕಾಯಿಲೆಗಳು, ಏನ್ರಿ ಇವತ್ತು ಟೆರಿಬಲ್ ಡಿಸೀಸ್ಗಳಪ್ಪ ಅಂದ್ರೆ ಒಂದೊಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾರೆ ಡಿಸೀಸಸ್ಗಳ. ಅದರ H1N1 ಅಂತಾರೆ, ಅದಕ್ಕೆ ಹೆಸರು ಕೊಡೋಕ್ಕಲ್ಲ, ಡಿಜಿಟಲ್ ಕೋಡ್ ಕೊಟ್ಬಿಟ್ರು H1N1, ಅದರ COVID-19. ಅದರ ಏನ್ರಿ ಒಂದೊಂದಿಗೆ ಏನ್ ಮಾಡ್ತಾರೆ. ಅದರ ಏನು ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ದೇವ್ರ ರಾಜ್ಯದಲ್ಲಿ ಯಾವ ಕಾಯಿಲೆ ಇರಲ್ಲ ರೀ. ಎಬೋಲಾ ಇಂಥ ಕಾಯಿಲೆಗಳು ಬಂದ್ಬಿಡ್ತು ಅಲ್ವರ, ದೇವ್ರ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಇವೆಲ್ಲವನ್ನು ನಿವಾರಿಸ್ತಾರಂತೆ. ಐಸಯ 33:24. ಐಸಯ 33:24. ವಿಕ್ರಮದ ಓದ್ಬೋದಾ? ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು, ಅದರಲ್ಲಿ ವಾಸವಾಗಿರುವ ಜನರ ಅಕ್ರಮವು ಕ್ಷಮಿಸಲ್ಪಡುವುದು. ನೋಡ್ರ, ಜಿಯೋನಿನ ಯಾವ ನಿವಾಸಿಯೋ ತನ್ನ ಅಸ್ವಸ್ಥನಂದು ಹೇಳೋನು, ಅವರೆಲ್ಲ ಪಾಪ ಅಪರಾಧಗಳು ಕ್ಷಮಿಸಲ್ಪಡುವುದು. ಡಾಕ್ಟ್ರೇ ಬೇಕಾಗಿದ್ದಾರೆ. ಇವತ್ತು ಒಂದು ಹಾರ್ಟ್ ಫೇಲಿಯರ್ ಆಗ್ಬಿಟ್ರೆ ಅದನ್ನ ಆಪರೇಷನ್ ಮಾಡಿ ರೆಡಿ ಮಾಡೋದಕ್ಕೆ, ಬೈಪಾಸ್ ಅದು ಮಾಡೋಕ್ಕೆ 7 ಲಕ್ಷ ಬೇಕ್ರಿ. ಯೋಚನೆ ಮಾಡ್ರಿ, ಏನೋ ದುಡ್ಡು ಇಟ್ಟಿರೋರು ಕೂಡಿಸಿಟ್ಟಿರೋರು ಓಕೆಪ್ಪ, ದುಡ್ಡು ಇಲ್ದಿರೋ ಗತಿ ಯೋಚನೆ ಮಾಡಿದ್ರೆ ಎಷ್ಟು ಜನ ಸಾಯ್ತಾರೆ ದಿನ. ಅದರ ಎಷ್ಟು ಲಕ್ಷಾಂತರ ಜನಗಳು, ಎಷ್ಟು ಮನೆಯಲ್ಲಿ ಗೋಳು, ಅದರ ತಂದೆ ತಾಯಿ ಕಳ್ಕೊಂಡಂಥ ವಿಯೋಗ, ದುಃಖ, ಕಷ್ಟ, ಸಂಕಟ. ಅದರ ಕ್ರಿಸ್ತನ ರಾಜ್ಯದಲ್ಲಿ ಯಾವ ಕಾಯಿಲೆ ಇರಲ್ಲ ರೀ. ಅದರ ಒಂದು ಕಿಡ್ನಿ ಫೇಲಿಯರ್ ಆಗ್ಬಿಟ್ರೆ ರೀ, ಡಯಾಲಿಸಿಸ್ ಮಾಡ್ಸೋಕ್ಕೆ ಒಂದು ದಿನ ಬಿಟ್ಟು ಒಂದು ದಿನಕ್ಕೆ 2500 ರೂಪೀಸ್ ಮಿನಿಮಮ್ ರೀ. ಒಂದು ವಾರಕ್ಕೆ 4 ಸತಿ ಮಾಡಿಸ್ಬೇಕ್ರಿ, 10,000 ಒಟ್ಟಾಯ್ತು. ತಿಂಗಳಿಗೆ 30,000, 1 ಲಕ್ಷಕ್ಕಿಂತ ಮೇಲೆ ಏನ್ರಿ ಬರೀ ಡಯಾಲಿಸಿಸ್ ಕೇಳಬೇಕು. ಶ್ರೀಮಂತರು ಮಾಡಿಸ್ಕೊಂತಾರೆ, ಬಡವ್ರು ಗೊತ್ತಿಲ್ಲ. ಯೋಚನೆ ಮಾಡಿದ್ರೆ ಏನಂತ, ಎಷ್ಟು ಕಷ್ಟ, ಎಷ್ಟು ನೋವು, ಎಷ್ಟು ವೇದನೆ, ಎಂತೆಂಥ ಕಾಯಿಲೆಗಳಿದೆ. ಇವೆಲ್ಲ ಕಾಯಿಲೆಗಳಿಗೂ ಮುಕ್ತಿ ಕ್ರಿಸ್ತನ ರಾಜ್ಯದಲ್ಲಿ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಇದು ಭೂಲೋಕದ ರಕ್ಷಣೆ. ಸರಿ ಬದರ್, ಇವೆಲ್ಲ ಹೇಳಿ ಬಂದು ಲಾಸ್ಟ್ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ. ಆಯ್ತು ಬದರ್, ಓಕೆ, ಹಂಗಾರೆ ಸತ್ತವರೆಲ್ಲ ಇದೇ ಭೂಮಿಗೆ ಎದ್ದು ಬಂದ್ಬಿಟ್ರೆ, ಸ್ವಲ್ಪ ಜನ ಮಾತ್ರ ಪರಲೋಕ ರಕ್ಷಣೆಗೆ ಹೋಗಿ ಮಿಕ್ದವರೆಲ್ಲ ಇದೇ ಭೂಮಿಗೆ ಎದ್ದು ಬಂದ್ಬಿಟ್ರೆ, ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಸತ್ಯ ಕಲಿತಾರೆ ಅಂತಂದ್ರೆ ಇಡೀ ಭೂಲೋಕದಲ್ಲಿ ಎಲ್ಲಾರ್ಗೂ ವ್ಯವಸ್ಥೆ ಇದೆಯಾ? ಎಲ್ಲಾರ್ಗೂ ಜಾಗ ಇರ್ತದ ಅವಾಗ? ಅಂದ್ರೆ ಇವಾಗೇ ಪಾಪ್ಯುಲೇಷನ್ ಏನಾಗ್ತದೆ, ಪಾಪ್ಯುಲೇಷನ್ ಡೆನ್ಸಿಟಿ ಹಂಗೆ ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ. ಜನಗಳಿಗೆ ಇವಾಗೇ ವಾಸ ಮಾಡಕ್ ಜಾಗ ಇಲ್ಲ, ಓವರ್ ಪಾಪ್ಯುಲೇಷನ್ ಆಗ್ಬಿಟ್ಟಿದೆ ಅಂತ ಒಂದು ಕ್ವಶನ್ ಕೇಳ್ತಾರೆ. ಇದಕ್ಕೆ ಸತ್ಯವೇದ ಏನ್ ಹೇಳ್ತಾರೆ? ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಸತ್ತವರೆಲ್ಲ ಎದ್ದು ಬಂದ್ರು, ಜಾಗ ಇದೆಯಾ ಅಂತಂದ್ರೆ ಎಸ್, ಜಾಗ ಇದೆ. ಹೇಗೆ? ಒಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡೋಣ. ಆದಾಮ್ನ ಸೃಷ್ಟಿ ಮಾಡ್ದಾಗಿಂದ ಹಿಡ್ದು ಕ್ರಿಸ್ತನ 2ನೇ ಬರುವಿಕೆವರೆಗೂ ನಮಗೆ ಸತ್ಯವೇದ 6,000 ವರ್ಷ ಅಂತ ರೆಕಾರ್ಡ್ ಕೊಡ್ತಾರೆ. ಇದು ಪಕ್ಕಾ ಬೈಬಲ್ ಪ್ರೂಫ್ ಇದೆ, ನಾವು ಪ್ರೂವ್ ಮಾಡಿ ನೋಡಿಸ್ತೀವಿ ನಿಮಗೆ. 6,000 ಇಯರ್ಸ್ ಏನಾರ ಆದಾಮ್ನ ಸೃಷ್ಟಿ ಮಾಡಿದ್ರೆ ಕ್ರಿಸ್ತನ 2ನೇ ಬರುವಿಕೆವರೆಗೂ 6,000 ವರ್ಷ ಅಂತ ಬೈಬಲ್ ಇದೆ. ಈ 6,000 ವರ್ಷದಲ್ಲಿ ಎಷ್ಟು ಜನ ಬದುಕ್ತಾ ಇದ್ದಾರಪ್ಪ ಅಂತ ನಾವು ಅಂದಾಜು ಲೆಕ್ಕ ಹಾಕೋಣ. ಅದರ ಹೆಂಗಪ್ಪ ಲೆಕ್ಕ ಹಾಕೋದು ಅಂದ್ರೆ, 100 ವರ್ಷದಲ್ಲಿ 4 ಜನರೇಷನ್ ಇರ್ತಾರೆ. ಏನು 4 ಜನರೇಷನ್? ಏನು? ಅಪ್ಪ, ಮಗ, ಮೊಮ್ಮಗ, ಮರಿ ಮಗ ಅಂತ ಹೇಳ್ತಾ ಗೊತ್ತಾ. 4 ಜನರೇಷನ್ಸ್ 100 ವರ್ಷದಲ್ಲಿ ಬದುಕ್ಬೋದು. ಓಕೆನಾ? ಹಂಗಂದ್ರೆ 25 ವರ್ಷಕ್ಕೆ ಒಂದು ಜನರೇಷನ್ ಅಂತ ಆಯ್ತು. ಸರಿ, 6,000 ವರ್ಷದಲ್ಲಿ ಹಂಗಾರೆ ಎಷ್ಟು ಜನರೇಷನ್ ಇದೆ ಅಂತ ನಾವು ಲೆಕ್ಕ ಹಾಕ್ಬೇಕು. ಎಷ್ಟು ಲೆಕ್ಕ ಹಾಕಿದ್ರೆ
ನಮಗ್ ಬರೋದು 240 ಜನರೇಷನ್ ಇದೆಯಪ್ಪ 6,000 ವರ್ಷದಲ್ಲಿ ಅಂತ ನಮ್ಗೆ ಬರ್ತದೆ. ಸರಿ, ಇವಾಗ ಕರೆಂಟ್ ಪಾಪ್ಯುಲೇಷನ್ ಈ ಜನರೇಷನ್ ಎಷ್ಟಪ್ಪ ಅಂತಂದ್ರೆ 6 ಬಿಲಿಯನ್ ಅಪ್ರಾಕ್ಸಿಮೇಟ್. ಇದು ತುಂಬಾ ಎಕ್ಸಾಜರೇಷನ್, ಜಾಸ್ತಿನೇ ಇದೆ. 6 ಬಿಲಿಯನ್ ಇಟ್ಕೊಂಡ 6 ಬಿಲಿಯನ್ ಪಾಪ್ಯುಲೇಷನ್ನ 240 ಜನರೇಷನ್ಸ್ಗೆ ಹಾಕಿದ್ರೆ ನಮಗೆ ಬರೋದೇ ಮ್ಯಾಕ್ಸಿಮಮ್ 1440 ಬಿಲಿಯನ್. ಏನ್ರಿ 1440 ಬಿಲಿಯನ್ ಜನಗಳು ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಇವತ್ತವರೆಗೂ ಏನೋ ಕ್ರಿಸ್ತನ ಎಡಬರಿಕೆವರೆಗೂ ಜನಗಳಿದ್ದಾರೆ ಅಂತ ಒಂದು ಎಕ್ಸಾಜರೇಷನ್ ನಂಬರ್. ಇದು ತುಂಬ ಜಾಸ್ತಿ ರೀ. ಯಾಕಂದ್ರೆ ಆದಾಮ್ನೆಲ್ಲ ಸೃಷ್ಟಿ ಮಾಡ್ಬೇಕಾದ್ರೆ ಒಬ್ಬರೇ ಇದ್ದಿದ್ದು. ಅದರ ಆದಾಯ ಮೇಲೆ ಕೂಡ ಆದಾಮ್ ಮಕ್ಕಳುಗಳು ಇಷ್ಟೊಂದು ಜನಸಂಖ್ಯೆ ಯಾರಿರಲಿಲ್ಲ, ಅವಾಗ ತುಂಬ ಕಮ್ಮಿ ಇದ್ದಿದ್ದು. ಅದರ ಏನ್ರಿ ಈ ಪಾಪ್ಯುಲೇಷನ್ ಬೂಮ್ ಆಗಿರೋದು ಏನ್ರಿ 100-200 ಇಯರ್ಸಿಂದಾನೆ ಮಾತ್ರ ಬರ್ತೋ, ಅಲ್ಲಿವರೆಗೂ ಏನು ಪಾಪ್ಯುಲೇಷನ್ ಇರಲಿಲ್ಲ ಇಷ್ಟೊಂದು. ಅದರ ಇದ್ರೂ ಸರಿ, ಮೊದಲಿಂದಾನೂ ಕೂಡ ಇಷ್ಟೇ ಜನರೇಷನ್ ಇದೆಯಪ್ಪ, ಇಷ್ಟೇ ಪಾಪ್ಯುಲೇಷನ್ ತಗೊಂಡ್ರು ಸರಿ, ನಮಗೆ ತುಂಬ ಮಿತಿ ಮೀರಿ ಬರೋಂಥ ಸಂಖ್ಯೆ 1440 ಬಿಲಿಯನ್. ಇವೆಲ್ಲ ಜನಗಳಿಗೆ ಪುನರ್ತನಾಗಿ ಬಂದ ಜಾಗ ಇದೆಯಾ ಅಂದರೆ ಎಸ್, ಜಾಗ ಇದೆ. ಹೇಗೆ ಅಂದರೆ ನೋಡಿ, ಇದು 1 ಸ್ಕ್ವೇರ್ ಮೀಟರ್ ಬಾಕ್ಸ್. 1 ಸ್ಕ್ವೇರ್ ಮೀಟ್ರಲ್ಲಿ ಎಷ್ಟು ಜನಪ್ಪ ನಿಂತ್ಕೊಬೋದು ಅಂತಂದರೆ 4 ಜನ ಏನು ಮಾಡ್ಬೋದು, ನಿಂತ್ಕೊಬೋದ್ರಿ. ಪಕ್ಕದ 1 ಸ್ಕ್ವೇರ್ ಮೀಟರ್ ಅದೇ ಬಸ್ಸಲ್ಲಿ ಹೋಗಲ್ವಾ ಏನ್ರಿ? ಬಸ್ಸಲ್ಲಿ ಏನ್ರಿ ಹಿಂದೆ ಮುಂದೆ ಸೀಟಲ್ಲಿ 4 ಜನ ಕೂತ್ಕೊಬೋದು, 4 ಜನ ಕೂತ್ಕೊಬೋದು, ಆ ಥರ ನೋಡ್ರಿ 1 ಸ್ಕ್ವೇರ್ ಮೀಟರ್. ಅದರ ಸರಿ, ಎಲ್ಲರೂ ಪುನರ್ತನಾಗಿ ಬಂದರೆ ಈ 1440 ಬಿಲಿಯನ್ ಜನಗಳಿಗೆ ನಿಂತ್ಕೊಳಕ್ಕೆ ಎಷ್ಟು ಜಾಗ ಮಾತ್ರ ಸಾಕು ಅಂದರೆ ಬರೀ ನಮ್ಮ ಆಂಧ್ರ ಪ್ರದೇಶ ಸಾಕಂತಾರೆ. ಆಂಧ್ರ ಪ್ರದೇಶ ಏನು ನೀವು ಸ್ಕ್ವೇರ್ ಏರಿಯಾ ಲೆಕ್ಕ ಹಾಕ್ಬಿಟ್ಟು ಈ ಜನಗಳಲ್ಲಿ ಫಿಟ್ ಆಗ್ತಾರೆ ಅಂದರೆ ಆರಾಮಾಗಿ ಫಿಟ್ ಆಗ್ತಾರೆ. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿರ್ತೀನಿ. ಅದರ ಇದು ಬಿಟ್ಟು ಭೂಮಿ ಎಲ್ಲ ಖಾಲಿ ಇದೆ. ಎಲ್ಲ ಏನು ಹೇಳ್ತಾರೆ, ಓವರ್ ಪಾಪ್ಯುಲೇಷನ್ ಇಲ್ಲ ರೀ. ಆದಾಮ್ಗೆ ಏನು ಕೊಟ್ಟರು ಆಶೀರ್ವಾದ? ವಾಕ್ಯ ಓದನ, ಜೆನಿಸಿಸ್ 1:28, ಆದಿಕಾಂಡ 1:28 ನೋಡಿರ್ತೀನಿ. ದೇವರು ಆದಾಮ್ಗೆ ಏನಂತಂದ್ರು, ಓದನ. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಭೂಮಿಯಲ್ಲಿ ತುಂಬಿ ತುಳುಕಿಕೊಂಡು ವಶಪಡಿಸಿರಿ ಅಂತ ತರ ಇಲ್ಲ ರೀ, ಭೂಮಿಲಿ ತುಂಬಿಕೊಳ್ಳಿ. ಹಂಗಾರೆ ಪಾಪ್ಯುಲೇಷನ್ ಎಷ್ಟಿರ್ಬೇಕು ಅಂತ ದೇವ್ರಿಗೆ ಗೊತ್ತು. ಪಾಪ್ಯುಲೇಷನ್ ಎಕ್ಸಾಕ್ಟ್ ಆಗಿ ದೇವ್ರು ಏನ್ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಸ್ಟಾಪ್ ಮಾಡ್ತಾರೆ. ಅದಕ್ಕೆ ಏನ್ರಿ, ನಾವು ಲೆಕ್ಕ ಹಾಕೋ ಪ್ರಕಾರ ಒಬ್ಬೊಬ್ರಿಗೂ ಎಷ್ಟು ಮಿನಿಮಮ್ ಕಮ್ಮಿ ಅಂದ್ರೆ ಎಷ್ಟು ಜಾಗ ಬರ್ತದೆ 1 ಸ್ಕ್ವೇರ್ ಕಿಲೋಮೀಟರ್ ಏನ್ರಿ ಒಬ್ಬರಿಗೆ ಜಾಗ ಬರ್ತನ್ರಿ. 1 ಸ್ಕ್ವೇರ್ ಕಿಲೋಮೀಟರ್ ಏಕರ್ ಅಷ್ಟು ಜಾಗ ಏನ್ರಿ ಜಾಗ ಬರ್ತದ್ರಿ ಏನ್ರಿ. ಅವಾಗ ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತಾರೆ ಅಂದ್ರೆ ಮನೆಗಳು ಅಂತಂದ್ರೆ ಯಾರು ಈ ಥರ ವ್ಯಕ್ತಿಗಳು ಅಂದ್ರೆ ಹೆಸರುಗಳ ಆಧಾರದ ಮೇಲೆ ಲೇಔಟ್ ಇರ್ತಾರೆ. ಇವಾಗ ಇದೆ ಗೊತ್ತಾ ಏನ್ರಿ, ರಾಜಾಜಿನಗರ ಏನರ್ಥ, ಯಾರೋ ರಾಜಾಜಿ ಅಂತಿದ್ರು ಅವ್ರ ಮೇಲೆ ನಗರ ಅಂತ ಇಟ್ಬಿಟ್ಟಾರೆ. ಇವತ್ತು ನಾವು ಎಲ್ಲರೂ ರಾಜಾಜಿನಗರದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂದ್ರೆ ಆ ಕಾಲದಲ್ಲಿ ಹಂಗಿರಲ್ಲ. ರಾಜಾಜಿನಗರದಲ್ಲಿ ಬರೀ ರಾಜಾಜಿ ಅಂತ ವ್ಯಕ್ತಿ ಮಾತ್ರ ಇರ್ತಾರೆ. ಪ್ರಿಸಿಲ್ಲಾ ಲೇಔಟ್ ಅಂದ್ರೆ ಬರೀ ಅವ್ರೊಬ್ರಿಗೆ ಮಾತ್ರ, ಬೇರೆಯವ್ರಿಗೆ ಎಲ್ಲರಿಗೆಲ್ಲ ರೀ. ಮೋಹನ್ ಅಂತ ಬ್ರದರ್ ಇದ್ರೆ ಮೋಹನ್ ಅವ್ರಿಗೇನೆ ಒಂದು ನಗರ, ಮೋಹನ್ ಪಾಳ್ಯ ಅಂತ. ಆ ಥರ ಒಬ್ಬೊಬ್ರು ಒಂದೊಂದು ಸ್ಕ್ವೇರ್ ಕಿಲೋಮೀಟರ್ ಏರಿಯಲ್ಲಿ ಏನ್ ಮಾಡ್ತಾರೆ, ವಾಸ ಮಾಡ್ತಾರೆ. ಅವ್ ಹೆಂಗಿರ್ತ ಗೊತ್ತಾ, ಒಬ್ಬೊಬ್ರಿಗೊಂದು ವಿಲ್ಲಾ ಅಲ್ಲಿ ಏನ್ ಬೇಕು ಎಲ್ಲ ಇದೆ ನೋಡಿರ್ತೀರಿ. ವಾಕ್ಯ ಇದೆಯಾ? ಎಸ್, ವಾಕ್ಯ ಇದೆ. ಐಸಯಾ 65th chapter 21 and 22. ಏಷಯ 65ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯ ಓದ್ರಿ. ಅಲ್ಲಿನ ಜನರು ತಾವು ಕಟ್ಟಿದ್ದ ಮನೆಗಳಲ್ಲಿ ತಾವೇ ವಾಸಿಸುವರು. ತಾವೇ ಕಟ್ಟಿದ ಮನೆಯಲ್ಲಿ ತಾವೇ ವಾಸಿಸುವರು. ಬಾಡಿಗೆ ಮನೆಯಲ್ಲಿ ಇದಾರೆ ಇವಾಗ ಅದೇನೋ ಎಲ್ಲರಿಗೂ ಸ್ವಂತ ಮನೆನ? ಎಸ್, ಸ್ವಂತ ಮನೆ. ತಾವೇ ಕಟ್ಟಿದ್ದ ಮನೆಯಲ್ಲಿ ತಾವೇ ವಾಸಿಸುವರು. ಎಲ್ಲರಿಗೂ ಸ್ವಂತ ಮನೆ ಇದೆ ನೋಡಿರ್ತೀನಿ. ಎಲ್ಲರಿಗೂ ಆಸೆ ಎಲ್ಲ ಸ್ವಂತ ಮನೆ ಇರ್ಬೇಕಂತ. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರಿಗೂ ಸ್ವಂತ ಮನೆ. ನೆಕ್ಸ್ಟ್ ಆಮೇಲೆ ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ತಾವು ಮಾಡಿದಂತ ತೋಟದ ಫಲಗಳನ್ನ ತಾವೇ ಅನುಭವಿಸುವರು. ಎಲ್ಲರಿಗೂ ಮನೆ ಮುಂದೆ ತೋಟ ಇರ್ತಾರೆ. ಅವ್ರ ವ್ಯವಸಾಯಗಳು ಅವ್ರವರೇ ಮಾಡ್ಕೊಂಬೋದು. ಆ ಥರ ತಗೊಳ್ತೀರಿ, ಅವರೇ ಅನುಭವಿಸ್ತಾರೆ. ಆಮೇಲೆ ಒಬ್ಬನು ಕಟ್ಟಿದ್ದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು. ಕ್ರಿಸ್ತನ ರಾಜ್ಯದಲ್ಲಿ ಇರೋದಿಲ್ಲ, ಬಾಡಿಗೆ ಮನೆಗಳು ಇರೋದಿಲ್ಲ. ಆಮೇಲೆ ಒಬ್ಬನು ಮಾಡಿದ ತೋಟದ ಫಲವನ್ನು ಇನ್ನೊಬ್ಬನಿಗೆ ವಶವಾಗದು. ನನ್ನ ಜನರ ಆಯುಸ್ಸು ವೃಕ್ಷದ ಆಯುಸ್ಸಿನಂತಿರುವುದು. ನನ್ನ ಆಪ್ತರು ತಮ್ಮ ಕೈಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ಜನರ ಆಯುಸ್ ಹೆಂಗಿರ್ತಂತೆ, ವೃಕ್ಷದ ತರ ಇರ್ತಾರೆ. ಇವಾಗ ಹೆಂಗಿದೆ ಆಯುಸ್ಸು? ಹುಲ್ಲಿನ ತರ ಹೇಳ್ತಾರಲ್ಲ, ಬೆಳಿಗ್ಗೆ ಇರ್ತದೆ, ಸಾಯಂಕಾಲ ಒಣಗೋಗ್ಬಿಡ್ತಾರೆ. ಅದರ ಮನುಷ್ಯ ಬದುಕಿರ್ತಾನೆ, ಬೆಳಿಗ್ಗೆ ಇರೋದೆಲ್ಲ ಸತ್ಯ ಹೋಗ್ಬಿಡ್ತಾನ್ರಿ ಇವನು ಅಲ್ಲರ.
ಕ್ರಿಸ್ತನಲ್ಲಿ ವೃಕ್ಷಿತರಾಯ್ತು ಎಲ್ಲ 1000 ವರ್ಷ ಬದುಕ್ತಾರೆ. ತನ್ನ ಕೈ ಕೆಲಸದ ಎಲ್ಲ ಇದನ್ನೇನ್ ಮಾಡ್ತಾನೆ ಅವನು ಅನುಭವಿಸುವನು. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರಿಗೂ ಸೂಪರ್ ಎಕ್ಸಲೆಂಟ್ ಪಾರ್ಟಿ ರೀ, ಫಂಕ್ಷನ್ ರೀ, ಗ್ರೇಟ್ ಗ್ರ್ಯಾಂಡ್ ಸೆಲಿಬ್ರೇಷನ್. ಎಲ್ಲಿದೆ? ಏಷಾಯ 25ನೇ ಅಧ್ಯಾಯ 6-9 ಹೋದ್ರಿ ಯಾರಾದ್ರೂ ಬ್ರದರ್ ಸಿಸ್ಟರ್ಸ್? ಐಜಾಯ 25:6-9. ಇಪ್ಪತ್ತೈದನೇ ಅಧ್ಯಾಯ ಇದಲ್ಲದೆ 6-9. ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿಮಾಡುವನು. ನೋಡ್ರ, ಈ ಪರ್ವತದ ಮೇಲೆ ಅವನು ಔತಣ ಮಾಡ್ತಾನೆ. ಪರ್ವತನೇನ್ರಿ ರಾಜ್ಯ. ಔತಣ ಮಾಡಿದ ಲಿಟ್ರಲ್ ಪಾರ್ಟಿ ಅಲ್ಲ ರೀ, ಎಲ್ಲಾರ್ಗೂ ಆಶೀರ್ವಾದ ಕೊಡ್ತಾನೆ. ಎಂತ ಆಶೀರ್ವಾದ ಅಂದ್ರೆ ಏನ್ರಿ, ಎಲ್ಲ ಏನ್ರಿ ಫಿಲ್ಟರ್ಡ್ ಗ್ರೇಪೈನ್ ಸತ್ಯ, ಅಪ್ಪಟ ಸತ್ಯನ ಕೊಡ್ತಾರಂತೆ. ಮುಷ್ಟಾಂಗ ಭೋಜನ ಏನ್ರಿ, ಫ್ಯಾಕ್ಟ್ ಥಿಂಗ್ಸ್ ಅಂದ್ರೆ ಅಂಥ ಒಂದು ಬಲವಾಗಿರಂತ ಆಶೀರ್ವಾದಗಳನ್ನ ಜನಗಳಿಗೆ ಕೊಡ್ತಾರಂತೆ. ಆಮೇಲೆ ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು, ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. ಇದೇ ಪರ್ವತದ ಮೇಲೆ ಎಲ್ಲಾರ್ಗು ಹಾಕಿ ಗೊತ್ತಾ ಸೇತನ ಮುಸ್ಕು, ಎಲ್ಲಾರ ಕಣ್ಗಳನ್ನ ಮಂಕು ಮಾಡಿದಂಗ ಗೊತ್ತಾ ಈ ಪ್ರಪಂಚದವರು. ಆ ಮುಸ್ಕನ್ನು ತೆಗೆದು ಹಾಕೊಡ್ತಾರೆ, ನಾಶ ಮಾಡಾಕ್ ಬಿಡ್ತಾರೆ ಪರ್ಮನೆಂಟ್ ಆಗಿ. ಆಮೇಲೆ ನೆಕ್ಸ್ಟ್ ಬದಾರ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಮರಣವನ್ನು ಶಾಶ್ವತವಾಗಿ ನಿರ್ಮಾಣ ಮಾಡ್ತಾನೆ. ಯೋಚನೆ ಮಾಡುತ್ತೆ, ಮರಣ ಇಲ್ಲ ಹೆಂಗಿರ್ತಾರೆ? ಒಂದು ಡಾಕ್ಟರ್ ತಗೋಂಗಿಲ್ಲ, ಹಾಸ್ಪಿಟ್ಲ್ಗೆ ಹೋಗಂಗಿಲ್ಲ, ಕಾಯಿಲೆ ಇಲ್ಲ, ವೇದನೆ ಇಲ್ಲ, ಜಗಳ ಇಲ್ಲ, ಅಗೆತನ ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ, ಅದರ ಕೊಲೆ ಅಂತ ಅನ್ಬಿಟ್ಟಿಲ್ಲ. ಹೆಂಗಿರ್ತದ್ರಿ ಸಂತೋಷ, ಏನ್ರಿ ಪೀಸ್. ಒಬ್ರು ನೋಡ್ರದೆ ಒಬ್ರು ಸಂತೋಷ ರೀ, ಒಬ್ರು ನೋಡಿದ್ರೆ ಒಬ್ರಿಗೆ ಏನ್ರಿ ಖುಷಿ. ಇವಾಗ ಅಲ್ಲ ಹಂಗಿಲ್ಲ, ಒಬ್ರು ನೋಡ್ರೆ ಒಬ್ರಿಗೆ ಆಗಲ್ಲ, ಒಬ್ರು ನೋಡಿದ್ರೆ ಏನ್ರಿ ಹೊಟ್ಟೆ ಕಿಚ್ಚು, ದ್ವೇಷ, ಕಾಂಪಿಟೇಷನ್. ಕ್ರಿಸ್ತನ್ ರಾಜ ಹೆಂಗಿರ್ತಾರ್ರಿ ಎಲ್ಲರ ಸೂಪರ್. ಆಮೇಲೆ ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು. ನೋಡ್ರ, ಕರ್ತನಾಗಿರಂತ ಯೆಹೋವನು ಎಲ್ಲಾರ ಕಣ್ಣೀರ್ ಏನ್ ಮಾಡ್ತಾರಂತಲ್ಲಿ ಒರೆಸ್ ಬಿಡುವನು. ಅಲ್ಲರ ದೇವ್ರಿಗೆ ಗೊತ್ತ್ರಿ ಯಾರ ಕಣ್ಣೀರ್ ಹೆಂಗ್ ಒರೆಸ್ಬೇಕು ಅಂತ. ದೇವ್ರೇ ಮಾಡ್ತಾರ ತನ್ನ ರಾಜ್ಯದಲ್ಲಿ ಎಲ್ಲಾರ ಕಣ್ಣೀರ್ಗಳನ್ನ ಒರೆಸಿ ಬಿಡುವನು. ಆಮೇಲೆ ಬದಾರ ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ನೋಡ್ರ, ಪ್ರಜೆ ಅವಮಾನವನ್ನು ಭೂಲೋಕದಿಂದಲೇ ಏನ್ ಮಾಡ್ತಾರೆ ಪರ್ಮನೆಂಟ್ ಆಗಿ ತೊಲಗಿಸ್ಬಿಡ್ತಾನಂತೆ ನೋಡ್ರಿ. ಅಲ್ಲರ ಆಮೇಲೆ ಬದಾರ ನೆಕ್ಸ್ಟ್ ಯೆಹೋವನೇ ಇದನ್ನು ನುಡಿದಿದ್ದಾನೆ. ದೇವರು ಹೇಳಿದ್ಮೇಲೆ ಖಂಡಿತವಾಗಿ ಏನಾಗ್ತದೆ, ಇದು ನೆರವೇರ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಅದಕ್ಕೆ ಕ್ರಿಸ್ತನಿಗೆ 1000 ವರ್ಷ ಕೊಟ್ಟಿರೋದು. ಅರ್ಥ ಆಯ್ತರ? 1000 ವರ್ಷ ಏನ್ ಮಾಡ್ತಾರೆ ಕ್ರಿಸ್ತನ್ ಅಂದ್ರೆ ಈ ಕೆಲಸ ಮಾಡ್ತಾರ ಭೂಲೋಕದಲ್ರಿ. ಪಾಪದ ಹಬ್ಬದಿಂದ ಪ್ರತಿಯೊಬ್ಬ ಮನುಷ್ಯನ ನಿಧಾನವಾಗಿ ಎತ್ತಿ ಪರಿಪೂರ್ಣ ಅಂತ ಏನ್ ಮಾಡ್ತಾರೆ ಕರ್ಕೊಂಡ್ಬಿಡ್ತಾರೆ. ಆದಾಮ್ ಇದ್ದಂತ ಸ್ಟೇಜ್ಗೆ ಏನ್ ಮಾಡ್ತಾರೆ ಕರ್ಕೊಂಡ್ಬಿಡ್ತಾರೆ. ಆವಾಗೆ ಕ್ರಿಸ್ತನ ನಮ್ಗೆ ಹೇಳ್ಕೊಟ್ಟಿದ್ದ ಪ್ರಾರ್ಥನೆ ಏನಾಗದು ನೆರವೇರೋದು. ಏನ್ ಪ್ರಾರ್ಥನೆ ಹೇಳ್ಕೊಟ್ರು? ಕರ್ತನ ಪ್ರಾರ್ಥನೆ ಏನ್ರಿ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ನೋಡ್ರಿ ಅಲ್ಲೇ ಐತ್ ನೋಡಿ. ನಿನ್ನ ರಾಜ್ಯವ ಬರಲಿ, ನಿನ್ ಚಿತ್ತ ಪರಲೋಕದಲ್ಲಿ ನೆರವೇರ್ಬೇಕಾ ಭೂಲೋಕದಲ್ಲಿ ಬರಲಿ. ನಿನ್ನ ರಾಜ್ಯವ ಬರಲಿ, ಎಲ್ಲಿ ಬರಲಿ? ಭೂಲೋಕದಲ್ಲಿ ಬರಲಿ. ಎಲ್ಲಾರು ಇವತ್ತು ಹೇಳೋದನು ನಾವೆಲ್ಲ ಪರಲೋಕ ಹೋಗೋಣ, ಪರಲೋಕ ಯೇಸುಗೂ ಸಂಖ್ಯೆ ಕೊಟ್ಟಾರ. ನಿನ್ನ ರಾಜ್ಯವ ಬರಲಿ. ಪರಲೋಕಕ್ಕೆ ಹೋಗೋದು ಸ್ವಲ್ಪ ಜನ ಮಾತ್ರ. ಯಾರದು ಅಂತ ನೀನು 2 ವೀಕ್ಸ್ ಅಲ್ಲಿ ನೋಡೋಣ. ಯಾಕಂದ್ರ ನಿಮಗೆ ಎಲ್ಲಾರ್ಗೂ ಭೂಲೋಕ ರಕ್ಷಣೆ. ನಿನ್ನ ರಾಜ್ಯವು ಬರ್ಲಿದ್ದಾರೆ, ನಿನ್ ಚಿತ್ತ ಪರಲೋಕದಲ್ಲಿ ಹೆಂಗ್ ನೆರವೇರ್ತಾರೆ ದೇವ್ರು. ಇವತ್ತು ಕಷ್ಟ, ಸಂಕಟ, ದುಃಖ, ವೇದನೆ ಏನು ಇಲ್ಲ ಪರಲೋಕದಲ್ಲಿ, ಇವೆಲ್ಲ ಭೂಲೋಕ ನೆರವೇರ್ಲಿ ದೇವ್ರೆ ಅಂತ ಹೇಳ್ತಾರೆ. ಇದು ಭೂಲೋಕ ನೆರವೇರಂತ ಕಾಲ ಬರ್ತಾರೆ. ಇದೇ ಸುವಾರ್ತೆ. ಸುವಾರ್ತೆ ಅಂದ್ರೆ ಹಂಗಾರೆ ಹೊಸ ಒಡಂಬಡಿಕೆ ಮಾತ್ರ ಅಲ್ಲ ಏನ್ರಿ, ಕ್ರಿಸ್ತನ ಚರಿತ್ರೆ ಬಗ್ಗೆ ಹೇಳಿದ್ರೆ ಮಾತ್ರ ಸುವಾರ್ತೆ ಅಲ್ಲ. ಎಂಟೈರ್ ಬೈಬಲ್ ಇಸ್ ದ ಗಾಸ್ಪಲ್. ಇವತ್ತು ಓದಲ್ಲ, ಏನ್ ನೋಡಿದಿಲ್ಲ, ಎಲ್ಲ ಹಳಬಣಕಂತ ವಾಕ್ಯಗಳು, ಅಬ್ರಾಹ್ಮಣಂತ ವಾಕ್ಯಗಳು. ಇದಕ್ಕೆ ಆರಂಭ, ಇದಕ್ಕೆ ಆಗ್ಬೇಕು ಅಂದ್ರೆ, ಇವೆಲ್ಲ ನೆರವೇರ್ಬೇಕು ಅಂದ್ರೆ ಒಬ್ರು ತುಂಬಾ ಮುಖ್ಯವಾಗಿ ಅವಶ್ಯಕತೆ ಇತ್ತು. ಯಾರಪ್ಪ ಅದು ಅಂದ್ರೆ ಕರ್ತನಲ್ಲಿ ಪ್ರೀತಿಗಳೇ ನಮ್ಮ ಕರ್ತನು ಶಿಲ್ಬೆ ಮೇಲೆ ಸಾಯ್ಬೇಕು ಅಂದ್ರೆ ಭೂಲೋಕದ ಜನ್ಮ ತಗೊಬೇಕಾರೆ. ಅದಕ್ಕೆ ದೇವತರುಗಳು ಹೇಳೋದು ಏನ್ರಿ ಇಡೀ ಲೋಕದ ಪ್ರತಿಯೊಬ್ಬ ಮನುಷ್ಯರಿಗೂ ಸಂತೋಷವನ್ನು ಉಂಟು ಮಾಡಂತ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಗಳೇ, ಇದೇ ಸುವಾರ್ತೆ. ಇದೆಲ್ಲದಕ್ಕೂ ಮೇನ್ ಜೀಸಸ್ ಕ್ರೈಸ್ಟ್ ಇದ್ದಾರೆ. ಇವೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಅಂದ ಈ ಪಾಠನ ಕೇಳಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸಲ ಲಿಂಕ್ ಕೊಡಿಸ್ರಿ, ದಯವಿಟ್ಟು ಕೇಳಿ, ರಿವೈಸ್ ಮಾಡಿ.
ಯಾರಿಗೇನೋ ಕ್ವಶನ್ಸ್ ಏನೋ ಡೌಟ್ಸ್ ಇತ್ತು ಅಂದರೆ ಧಾರಾಳ ಕೇಳ್ಬೋದು. ಇವೆಲ್ಲ ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಉತ್ತರ ನೋಡೋಣ. ಓಕೆನಾ? ಯಾರಿಗೇನೋ ಕ್ವಶನ್ಸ್ ಇದೆಯಾ? ಯಾರೇನೋ ಕೇಳೋದಿದೆಯಾ? ಕೇಳ್ತಿರ್ತಾರೆ. ಬ್ರದರ್, ಇದು ಪುನರುತ್ಥಾನದ ಬಗ್ಗೆ ಸ್ವಲ್ಪ ಹೇಳಿದ್ರಲ್ಲ. ಕ್ರಿಸ್ತನಲ್ಲಿ ನಿದ್ರೆ ಹೊಂದಿದವರು ಮತ್ತೆ ಕ್ರಿಸ್ತನಲ್ಲಿ ಸತ್ತವರು ಅಂತ ಹೇಳಿದ್ರಲ್ಲ ಬ್ರದರ್, ಇದು ಎರಡು ಯಾವ ತರ ಅರ್ಥ ಬರುತ್ತೆ ಬ್ರದರ್? ಯಾವ ತರ ಅಂತ ಅದು? ಇವಾಗ ಕ್ರಿಸ್ತನಲ್ಲಿ ನಿದ್ರೆ ಕ್ರೈಸ್ತರು ಕ್ರಿಸ್ತನಲ್ಲಿ ಏನಾಗಿದ್ದಾರೆ? ಸತ್ತೋಗಿದ್ದಾರೆ. ಕರೆಕ್ಟಾ? ಅಂದ್ರೆ ಕ್ರಿಸ್ತನಲ್ಲಿ ಒಡಂಬಡಿಕೆ ಮಾಡಿಕೊಂಡು ಅವ್ರೇನಾಗಿದ್ದಾರೆ? ಕ್ರಿಸ್ತನದಲ್ಲಿ ಸತ್ತಿರೋದು. ಕ್ರಿಸ್ತನ ಮರಣ ಒಂದು ತ್ಯಾಗಮಯವಾದಂತ ಮರಣ. ಕರೆಕ್ಟಾ? ಯೇಸು ಕ್ರಿಸ್ತು ಇವಾಗ ಬೈಬಲ್ನಲ್ಲಿ ಪಾಪ ಸಂಬಳ ಏನ್ರಿ? ಮರಣ. ಸರಿ, ಇವಾಗ ಯೇಸು ಕ್ರಿಸ್ತು ಸತ್ತರು, ಹಂಗಾರೆ ಅವ್ರ ಪಾಪಿನಾ? ಇಲ್ಲ. ಮತ್ತೇನಿಗೆ ಸತ್ತಿದೆ ಯೇಸು ಕ್ರಿಸ್ತು? ಅದಕ್ಕೆ ನಮ್ಮ ರಕ್ಷಣೆ. ನಮ್ಮ ರಕ್ಷಣೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸ್ಯಾಕ್ರಿಫಿಷಿಯಲ್ ಡೆತ್ ಅಂತ ಹೇಳ್ತಾರೆ. ನಮಗಾಗೆ ತನ್ನ ಪ್ರಾಣ ಏನ್ ಮಾಡೋರು? ತ್ಯಾಗ ಮಾಡಿದ್ರು. ಕರೆಕ್ಟಾ? ಹೌದು. ಇವಾಗ ನಾವು ಕ್ರಿಸ್ತನ್ನ ಅಂಗೀಕಾರ ಮಾಡಿದ್ಮೇಲೆ ನಾವು ರಕ್ಷಣೆ ಹೊಂದಿದ್ದೀರಾ? ಹೌದು. ಹಂಗ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದ್ಯಾ? ಹೌದು. ಆದ್ರೂ ಯಾಕೆ ಸಾಯ್ತೀರಿ? ಯಾಕಂದ್ರೆ ನಾವು ಕೂಡ ಕ್ರಿಸ್ತನ ಮರಣದಲ್ಲಿ ಏನ್ ಮಾಡ್ತಾ ಇದೀರಿ? ಪಾಲ್ಗಾರ ಆಗ್ತಾ ಇದೀರಿ. ಆ ಒಂದು ಪಾಲುದಾರಿಕೆಗೆ ಹೇಳಂತ ಹೆಸರು ಏನಪ್ಪ? ಕ್ರಿಸ್ತನಲ್ಲಿ ಸತ್ತಿರೋರು, ಕ್ರಿಸ್ತನಲ್ಲಿ ಸಾಯೋರು. ಓಕೆನಾ? ಸೊ ಅವ್ರಿಗೆ ಪರಲೋಕದ ರಕ್ಷಣೆ. ಯಾರು ಕ್ರೈಸ್ತರನೇ ಕ್ರೈಸ್ತರ ಇರ್ತಾರ ಅವ್ರಿಗೆ ಪರಲೋಕ ರಕ್ಷಣೆ. ಓಕೆನಾ? ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ಸ್ ಇನ್ನೊಂದು 2-3 ವೀಕ್ಸ್ ಅಲ್ಲಿ ಕ್ಲಾಸಸ್ ಬರ್ತಾರೆ, ಅವಾಗ ನಾವು ಡೀಟೇಲ್ಸ್ ನೋಡೋಣ. ಓಕೆನಾ? ಸರಿ ಸರಿ. ಓಕೆ, ಥ್ಯಾಂಕ್ ಯು. ಬೇರೆ ಯಾರಿಗಾರ ಏನು ಡೌಟ್ಸ್ ಇದೆಯಾ? ಏನೋ ಕ್ವಶನ್ಸ್ ಇದೆಯಾ? ಬ್ರದರ್, ಸಿಸ್ಟರ್ ಹೇಳಿ. 240 ಜನರೇಷನ್ ಅಂತಾರೆ, ಅದು ಎಟ್ಟ ಕ್ಯಾಲ್ಕುಲೇಷನ್ చేస్తారు? 240 ಜನರೇಷನ್ಸ್ ಬಿಟ್ಟು ಕ್ಯಾಲ್ಕುಲೇಷನ್ಸ್ ನಿಮ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದು ಲಿಂಕ್ ಕಳಿಸ್ಕೊಡಿದ್ದೀನಿ, ನಿಧಾನವಾಗಿ ಕೇಳಿ, ಅದ್ರಲ್ಲಿ ಇದೆ. అరవంలో చెప్తారా తర్వాత? ಸರಿ. సరే. ಓಕೆ, ಬೇರೆ ಯಾರಾರ ಏನೋ ಕ್ವಶನ್ಸ್ ಇದೆಯಾ? ಸರಿ, ಯಾರಿಗೆ ಡೌಟ್ಸ್ ಇದೆಯಾ? ಸರಿ, ಇಷ್ಟೇ ಹೇಳ್ರಿ. ಸರಿ, ಓಕೆ. ಹಾಗಾದ್ರೆ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆ ನಡ್ಸ್ಕೊಡ್ಬೇಕಾಗಿ